ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ ಏಕಾಂತೆ ಹನುಮಂತ ಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಡಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ರಾಮಚಂದ್ರ ಮತ್ತು ಸೀತೆಯ ನಡುವೆ ಸಂವಾದ ನಡೀತು. ಎಷ್ಟು ಕಷ್ಟಪಟ್ಟರೂ ರಾಮಚಂದ್ರನಿಗೆ ಕಾಡಿಗೆ ಬಾರದಂತೆ ಸೀತೆಯನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಲಕ್ಷ್ಮಣನೂ ಬರೋದು ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡು ಲಕ್ಷ್ಮಣನೂ ಬಂದು ರಾಮಚಂದ್ರನ ಬಾಯನ್ನ ಕಟ್ಟಿ ಹಾಕಿ ಬಿಡ್ತಾನೆ. ಅನಿವಾರ್ಯ ಕಾರಣಗಳಿಂದ ಲಕ್ಷ್ಮಣನನ್ನು ಕಾಡಿಗೆ ಕರ್ಕೊಂಡು ಹೋಗುವುದು ಅಂತ ಸಂಕಲ್ಪ ಮಾಡಿ ಇದ್ದ ಎಲ್ಲ ದ್ರವ್ಯಗಳನ್ನ ದಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಧ್ಯದಲ್ಲಿ ತ್ರಿಜಟ ಎಂಬುವಂತಹ ವಿಪ್ರನ ಕಥೆಯನ್ನ ಕೇಳಿದ್ವಿ. ತದನಂತರ ಅಲ್ಲಿಂದ ರಾಜಭವನಕ್ಕೆ ಬರ್ತಾನೆ. ದಶರಥನಿದ್ದ ರಾಜಭವನಕ್ಕೆ ಬಂದು ಅಲ್ಲಿ ದಶರಥನ ಕೊನೆಯದಾಗಿ ನಮಸ್ಕರಿಸಿ ಹೋಗೋಣ ಅಂದಾಗ ಅಲ್ಲೆಲ್ಲ ದಶರಥನ 350 ಜನ ಹೆಂಡತಿಯರು, ಅದರೊಟ್ಟಿಗೆ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಲ್ಲರೂ ಇದ್ರು. ಆ ಸಂದರ್ಭದಲ್ಲಿ ಸುಮಂತ್ರ ಕೆಲವು ಮಾತುಗಳನ್ನ, ಕಟುವಾದ ಮಾತುಗಳನ್ನ ಕೈಕೇಯಿಗೆ ಹೇಳ್ತಾನೆ. ಅಷ್ಟಾದ್ರೂ ಕೈಕೇಯಿಯ ಮುಖದಲ್ಲಿ ಯಾವ ವಿಕಾರವೂ ಕಾಣೋದಿಲ್ಲ. ದಶರಥ ರಾಜ ಆಗ್ಲಿ ಚತುರಂಗ ಬಲ ಸಮೇತನಾದ ರಾಮಚಂದ್ರ ಕಾಡಿಗೆ ಹೋಗ್ಲಿ ಅಂತ ಹೇಳಿದಾಗ ಅವಾಗ ಮುಖ ವಿಕಾರ ಬದಲಾಗಿ ಕೈಕೇಯಿ ತಾನು ಅಂಥ ಎಲ್ಲವೂ ಇಲ್ಲದ, ಚತುರಂಗ ಬಲ ಮೊದಲಾದ ಯಾವ ಸಂಪತ್ತೂ ಇಲ್ಲದ ಈ ರಾಜ್ಯವನ್ನ ನನ್ನ ಮಗ ಭರತ ಆಳುವುದಿಲ್ಲ ಅಂತ ಹೇಳಿ ಅವನು ಹೋಗೋದಿದ್ರೆ ಎಲ್ಲವನ್ನೂ ಬಿಟ್ಟು ಜಟಾ ಚೀರಧರೋ ಭೂತ್ವ, ಜಟೆಯನ್ನ ಕಟ್ಕೊಂಡು ತಾನು ನಾರುಮಡಿಯನ್ನು ಹುಟ್ಟೇ ಹೋಗಬೇಕು ಅಂತ ಹೇಳಿ 3 ಜನಕ್ಕೆ ನಾರುಮಡಿಯನ್ನ ತಂದು ಕೊಡ್ತಾಳೆ. ನಾರುಮಡಿಯನ್ನ ತಂದು ಕೊಟ್ಟಾಗ ರಾಮ ಲಕ್ಷ್ಮಣರೇನೋ ಉಟ್ಕೊಂಡ್ಬಿಡ್ತಾರೆ. ಸೀತೆ ಯಾವತ್ತೂ ಆ ನಾರುಮಡಿಯನ್ನ ನೋಡಿದವಳೇ ಅಲ್ಲ. ಏನ್ ಮಾಡ್ಬೇಕು ಅಂತ ಸೀತೆಗೆ ಗೊತ್ತಾಗ್ತಾ ಇಲ್ಲ. ಸೀತೆ ಹೇಳ್ತಾಳೆ, ಈ ನಾರುಮಡಿಯನ್ನ ಆ ಋಷಿಗಳ ಪತ್ನಿಯರು ಹೇಗೆ ಉಟ್ಕೊಳ್ತಾರೇನೋ ನನಗಂತೂ ಗೊತ್ತಿಲ್ಲ, ನೀನೇ ನನಗೆ ಉಡಿಸ್ಬೇಕು ಅಂತ ರಾಮಚಂದ್ರನನ್ನ ಕೇಳ್ತಾಳೆ. ಆ ಉಟ್ಟ ಸೀರೆ ಮೇಲೇನೆ ರಾಮಚಂದ್ರ ಅವಳಿಗೆ ನಾರುಮಡಿಯನ್ನ ಉಡಿಸಿದಾಗ ಅದನ್ನ ನೋಡಿ ಎಲ್ಲರೂ ಜೋರಾಗಿ ಕಣ್ಣೀರನ್ನು ಸುರಿಸ್ತಾರೆ. ವಸಿಷ್ಠರಿಗೆ ಬಹಳಷ್ಟು ಕೋಪ ಬರುತ್ತದೆ. ಕೋಪದಲ್ಲಿ ಅನೇಕ ಮಾತುಗಳನ್ನ ಕೈಕೇಯಿಗೆ ಹೇಳ್ತಾರೆ. ಹೇಳಿ ಕೊನೆಗೆ ಹೇಳ್ತಾರೆ, ರಾಮೇಣ ಯದಿತೆ ಪಾಪೆ ಕಿಂಚಿತ್ ಕೃತಮಶೋಭನಂ ಅಪಕಾರಕ್ಕ ಇಹತೆ ವೈದೇಹ್ಯ ದರ್ಶಿತೋಧಮೆ. ಆಯ್ತು, ನಿನಗೇನೋ ರಾಮನ ಮೇಲೆ ಸಿಟ್ಟಿದ್ದ ಹಾಗೆ ಕಾಣ್ತದೆ. ರಾಮ ಏನು ತಪ್ಪು ಮಾಡಿಲ್ಲ ನಿನಗೆ, ಆದ್ರೂ ರಾಮನ ಮೇಲೆ ಇಷ್ಟು ಸಿಟ್ಟು ತೋರಿಸ್ತಾ ಇದ್ದಿ ಆಗ್ಲಿ. ಆದ್ರೆ ವೈದೇಹಿ ಸೀತೆ ಅವಳು ಏನು ಮಾಡಿದಾಳೆ ನಿನಗೆ? ಅವಳು ಯಾಕೆ ಕಾಡಿಗೆ ಹೋಗ್ಬೇಕು? ಅನಿವಾರ್ಯ ರಾಮಚಂದ್ರ ತನ್ನ ಗಂಡ ಹೋಗ್ತಾ ಇದ್ದಾನೆ ಅಂತ ತಾನು ಹೋಗ್ತೇನೆ ಅಂತ ಹೇಳಿದ ಮಾತ್ರಕ್ಕೆ ಅವಳು ಏನು ಕ್ಷೀರಧಾರಣೆಯನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ ಅಲ್ಲ. ಹಾಗಾದ್ರೆ ಈ ಸೀತೆ ಕಾಡಿಗೆ ಹೋಗ್ತಾಳೆ. ಹೋಗ್ಬೇಕಾದ್ರೆ ಅವಳು ಎಲ್ಲ ಆಭರಣಗಳನ್ನ ತಗೊಂಡು ಹೋಗ್ತಾಳೆ. ಅವಳು 14 ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟೂ ಬೇಕಾದ ಒಳ್ಳೆಯ ರೇಷ್ಮೆಯ ಬಟ್ಟೆಗಳನ್ನೇ ತಗೊಂಡು ಹೋಗ್ಬೇಕು ಸೀತೆ ಅಂತ ಹೇಳಿ ಅಲ್ಲಿ ವಸಿಷ್ಠರು ಹೇಳ್ತಾರೆ.
ಅಷ್ಟಾದಾಗ ಮನ್ಯೇ ಖಲು ಮಯಾ ಪೂರ್ವಂ ವಿವತ್ಸಾ ಬಹವಃ ಕೃತಾಃ ಪ್ರಾಣಿನೋ ಹಿಂಸಿತಾ ವಾಪಿ ತನ್ಮಾಂ ಇದಮುಪಸ್ಥಿತಂ. ದಶರಥ ತನ್ನ ದುಃಖವನ್ನ ಮತ್ತೆ ತೋರ್ಕೊಳ್ತಾ ಇದ್ದಾನೆ. ಎಷ್ಟೋ ಹಿಂದೆ ನಾನು ಹಸುಗಳನ್ನ ಬಹುಶಃ ಬೇರ್ಪಡಿಸಿರ್ಬೇಕು, ಹಸುವನ್ನ ತನ್ನ ಕರುವಿನಿಂದ ಬೇರ್ಪಡಿಸಿದ್ದರ ಪಾಪವಾಗಿ ರಾಮಚಂದ್ರ ಈಗ ನನ್ನಿಂದ ಬೇರ್ಪಟ್ಟು ಹಾಗೆಲ್ಲ ದುಃಖವನ್ನ ನಾನು ಅನುಭವಿಸಿದಂತಾಗ್ತಾ ಇದೆ. ಯಾವ ಜನ್ಮದಲ್ಲಿ ಇಂಥ ಕುಕೃತ್ಯವನ್ನ ಮಾಡಿದೇನೋ ನನಗೆ ಗೊತ್ತಿಲ್ಲ, ಇನ್ನೇನ್ ಮಾಡೋದು. ಸುಮಂತ್ರನನ್ನ ಕರಿತಾನಂತೆ. ಔಪವಾಹ್ಯಂ ರಥಂ ಯುಕ್ತ ತ್ವಂ ಆಯಾಹಿ ಹಯೋತ್ತಮೈಃ ಪ್ರಾಪಯೈನಂ ಮಹಾಭಾಗಂ ಇತೋ ಜನಪದಾತ್ ಪರಂ. ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನೆ. ಕಾಡಿಗೆ ಹೋಗ್ಬೇಕಾದ್ರೆ ನಾವು ಕಳಿಸಿಕೊಡ್ಬೇಕು ಇಲ್ಲಿಂದ. ಸುಮಂತ್ರ ಹೋಗಿ ಒಳ್ಳೆ ರಥವನ್ನ, ಅದಕ್ಕೆ ಒಳ್ಳೆ ಕುದುರೆಗಳನ್ನ ಕಟ್ಟಿಸ್ಕೊಂಡು ತಗೊಂಡು ಬಾ, ಇಲ್ಲಿ ತಗೊಂಡು ಬಾ. ರಾಮಚಂದ್ರನನ್ನ ನಾವು ಈಗ ಕಾಡಿಗೆ ಬಿಟ್ಟು ಕಳಿಸ್ಬೇಕಾಗಿದೆ ಅಂತ ಹೇಳಿದಾಗ ಸುಮಂತ್ರ ಹೋಗಿ ರಥವನ್ನ ತರ್ತಾನೆ. ವಾಸಾಂಸಿ ಚ ವರಾರಹಾಣಿ ಭೂಷಣಾನಿ ಮಹಾಂತಿ ಚ ವರ್ಷಾಣ್ಯೇತಾನಿ ಸಂಖ್ಯಾಯ ವೈದೇಹ್ಯಾ ಕ್ಷಿಪ್ರಮಾನಯ. ಸೀತೆಯ ಎಲ್ಲ ಒಡವೆಗಳು, ಯಾವುದೆಲ್ಲ ಬಟ್ಟೆಗಳಿದೆ ಅದೆಲ್ಲವನ್ನು ಕೂಡ ತಗೊಂಡ್ ಬರ್ರಿ. ಸೀತೆ ಯಾವತ್ತೂ ನಾರುಮಡಿಯನ್ನು ಹುಟ್ಟಿದ್ದು ನನ್ನ ಕಣ್ಣಿಂದ ನೋಡಬಾರದು. ನಾನು ಸೀತೆ ನಾರುಮಡಿ ಹುಟ್ಟು ಕಾಡಿಗೆ ಹೋಗಬಾರದು. ಸೀತೆ ತನ್ನ ನಿತ್ಯ ಉಡುವಂತಹ ರೇಷ್ಮೆ ಬಟ್ಟೆಯನ್ನೇ ತಗೊಂಡು ಸೀತೆ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ಅದನ್ನೂ ಎಲ್ಲ ತರಿಸ್ತಾನಂತೆ. ಅಷ್ಟೊತ್ತಿಗೆ ಕೌಸಲ್ಯ ಬರ್ತಾಳೆ. ಕೌಸಲ್ಯ ಬಂದು ಸೀತೆಯನ್ನ ಗಟ್ಟಿಯಾಗಿ ಆಲಿಂಗನೆ ಮಾಡ್ಕೊಳ್ತಾಳಂತೆ. ಭುಜಾಭ್ಯಾಂ ಪರಿಶ್ವಜ್ಯ ಶ್ವಶ್ರೂರ್ ವಚನಂ ಅಬ್ರವೀತ್. ಅವಳು ಕೆಲವು ಕಿವಿ ಮಾತುಗಳನ್ನ ಸೀತೆಗೆ ಹೇಳಬೇಕಾಗಿದೆ. ಯಾಕೆ ಅತ್ತೆಯನ್ನ ಬಿಟ್ಟು ಸೊಸೆ 14 ವರ್ಷಗಳ ಕಾಲ ಹೋಗ್ತಾ ಇದ್ದಾಳೆ. ಅವಳಿಗೆ ಕೆಲವು ಕಿವಿ ಮಾತುಗಳನ್ನ ಹೇಳೋ ಉದ್ದೇಶದಿಂದ ಕೆಲವು ಮಾತುಗಳನ್ನು ಹೇಳ್ತಾಳೆ. ಅಸತ್ಯ ಸರ್ವಲೋಕೇಸ್ಮಿನ್ ಸತತಂ ಸತ್ಕೃತಾ ಪ್ರಿಯೈಃ ಭರ್ತಾರಂ ನಾನು ಮನ್ಯಂತೆ ವಿನಿಪಾತ ಗತಂ ಸ್ತ್ರೀಯ. ನಾವು ಸ್ತ್ರೀಯರನ್ನ ಬಹಳಷ್ಟು ಖುಷಿಯಿಂದ ಸಂತೋಷವಾಗಿರ್ಬೇಕು ಅಂತ ಹೇಳಿ ಗಂಡಸರು ದುಡ್ಕೊಂಡು ಬಂದು ಕಷ್ಟಪಟ್ಟಾದ್ರೂ ಈ ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ಹಾಗಾಗಿ ಯಾವಾಗ ಗಂಡಂದಿರಿಗೆ ಕಷ್ಟ ಬರ್ತದಲ್ಲ ಅವಾಗ ನಾವು ಯಾವತ್ತೂ ಅವರನ್ನ ದೂಷಣೆ ಮಾಡಬಾರ್ದು. ಇದು ಹೇಳೋ ಉದ್ದೇಶ, ನಾಳೆ ಕಾಡಿಗೆ ಹೋದ ಮೇಲೆ ಅಲ್ಲಿ ರಾಮಚಂದ್ರ ಪಾಪ ಬಹಳಷ್ಟು ನೊಂದಿರ್ತಾನೆ. ಅವನ ಮುಂದೆ ಸೀತೆ ಹೋಗಿ ನಾವು ರಾಜ್ಯದಲ್ಲೇ ಇರಬೇಕಿತ್ತು, ನೋಡಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ, ರಾಜ್ಯದಲ್ಲಿದ್ರೆ ಯಾವ ಕಷ್ಟಗಳು ಅನುಭವಿಸುವ ಪ್ರಸಂಗ ಇರ್ತಿರ್ಲಿಲ್ಲ ಅಂತ ಹೇಳಿ ಚುಚ್ಚು ಮಾತನ್ನ ಆಡಬಾರದು. ವಿನಿಪಾತ ಗತಂ ಸ್ತ್ರೀಯ. ಕಷ್ಟ ಇದ್ದಾಗ ಆ ಕಷ್ಟವನ್ನ ಸಹಿಸಿಕೊಂಡು ನಾವು ಗಂಡನೊಟ್ಟಿಗೆ ಇರಬೇಕೇ ಹೊರತು ಕಷ್ಟ ಬಂದ ಕೂಡಲೇ ಗಂಡನನ್ನ ದೂರುವಂತಹ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಇನ್ನು ಅನೇಕ ಕಿವಿ ಮಾತುಗಳನ್ನ ಸೀತೆಗೆ ಹೇಳಿದರೆ, ಸೀತೆ ಸತ್ವಯ ನಾವಮಂತವ್ಯ ಪುತ್ರ ಪ್ರವ್ರಾಜಿತೋ ವನಂ. ಅಷ್ಟೇ ಅಲ್ಲ, ಅವನಿಗೆ ಯಾವತ್ತೂ ಕೂಡ ಅವಮಾನ ಮಾಡಬಾರದು. ಕಾಡಲ್ಲಿದ್ದಾನೆ, ಅವನಿಗೆ ಅವಮಾನ ಮಾಡಿ ಬೇಸರ ಪಡಿಸುವಂತಹ ಕೆಲಸವನ್ನ ಮಾಡಬಾರದು. ಯಾಕೆಂದ್ರೆ ಅವನಿಗೆ ಅವಮಾನ ಮಾಡಿದ್ರೆ ಅವನಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಎಲ್ಲೇ ಇರು ಅಂತ ಹೇಳಿದ್ದೆ ನಿನಗೆ, ಸುಮ್ಮನೆ ನಿನ್ನ ಕರ್ಕೊಂಡು ಹೋಗಿ ಈಗ ಅವಮಾನ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬರ್ತದಲ್ಲ. ರಾಮಚಂದ್ರ ಹಾಗೆ ಅನ್ಕೊಳ್ಳೋದಿಲ್ಲ. ಕೌಸಲ್ಯ ಹೇಳ್ತಾಳೆ, ಆ ರೀತಿ ಅವಮಾನವನ್ನ ಮಾಡಬಾರದು ಅಂತ ಹೇಳಿದಾಗ, ಕರಿಷ್ಯೆ ಸರ್ವಮೇವಾಹಂ ಆರ್ಯ ಯದನುಶಾಸ್ತಿ ಮಾಂ ಅಭಿಜ್ಞಾಸ್ಮಿ ಯಥಾ ಭರ್ತು ವರ್ತಿತವ್ಯಂ ಶುತಂಚಮೆ. ಅವಳು ಸೀತೆ ಅತ್ತೆ ಕಾಲಿಗೆ ಬೀಳ್ತಾಳಂತೆ. ಆಯ್ತು, ಕರಿಷ್ಯೆ ಸರ್ವಮ, ನೀನ್ ಏನೆಲ್ಲ ಹೇಳಿದ್ರಲ್ಲ ಅತ್ತೆ, ಇದನ್ನೆಲ್ಲವನ್ನು ನಾನು ಚಾಚೂ ತಪ್ಪದೆ ಅವಶ್ಯವಾಗಿ ಮಾಡ್ತೀನಿ ನಾನು. ಅಷ್ಟೇ ಅಲ್ಲ, ಇದನ್ನ ನೀವು ಹೇಳೋದು ನಾನು ಮೊದಲು ಕೇಳೋದಲ್ಲ, ಅಭಿಜ್ಞಾಸ್ಮಿ ಎಲ್ಲವನ್ನು ಕೂಡ ಮೊದಲೇ ತಿಳ್ಕೊಂಡಿದ್ದೇನೆ ನಾನು. ಗಂಡನಿಗೆ ಅವಮಾನ ಮಾಡಬಾರದು, ಕಷ್ಟ ಕಾಲದಲ್ಲಿ ಗಂಡನಿಗೆ ಚುಚ್ಚು ಮಾತುಗಳನ್ನಾಗಿ ಮನಸ್ಸನ್ನ ನೋಯಿಸಬಾರದು, ಇದೆಲ್ಲ ನನಗೆ ಮೊದಲೇ ಗೊತ್ತಿದೆ. ಪಾಪ ನಿಮಗೆ ನನ್ನ ಬಗ್ಗೆ ಜ್ಞಾನ ಇಲ್ವೋ ಏನೋ, ಎಲ್ಲಾ ಸ್ತ್ರೀಯರಂತೆ ನಾನು ಅಂತ ನೀವು ತಿಳ್ಕೊಂಡಿದ್ದೀರೋ ಏನೋ, ತೊಂದರೆ ಇಲ್ಲ, ನೀವು ಹೇಳಿದ ಆಜ್ಞೆಯನ್ನ ನಾನು ಶಿರಸಾ ವಹಿಸಿ ನಡೆಸಿಕೊಡ್ತೇನೆ ಅಂತ ಹೇಳಿ ಅವಳು ಹೇಳ್ತಾಳಂತೆ. ಧರ್ಮಾದ್ ವಿಚಲಿತುಂ ನಾಹಂ ಅಲಂ ಚಂದ್ರಾದಿವ ಪ್ರಭಾ. ಯಾವ ರೀತಿ ಚಂದ್ರ ಇದ್ದಾನೆ, ಚಂದ್ರನಿಂದ ಅವನ ಬೆಳದಿಂಗಳು, ಅವನ ಪ್ರಕಾಶವನ್ನ ಬೇರ್ಪಡಿಸ್ರಿ ಅಂತಂದ್ರೆ ಸಾಧ್ಯ ಇಲ್ಲ. ಒಂದು ಅಮಾವಾಸ್ಯೆ ದಿವಸ ಚಂದ್ರನೇ ಇರಬಾರ್ದು, ಅವತ್ತಿನ ದಿನ ಬೆಳದಿಂಗಳು ಇರೋದಿಲ್ಲ. ಚಂದ್ರ ಇದ್ದು ಅವನ ಬೆಳದಿಂಗಳು ಕಾಣದೇ ಇರುವಂತೆ ಮಾಡ್ರಿ ಅಂತಂದ್ರೆ ಅದು ಸಾಧ್ಯ ಇಲ್ಲಂತೆ. ಅದೇ ರೀತಿ ನಾನು ಈ ಪತಿವ್ರತ ಧರ್ಮ ಒಟ್ಟಿಗೆ ಇರುವಂಥದ್ದು. ನನ್ನಿಂದ ಯಾವುದೋ ದುಃಖ ಬಂತು ಅಂತ ಹೇಳಿ ಪತಿವ್ರತ ಧರ್ಮ ಬೇರೆ ಆಗೋದು ಅಂತಿಲ್ಲ. ಸುಖವಾಗ್ಲಿ ದುಃಖವಾಗ್ಲಿ ಗಂಡನೊಟ್ಟಿಗೆ ಈ ಪತಿ ಧರ್ಮವನ್ನ ಆಚರಿಸ್ತಾ ನಾನು ಶ್ರದ್ಧೆಯಿಂದ ಆ ರಾಮನೊಟ್ಟಿಗೆ ಕಾಡಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅವಳು ಹೇಳ್ತಾಳೆ. ಅಷ್ಟೇ ಅಲ್ಲ, ಒಂದು ಮಾತು ಹೇಳ್ತಾಳೆ ಅವಳು, ಮಿತಂ ದದಾತಿ ಹಿ ಪಿತಾ ಮಿತಂ ಭ್ರಾತಾ ಮಿತಂ ಸುತಃ. ಎಲ್ಲರೂ ಕೂಡ ನಮಗೆ ಆನಂದ ಕೊಡುವರಂತೆ. ಅದರಲ್ಲಿ ಸ್ತ್ರೀಯರಿಗೆ ತಂದೆ ಸ್ವಲ್ಪವೇ ಆನಂದವನ್ನು ಕೊಡ್ತಾರಂತೆ, ತಾಯಿ ಭ್ರಾತ ಅಣ್ಣ ತಮ್ಮಂದಿರಿದ್ರೆ, ಇನ್ನು ಮಕ್ಕಳು ಇವರೆಲ್ಲರೂ ಕೂಡ ಅಲ್ಪ ಅಲ್ಪ ಆನಂದವನ್ನಷ್ಟೇ ಕೊಡ್ತಾರಂತೆ. ಆದ್ರೆ ಅಮಿತಸ್ಯ ತು ದಾತಾರಂ ಭರ್ತಾರಂ ಕಾನ ಪೂಜಯೇತ್. ಅಮಿತವಾದಂತಹ ಎಣೆಯಿಲ್ಲದ ಆನಂದವನ್ನ
ಕೊಡುವವನು ಅಂತ ಹೇಳಿದ್ರೆ ಅದು ಗಂಡ ಮಾತ್ರ. ಅಂಥ ಗಂಡನನ್ನ ಸರ್ವಥಾ ನಾನು ಪೂಜೆ ಮಾಡದೇ ಇರೋದಿಲ್ಲ, ಅವನನ್ನು ನಿತ್ಯದಲ್ಲಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಇಷ್ಟು ಹೇಳಿದಾಗ ಸೀತಾಯ ವಚನಂ ಶುತ್ವ ಕೌಸಲ್ಯ ಹೃದಯಂಗಮಂ ಶುದ್ಧ ಸತ್ವ ಮುಮೋಚಾಶ್ರು ಸಹಸಾ ದುಃಖ ಹರ್ಷಜಂ. ಇಂಥ ಹೃದಯಂಗಮವಾದ ಆ ಸೀತೆಯ ಮಾತನ್ನ ಕೇಳಿ, ಯಾಕೆಂದ್ರೆ ಕೆಲವೊಂದೆಲ್ಲ ನಾವು ಹೇಳಿ ಬುದ್ಧಿ ಕಲೀಲಿಕ್ಕೆ ಇರ್ತದೆ, ಆದ್ರೆ ಸೀತೆ ಹಂಗಲ್ಲ, ಎಲ್ಲವನ್ನು ಮೊದಲೇ ತಿಳ್ಕೊಂಡು ಬಂದಿದ್ದಾಳೆ. ಇಂಥ ಮಾತನ್ನ ಅವಳು ಬಾಯಿಂದ ಕೇಳಿ ಬಹಳಷ್ಟು ಆನಂದಗೊಂಡು, ಆ ದುಃಖವೂ ಇದೆ, ಇದರೊಟ್ಟಿಗೆ ಇಂಥ ಸೀತೆಯನ್ನ ನಾನು ಸೊಸೆಯಾಗಿ ಪಡೆದಿದ್ದೇನಲ್ಲ ಅನ್ನುವ ಆನಂದ, ದುಃಖ ಆನಂದ ಎರಡೂ ಮಿಶ್ರಿತವಾದಂತಹ ಕಣ್ಣೀರನ್ನ ಆ ಕೌಸಲ್ಯ ಸುರಿಸ್ತಾಳಂತೆ. ಅಷ್ಟೊತ್ತಿಗೆ ರಾಮ ಬಂದು ಹೇಳ್ತಾನೆ, ಸುಪ್ತಾಯಾಸ್ತೆ ಗಮಿಷ್ಯಂತಿ ನವ ವರ್ಷಾಣಿ ಪಂಚಚ. ಅಮ್ಮ ಎದ್ದು ಮಲಗಿ ಎದ್ದಾಗ ಏನೊಂದಾಗ್ತದಲ್ಲ ಅನುಭವ, ಆ ರೀತಿ ಬೇಗನೆ ಕಳೆದು ಹೋಗ್ಬಿಡ್ತದೆ ಈ 14 ವರ್ಷ. ನಾವು ಬೇಗ ಕಾಡಿಗೆ ಹೋಗಿ ಬೇಗ ವಾಪಸ್ ಈ ಅಯೋಧ್ಯೆಗೆ ನಾವು ಬರ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಕೊನೆಗೆ ರಥ ಬಂದಿರ್ತದೆ. ಅಥ ರಾಮಶ್ಚ ಸೀತಾಚ ಲಕ್ಷ್ಮಣಶ್ಚ ಕೃತಾಂಜಲಿ ಉಪಸಂಗೃಹ್ಯ ರಾಜಾನಂ ಚಕ್ರೂರು ದೀನಾ ಪ್ರದಕ್ಷಿಣಂ. ಇಷ್ಟಾಗ್ತದೆ. ರಾಮ ಲಕ್ಷ್ಮಣ ಸೀತೆಯರು 3 ಜನ ಕೈ ಮುಗಿದು, ದಶರಥ 350 ಜನ ಹೆಂಡತಿಯರು, ಪ್ರಧಾನ ತಾಯಿಯಂದರಾದಂತಹ ಕೌಸಲ್ಯ ಸುಮಿತ್ರೆ, ಅದರೊಳಗೆ ಕೈಕೇಯಿಗೂ ಸೇರಿಕೊಂಡು ಪ್ರದಕ್ಷಿಣೆ ಬರ್ತಾರೆ. ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾರೆ. ಇಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡಿ ಲಕ್ಷ್ಮಣ ತನ್ನ ತಾಯಿಯಾದಂತಹ ಸುಮಿತ್ರೆಗೆ ಹೋಗಿ ನಮಸ್ಕಾರ ಮಾಡ್ತಾನಂತೆ. ಸುಮಿತ್ರೆ ಹೇಳ್ತಾಳಂತೆ, ಹಿತಕಾಮ ಮಹಾಬಾಹುಂ ಮೂರ್ಧ್ಯುಪಾಘ್ರಾಯ ಲಕ್ಷ್ಮಣಂ. ಲಕ್ಷ್ಮಣನನ್ನು ಎಬ್ಬಿಸಿ ಅವನ ನೆತ್ತಿಯನ್ನು ಮೂಸಿ, ಸೃಷ್ಟಸ್ತ್ವಂ ವನವಾಸಾಯ ಸ್ವನುರಕ್ತ ಸುಹೃಜ್ಜನೆ ರಾಮೇ ಪ್ರಮಾದಂ ಮಾಕಾರ್ಷೀಹಿ ಪುತ್ರ ಭ್ರಾತರಿ ಗಚ್ಚತಿ. ಸುಮಿತ್ರೆಯ ಮನಸ್ಸು ಬಹಳ ಗಟ್ಟಿಯಂತೆ. ಅಷ್ಟೇ ಅಲ್ಲ, ಯಾವ ಸಂದರ್ಭದಲ್ಲಿ ನಾವು ಧೈರ್ಯ ತಗೊಳ್ಬೇಕು ಅಂತ ಅನ್ನೋದು ಸುಮಿತ್ರೆಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತೆ. ಎಲ್ಲರೂ ಗೊಳೋ ಅಂತ ಕಣ್ಣೀರು ಹಾಕ್ತಾ ಇದ್ರೆ ಸುಮಿತ್ರೆಗೆ ಯಾವ ದುಃಖವನ್ನು ತೋರಿಸ್ಕೊಳ್ಳಿಲ್ಲ ಅಂತ. ಅವಳು ಒಂದು ಮಾತು ಹೇಳ್ತಾಳೆ, ಸೃಷ್ಟಸ್ತ್ವಂ ವನವಾಸಾಯ. ನೀನು ವನವಾಸಕ್ಕಾಗಿಯೇ ಸೃಷ್ಟನಾಗಿದ್ದಿ ನೀನು ಲಕ್ಷ್ಮಣ. ಸ್ವನುರಕ್ತ ಸುಹೃಜ್ಜನೆ. ಅಷ್ಟೇ ಅಲ್ಲ, ಈ ಸುಹೃಜ್ಜನನಾದಂತಹ ರಾಮಚಂದ್ರನ ಹಿಂದೆ ನೀನು ಹೋಗ್ಬೇಕಾಗಿದೆ. ಅಲ್ಲಿ ಹೋಗಿ ಮತ್ತೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ರಾಮೇ ಪ್ರಮಾದಂ ಮಾ ಕಾರ್ಷೀಹಿ. ಯಾವುದೇ ತಪ್ಪು ಕೆಲಸಗಳನ್ನ ಮಾಡ್ಲಿಕ್ಕೆಲ್ಲ ಹೋಗ್ಬಾರ್ದು ನೀನು. ರಾಮಚಂದ್ರ ಏನು ಆಜ್ಞೆ ಮಾಡ್ತಾನೆ ಅದನ್ನ ಶಿರಸಾ ವಹಿಸಿ ಆ ಆಜ್ಞೆಯನ್ನ ನೀನು ಮಾಡಬೇಕಾಗಿದೆ. ಹಾಗಾಗಿ ನೀನು ಹೋಗ್ತಾ ಇರೋದು ಮಜಾ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಬೇಡ, ರಾಮನ ಸೇವೆ ನಿರಂತರವಾಗಿ ಮಾಡುವಂತಾಗ್ಬೇಕು. ಅಂತಹ ರಾಮನ ಸೇವೆಯನ್ನ ಮಾಡೋದಕ್ಕೋಸ್ಕರ ನಿನಗೆ ಕಾಡಿಗೆ ಹೋಗ್ಲಿಕ್ಕೆ ನಾನು ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಸುಮಿತ್ರ ಹೇಳ್ತಾಳಂತೆ. ಆಮೇಲೆ ಕೆಲವೊಮ್ಮೆ ಏನಾಗ್ತದೆ, ಬಹಳಷ್ಟು ವರ್ಷ ಒಟ್ಟಿಗೆ ಇದ್ದಿದ್ದು ಬಿಟ್ಟು ಹೋದಾಗ ತಾಯಿದ ನೆನಪಾಗ್ತದೆ, ತಂದೆಯ ನೆನಪಾಗ್ತದೆ, ಅಲ್ಲಿದ್ದ ಅಯೋಧ್ಯೆ ಇದ್ದೆಲ್ಲ ನೆನಪಾಗ್ತದೆ. ಹಂಗೆಲ್ಲ ನೆನಪು ಮಾಡ್ಕೊಳ್ಬೇಡ ನೀನು. ಹಂಗೇನಾದ್ರೂ ನೆನಪಾಯ್ತು ಅಂತ ಆದ್ರೆ, ರಾಮಂ ದಶರಥಂ ಮಿದ್ದಿ ಮಾಂ ಮಿದ್ದಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ಮಿದ್ದಿ ಗಚ್ಚತಾತ ಯಥಾ ಸುಖಂ. ಹಂಗೇನಾದ್ರೂ ತಂದೆದು ನೆನಪಾಯ್ತು ಅಂತಂದ್ರೆ ಏನು ಬೇಜಾರು ಮಾಡ್ಕೊಳ್ಬೇಡ. ಅಲ್ಲಿ ರಾಮಚಂದ್ರ ಇದ್ದಾನೆ. ಹಿರಿ ಅಣ್ಣ ಅಂತಂದ್ರೆ ಜ್ಯೇಷ್ಠೋ ಭ್ರಾತ ಪಿತೃ ಸಮಾಹ, ತಂದೆಗೆ ಸಮಾನವನು. ಹಾಗಾಗಿ ತಂದೆ ಇಲ್ಲ ಅಲ್ಲಿ ಅಂತ ತಿಳ್ಕೊಳ್ಬೇಡ. ರಾಮಚಂದ್ರನೇ ಇದಾನಲ್ಲ ತಂದೆ, ಅವನನ್ನ ತಂದೆ ಅಂತೆ ನೋಡು. ಅಷ್ಟೇ ಅಲ್ಲ, ತಾಯಿದು ನನ್ನದು ನೆನಪಾಗ್ತದೆ ಸುಮಿತ್ರೆದು. ಅವಾಗ ಏನ್ ಮಾಡ್ತಿ, ಅಲ್ಲೇ ತಂದೆ ಪಕ್ಕದಲ್ಲೇ ತಾಯಿ ಇದ್ದಾಳಲ್ಲ ಸೀತೆ, ಆ ಸೀತೆಯನ್ನ ನೋಡು, ಅವಳನ್ನ ನಿನ್ನ ತಾಯಿ ಅಂತ ತಿಳ್ಕೊ. ನನ್ನನ್ನ ಯಾವ ರೀತಿ ಸೇವೆ ಮಾಡ್ತೀಯೋ ಅದೇ ರೀತಿ ಆ ತಾಯಿಯ ಸೇವೆಯನ್ನ ಮಾಡು. ಅಷ್ಟೇ ಅಲ್ಲ, ಅಯೋಧ್ಯಾಂ ಅಟವೀಂ ವಿದ್ಧಿ. ಯಾಕೋ ಬೇಜಾರಾದಾಗ ಒಂದ್ಸರ್ತಿ ಪೂರ್ತಿ ಪಾರ್ಕಿಗೆಲ್ಲ ಹೋಗಿ ಬರ್ತೇವೆ ನಾವು. ಅದೇ ರೀತಿ ನಿನಗೇನೋ ಬೇಜಾರಾಯ್ತು, ಅಲ್ಲಿ ತಿರುಗ್ಲಿಕ್ಕೆ ಅಯೋಧ್ಯೆ ಇಲ್ಲ, ಪಾರ್ಕ್ ಇಲ್ಲ ಅಂತ ತಿಳ್ಕೊಳ್ಬೇಡ. ಅಯೋಧ್ಯಾಂ ಅಟವೀಂ ವಿದ್ಧಿ. ಅಲ್ಲಿದ್ದ ಕಾಡನ್ನೇ ನಿನ್ನ ಅಯೋಧ್ಯೆ ಅಂತ ತಿಳ್ಕೊ. ಗಚ್ಚ ತಾತ ಯಥಾ ಸುಖಂ. ಎಲ್ಲ ಸುಖವಾಗಿರುವಂತೆ ಹೋಗಿ ಬಾ ಅಂತ ಹೇಳಿ ಆ ಲಕ್ಷ್ಮಣನಿಗೆ ಅವಳು ಅನುಗ್ರಹ ಮಾಡ್ತಾನಂತೆ. ಇಷ್ಟಾದಾಗ ತಮ್ಮ ರಥಂ ಸೂರ್ಯ ಸಂಕಾಶಂ ಸೀತಾ ಹೃಷ್ಟೇನ ಚೇತಸ. ಮೊದಲು ಆ ರಥ ಬರ್ತದಂತೆ ಸೂರ್ಯ ಸಂಕಾಶಂ, ಸೂರ್ಯನಂತೆ ಪ್ರಜ್ವಲಿಸುವಂತಹ ಆ ರಥವನ್ನ ಸೀತೆ ಮೊದಲು ಏರ್ತಾಳಂತೆ. ಆಮೇಲೆ ಖಡ್ಗ, ಬಿಲ್ಲು, ಬಾಣ, ಕವಚವನ್ನ ಧರಿಸಿರುವಂತಹ ರಾಮ ಮತ್ತು ಲಕ್ಷ್ಮಣರು ಇಬ್ರು ಆ ರಥವನ್ನ ಏರ್ತಾರೆ. ಅಥೋ ಜ್ವಲನ ಸಂಕಾಶಂ ಚಾಮೀಕರ ವಿಭೂಷಿತಂ ತಮ್ ಆರರುಹತು ತೂರ್ಣಂ ಭ್ರಾತರವು ರಾಮ ಲಕ್ಷ್ಮಣವು. ಕೊನೆಗೆ ರಾಮ ಮತ್ತು ಲಕ್ಷ್ಮಣರು ಇಬ್ಬರೂ ಕೂಡ ಆ ರಥವನ್ನ ಏರಿ ಕೂಡ್ತಾರೆ. ಕೂತು ಆ ರಥ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದಂತೆ. ರಥ ಮುಂದೆ ಹೋಗ್ತಾ ಇದೆ. ಇತ್ತ ಹೊರಗಡೆಯಿಂದ ದಶರಥ, ಕೌಸಲ್ಯೆ, ಸುಮಿತ್ರೆ ಎಲ್ಲರೂ ಕೂಡ ನೋಡ್ತಾ ಇದಾರಂತೆ ಅವ್ರು ಹೋಗೋದನ್ನ. ಆ ಕಡೆ ರಥ ಮೆಲ್ಲಕ್ಕೆ ಮುಂದೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಇವರಿಗೆ ದುಃಖ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ದುಃಖ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತೆ. ಹೆಚ್ಚಾಗ್ತಾ ಇದೆ. ರಥ ಮುಂದೆ ಹೋಗ್ತಾ ಇದೆ. ತತಃ ಸ ಬಾಲವೃದ್ಧಾಸ ಪುರೀ ಪರಮ ಪೀಡಿತ ರಾಮಮೇವಾಭಿದುದ್ರಾವ ಘರ್ಮಾರ್ಥ ಸಲಿಲಂ ಯಥಾ. ಅಷ್ಟೇ ಅಲ್ಲ, ಆ ರಥ ಮುಂದೆ ಹೋಗ್ತಾ ಇದ್ದಂಗೆ ಅಯೋಧ್ಯ ಜನರೆಲ್ಲ ಅಲ್ಲಿ ಏನು ಮುತ್ತಿದ್ರಲ್ಲ ಅವರೆಲ್ಲ ಆ ರಥದ ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದ್ರಲ್ಲಿ ಹೇಳ್ತಾರೆ, ಸ ಬಾಲವೃದ್ಧಾಹ, ಬಾಲಕರಿಂದ ಹಿಡಿದು ವೃದ್ಧರವರೆಗೂ
ಯುವಕರು ಯಾರೆಲ್ಲ ಇದ್ರು, ಸ್ತ್ರೀಯರು ಎಲ್ಲರೂ ಕೂಡ ಆ ರಾಮಚಂದ್ರನ ಹಿಂದಿನೇ ಹೋಗ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಸಂಯಚ್ಛ ವಾಜಿನಾಂ ರಶ್ಮಿನ್ ಸೂತಯಾಹಿ ಶನೈ ಶನೈಹಿ, ಆ ಸುಮಂತ್ರನಿಗೆ ಹೇಳ್ತಾ ಇದ್ದಾರಂತೆ, ಸುಮಂತ್ರ ಸ್ವಲ್ಪ ನಿಧಾನ ಓಡಿಸಪ್ಪ, ಅಲ್ಲಿ ಹಗ್ಗ ಇದೆ ನೋಡು ಕುದುರೆದು, ಅದನ್ನ ಎಳೆದು ಸ್ವಲ್ಪ ಎಳಿ, ಅದನ್ನ ಅವಾಗ ನಿಧಾನ ಹೋಗ್ತದೆ, ನಾವೆಲ್ಲ ರಾಮನ ಮುಖವನ್ನ ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೋದು, ಹಾಗಾಗಿ ಸ್ವಲ್ಪ ನಿಧಾನ ಹೋಗು ನಿಧಾನ ಹೋಗು ಅಂತ ಹಿಂದಿಂದ ಜೋರಾಗಿ ಆ ಅಯೋಧ್ಯೆಯ ಜನರೆಲ್ಲ ಕಿರುಚ್ತಾ ಇದ್ದಾರಂತೆ. ಅಷ್ಟೊತ್ತಿಗೆ ಪದಾತಿನೌಚ ಯಾನಾರ್ಹೌ ಅದುಃಖಾರ್ಹೌ ಸುಖೋಚಿತೌ ದೃಷ್ಟ ಸಂಚೋದಯಾಮಾಸ ಶೀಘ್ರಂ ಯಾಹೀತಿ ಸಾರಥಿಂ. ಇಷ್ಟೆಲ್ಲ ಆಗ್ತಾ ಇದೆ. ಹಿಂದಿಂದ ವಯಸ್ಸಾದವರು ಬರ್ತಾ ಇದ್ದಾರೆ, ಬಾಲಕರು ಬರ್ತಾ ಇದ್ದಾರೆ, ಸ್ತ್ರೀಯರೆಲ್ಲ ಬರ್ತಾ ಇದ್ದಾರೆ. ಇಷ್ಟನ್ನೆಲ್ಲ ನೋಡಿ ರಾಮ ಹೇಳ್ತಾನಂತೆ ಸುಮಂತ್ರನಿಗೆ, ಸುಮಂತ್ರ, ನಾವು ಇನ್ನು ನಿಧಾನ ಹೋದಷ್ಟು ಜನರಿಗೆ ನಾವೇ ದುಃಖ ಬಹಳ ಕೊಡ್ತೇವೆ ನಾವು, ಹಾಗಾಗಿ ನಾವು ಈಗ ಶೀಘ್ರವಾಗಿ ಹೋಗ್ಬೇಕಾಗಿದೆ, ಆದ್ರಿಂದ ರಥವನ್ನ ನೀನು ಸ್ವಲ್ಪ ಸ್ಪೀಡ್ ಆಗಿ ಓಡಿಸು ಅಂತ ಹೇಳ್ತಾನಂತೆ. ಇಷ್ಟಾದಾಗ ನಿಧಾನ ಹೋಗ್ತಿದ್ದ ರಥ ಸ್ವಲ್ಪ ವೇಗವಾಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ದಶರಥ ಇಲ್ಲಿಂದ ನೋಡ್ತಾ ಇದ್ದಾನೆ, ಬೇಗ ಬೇಗ ದೂರಕ್ಕೆ ಹೋಗ್ತಾ ಇದೆ. ಆ ದಶರಥ ಹೇಳ್ತಾನಂತೆ, ಸುಮಂತ್ರ ರಥ ನಿಲ್ಲಿಸಪ್ಪ, ರಥ ನಿಧಾನಕ್ಕೆ ಹೋಗು, ನಾವು ಸ್ವಲ್ಪ ಹೊತ್ತು ನೋಡ್ತೀವಿ ಅಂತ. ಸುಮಂತ್ರ ಈಗ ರಾಜ ದಶರಥ, ರಾಜನ ಆಜ್ಞೆಯನ್ನ ಮಂತ್ರಿಯಾದವನು ಪರಿಪಾಲಿಸಲೇಬೇಕು. ಇಲ್ಲಿ ರಾಮ ಹೇಳ್ತಾನಂತೆ, ಬೇಗ ಬೇಗ ಹೋಗು, ಬೇಗ ಹೋದಷ್ಟು ದುಃಖ ಕಡಿಮೆ ಆಗ್ತಿದೆ, ಅವರಿಗೆ ದುಃಖಕ್ಕೆ ಒಂದು ಫುಲ್ ಸ್ಟಾಪ್ ಅಂತ ಸಿಗ್ತದೆ, ಹಾಗಾಗಿ ಬೇಗ ಬೇಗ ಹೋಗು ಅಂತ ರಾಮ ಹೇಳ್ತಾ ಇದ್ದಾನೆ. ಪಾಪ ಅವನು ಮಧ್ಯದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ದಶರಥ ನಿಧಾನ ಹೋಗು ಅಂತ ಇದ್ದಾನೆ, ರಾಜ ಇಡೀ ತನ್ನ ಜೀವನ ಪೂರ್ತಿ ಅವನ ಆಜ್ಞೆಯನ್ನ ಪಾಲಿಸಿಕೊಂಡು ಬಂದವನು, ಇಲ್ಲಿ ರಾಮ ನೋಡಿದ್ರೆ ಇಲ್ಲ ಇಲ್ಲ ಬೇಗ ಬೇಗ ಹೋಗು ಅಂತ ಹೇಳ್ತಾ ಇದ್ದಾನೆ. ಮಧ್ಯದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಅವನು ಸುಮಂತ್ರ ಹೇಳ್ತಾನಂತೆ ರಾಮನಿಗೆ, ರಾಮ, ನಾನು ನಿಧಾನನೇ ಹೋಗ್ತೀನಿ, ಯಾಕೆಂದ್ರೆ ನೀನೇನೋ ಕಾಡಿಗೆ ಹೋಗ್ಬಿಡ್ತಿ, ನಾನು ವಾಪಸ್ ಬರ್ಬೇಕಲ್ಲ, ವಾಪಸ್ ಬಂದಾಗ ಕೇಳ್ತಾನವನು, ಯಾಕೆ ನಾನು ಅಷ್ಟು ನಿಧಾನ ಹೋಗು ಅಂದ್ರೆ ಇದಾಗ್ಲಿಲ್ಲ ನಿನಗೆ ಅಂತ ಹಾಗಾಗಿ ನಾನು ನಿಧಾನ ಹೋಗ್ತೀನಿ ಅಂದಾಗ ರಾಮಚಂದ್ರ ಹೇಳ್ತಾನಂತೆ, ಇಲ್ಲ ಇಲ್ಲ ಬೇಗ ಹೋಗು, ನಿನ್ ಜೋರು ಕ್ರೌಡ್ ಇತ್ತು, ಏನು ಕೇಳಿಸ್ಲಿಲ್ಲ ನೀನ್ ಹೇಳಿದ್ದು ಅಂತ, ಏನಾದ್ರೂ ಒಂದು ಕಾರಣ ಹೇಳಿಬಿಡು, ಬೇಗ ಹೋಗು, ವೇಗವಾಗಿ ಓಡಿಸು ಅಂತ ಹೇಳ್ತಾನಂತೆ. ಅವನ ಮಾತನ್ನು ಕೇಳಿ ಸುಮಂತ್ರ ಆ ರಥವನ್ನ ವೇಗವಾಗಿ ಓಡಿಸ್ತಾ ಇದ್ದಾನೆ. ವೇಗವಾಗಿ ಓಡಿಸಿ ತಾನು ಆ ಕಾಡಿನ ದಾರಿಯನ್ನ ಹಿಡಿದಿದ್ದಾನೆ. ತವ ಇಷ್ಟಾದಾಗ ದಶರಥ ಕಣ್ಣ ಮಂಕಾಗ್ತಾ ಇದೆ ಒಂದು, ಯಾಕೆ ರಾಮಚಂದ್ರ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾನೆ, ರಥ ದೂರ ಹೋಗ್ತಾ ಇದೆ, ರಥವನ್ನ ನೋಡ್ತಾನೆ, ಎಲ್ಲಿವರೆಗೆ ರಥ ಕಾಣೋದಿಲ್ಲೋ ಅಲ್ಲಿವರೆಗೆ ನೋಡ್ತಾನಂತೆ. ಕೊನೆಗೆ ಆ ರಥ ಕಣ್ಮರೆ ಆಯ್ತು. ರಥ ಕಣ್ಮರೆ ಆದ್ರೆ ಆ ರಥದಿಂದ ಎದ್ದ ಧೂಳಿದೆಯಲ್ಲ ಅದನ್ನು ನೋಡ್ತಾ ಇದ್ದಾನಂತೆ, ಏನಾದ್ರೂ ಬರ್ಬಹುದಾ ವಾಪಸ್ಸು, ಏನಾದ್ರೂ ಬರ್ಬಹುದಾ ಅಂತ ಆಸೆಯಿಂದ ನೋಡ್ತಾ ಇದ್ದಾನಂತೆ. ಏನು ಕಾಣ್ತಾ ಇಲ್ಲ. ಅಷ್ಟಾದಾಗ ಅವನ ಕಣ್ಣು ಪೂರ್ತಿ ಮಂಕಾಗಿ ಬಿಡ್ತದೆ, ಅವನು ಪೂರ್ತಿ ಅಂಧನೇ ಆಗಿಬಿಡ್ತಾನೆ, ಅವನಿಗೆ ಇನ್ನೇನು ಕಾಣೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತದೆ ದಶರಥನಿಗೆ. ಇಷ್ಟಾದಾಗ ಎಲ್ಲ ವಾಪಸ್ ಒಳಗೆ ಬರ್ತಾರಂತೆ. ಬಹಳಷ್ಟು ದುಃಖ ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಕೌಸಲ್ಯಗೆ ಬಹಳಷ್ಟು ದುಃಖದಿಂದ ಜೋರಾಗಿ ಅಳ್ತಾ ಇದ್ದಾಳಂತೆ ಎದೆ ಬಿಡ್ಕೊಂಡು. ಅಷ್ಟೊತ್ತಿಗೆ ಸುಮಿತ್ರೆ ಕೆಲವು ಮಾತನ್ನ ಹೇಳ್ತಾಳೆ. ಆ ಸುಮಿತ್ರೆಯ ಮಾತನ್ನು ಕೇಳಿ ಕೌಸಲ್ಯಗೆ ಸ್ವಲ್ಪ ಸಮಾಧಾನ ಆಗ್ತದಂತೆ. ಏನಂತ ಮಾತು ಹೇಳಿದ್ಲು? ತವಾರ್ಯೇ ಸದ್ಗುಣೈರ್ಯುಕ್ತ ಸಪುತ್ರ ಪುರುಷೋತ್ತಮ ಕಿಂತೆ ವಿಲಪಿತೇನೈವಂ ಕೃಪಣಂ ರುದಿತೇನವ. ಯಾಕೆ ಅಳ್ತಾ ಇದ್ದಿ? ನಿನ್ನ ರಾಮ ಕಾಡಿಗೆ ಹೋದ, ಈಗ ನೀ ಅಳೋದ್ರಿಂದ ಏನು ವಾಪಸ್ ಬರ್ತಾನೇನು? ಇಲ್ಲ, ದುಃಖದಿಂದ ಅಳ್ತಾ ಇದ್ದೇನೆ. ಯಾಕೆ ದುಃಖ ಯಾಕೆ ಪಡ್ಬೇಕು? ಈಗ ಯಾರೋ ತಪ್ಪು ಮಾಡಿ ಬೇಡದಾಗಿರೋ ಕೆಲಸಗಳನ್ನು ಮಾಡಿ ಕಾಡು ಸೇರಿದ್ರೆ ಅವಾಗ ನೀನು ಅಳಬೇಕು, ಹೌದು. ಅಲ್ಲ, ನಿನ್ನ ರಾಮಚಂದ್ರ ಯಾವ ಕೆಟ್ಟ ಕೆಲಸವನ್ನು ಮಾಡ್ಲಿಲ್ಲ, ಅವನು ಗುಣಪೂರ್ಣ. ಅಂತಹ ಗುಣಪೂರ್ಣನಾದವನು ಕಾರಣ ಇಲ್ಲದೆ ಅವನನ್ನ ಕಾಡಿಗೆ ಕಳಿಸಿದಾರಷ್ಟೆ. ಹಾಗಾಗಿ ಏನೋ ಕೆಟ್ಟ ಕೆಲಸ ಮಾಡಿದ ಮಗನನ್ನು ಹೆತ್ತಂತೆ ಯಾಕೆ ಅಳ್ತಾ ಇದ್ದೀನಿ ನೀನು? ಅಳಬೇಡ. ಕೆಲವೊಮ್ಮೆ ಏನಾಗ್ತದೆ, ನಮಗ್ ಗೊತ್ತಿರ್ತದೆ ಅವ್ರೇನ್ ತಪ್ಪು ಮಾಡಿಲ್ಲ ಅಂತ, ಇಡೀ ಊರಿನ ಜನ ಅವನೇ ತಪ್ಪು ಮಾಡಿದ್ದು ಅಂತ ಅನ್ಕೊಂಡಿರ್ತಾರೆ. ಆ ಪರಿಸ್ಥಿತಿನೂ ಇಲ್ಲ. ಈಗ ರಾಮಚಂದ್ರ ಯಾವ ತಪ್ಪನ್ನೂ ಮಾಡಿಲ್ಲ ಅಂತ ಅನ್ನೋದು ಇಡೀ ಅಯೋಧ್ಯೆಗೆ ಗೊತ್ತಿದೆ, ಅದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಹಾಗಾದ್ರೆ ನೀನು ಬರೀ ಒಂದು ಕಾರಣ ಇಟ್ಕೊಂಡು ಅವನು ಹೋಗಿದ್ದಾನೆ ಅಂತ ಅಳ್ತಾ ಕೊಡೋದು ಸರಿಯಲ್ಲ. ಅಷ್ಟೇ ಅಲ್ಲ, ಯಾವುದಕ್ಕೋಸ್ಕರ ಹೋಗಿದ್ದವನು? ಎಸ್ತವಾರಿಯೇ ಗತಪುತ್ರ ತ್ಯಕ್ವಾ ರಾಜ್ಯಂ ಮಹಾಬಲಃ ಸಾಧು ಕುರುವನ್ ಮಹಾತ್ಮಾನಂ ಪಿತರಂ ಸತ್ಯವಾದಿನಂ. ಅವನು ಯಾವುದಕ್ಕೋಸ್ಕರ ಕಾಡಿಗೆ ಹೋಗಿದ್ದು? ತಂದೆಯ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ಅಂತ. ಹಾಗಾಗಿ ತಂದೆಯ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಕಾಡಿಗೆ ಹೋಗಿದ್ರಿಂದ ಅವನಿಗೆ ಇನ್ನಷ್ಟು ಕೀರ್ತಿಯೇ ಬರ್ತದೆ. ನೋಡು, ತಂದೆ ಮಾತನ್ನು ಉಳಿಸ್ಲಿಕ್ಕೋಸ್ಕರ, ಸೂರ್ಯವಂಶದ ಮರ್ಯಾದೆಯನ್ನು ಉಳಿಸ್ಲಿಕ್ಕೋಸ್ಕರ ಸತ್ಯಸಂಧನಾದಂತಹ ರಾಮ ಕಾಡಿಗೆ ಹೋದ ಅಂತ ನಾಳೆ ದಿವಸ ಜನರು ಮಾತಾಡ್ಕೊಳ್ತಾರೆ. ಹಾಗಾಗಿ ನೀನು ದುಃಖ ಪಡ್ಲಿಕ್ಕೆ ಒಂದೇ ಕಾರಣ ಏನು ಗೊತ್ತಾ? ರಾಮ ಇನ್ನು 14 ವರ್ಷ ನನ್ನ ಹತ್ರ ಇರುವುದಿಲ್ಲ ಅಂತ. ಆದ್ರೆ ಸುಖ ಪಡ್ಲಿಕ್ಕೆ ಅನೇಕ ಕಾರಣಗಳಿದೆ. ಅವನು ಹೋಗಿದ್ದು ಯಾವ ಅಪವಾದವನ್ನು ತಲೆ ಮೇಲೆ ಹಾಕೊಂಡಲ್ಲ, ಗುಣ ಸಂಪನ್ನನಾಗೇ ಹೋಗಿದ್ದಾನೆ. ಅಷ್ಟೇ ಅಲ್ಲ, ಹೋಗಿದ್ದು ಯಾವುದಕ್ಕೆ? ತಂದೆಯ ಮಾತನ್ನ ಅನುಸರಿಸಿ ಗುರು ಆಜ್ಞೆಯನ್ನ ಶಿರಸಾವಹಿಸಿ ನಡೆಸ್ಕೊಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೋಸ್ಕರ ಹೋಗಿದಾನು. ಹಾಗಾಗಿ ನೀನು ಬೇಜಾರು ಪಡ್ಲಿಕ್ಕೆ ಯಾವ ಕಾರಣವೂ ಇಲ್ಲ. ಅಷ್ಟೇ ಎಲ್ಲ ಹೇಳಿದಾನಲ್ಲಮ್ಮ, 14 ವರ್ಷ ಏನು ಹಿಂಗ್ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಕಳೆದು ಹೋಗಿ ಬಿಡ್ತದೆ. ಅಷ್ಟೊತ್ತಿಗೆ ರಾಮ ವಾಪಸ್ ಬಂದು ಬಿಡ್ತಾನೆ. ಬರೀ ಆ 14 ವರ್ಷ ನೀನು ಸ್ವಲ್ಪ ದುಃಖವನ್ನ ತಡ್ಕೊಂಡು
ಈ ರಾಜ್ಯದಲ್ಲಿ ಸುಖವಾಗಿ ಇರುವ ಹಾಗೆ ನೋಡು. ನೀನು ಸುಖವಾಗಿದ್ರೆ ರಾಮಚಂದ್ರನು ಅಲ್ಲಿ ಸುಖವಾಗಿರ್ತಾನೆ. ರಾಮ ಅಲ್ಲಿ ಹೋಗಿ ಏನು ದುಃಖ ಪಟ್ಕೊಂಡಿರ್ತಾನೆ ಅಂತ ತಿಳ್ಕೊಳ್ಬೇಡ ನೀನು. ಅಲ್ಲಿ ಹೋಗಿ ನಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತಾನೋ ರಾಮಚಂದ್ರ ಅದೇ ರೀತಿ ಕಾಡಲ್ಲೂ ಇರ್ತಾನೆ. ಯಾಕೆ ಅಲ್ಲಿ ನನ್ನ ಮಗ ಲಕ್ಷ್ಮಣ ಇದ್ದಾನೆ. ಲಕ್ಷ್ಮಣ ಏನ್ ಮಾಡ್ತಾನೆ, ಅವನಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಅವನ ಸೇವೆಯನ್ನ ನಿರಂತರವಾಗಿ ಮಾಡಿ ಅವನಿಗೆ ತೃಪ್ತಿಯನ್ನು ಪಡಿಸ್ತಾನೆ, ಅವನನ್ನ ಸುಖವಾಗಿ ನೋಡ್ಕೊಳ್ತಾನೆ ಲಕ್ಷ್ಮಣ ಅಂತ ಹೇಳಿ ಅವಳಿಗೆ ತಾನ ಧೈರ್ಯವನ್ನು ಹೇಳ್ತಾಳಂತೆ. ಇಷ್ಟು ಧೈರ್ಯವನ್ನು ಕೇಳಿ ಹೌದು ಸಾಕು, ನಾನಿನ್ನು ದುಃಖ ಪಟ್ಟಿದ್ದು ಸಾಕು ಅಂತ ಹೇಳಿ ಸ್ವಲ್ಪ ತನ್ನ ಮನಸ್ಸನ್ನ ಹತೋಟಿಯಲ್ಲಿ ತರ್ಕೊಳ್ತಾಳೆ ಕೌಸಲ್ಯೆ ಅಂತ. ಇಷ್ಟಾಗ್ತದೆ. ಇಷ್ಟಾದಾಗ ರಾಮಚಂದ್ರ ಈ ದಶರಥನ ಕಣ್ಣಿಂದ ಮರೆಯಾದ. ಇನ್ನು ಅಯೋಧ್ಯೆ ಹೊರಗೆ ಹೋಗ್ಲಿಲ್ಲ. ಅಯೋಧ್ಯೆಯಿಂದ ಹೋಗ್ತಾ ಇದ್ದಾನಂತೆ. ಹೋಗ್ತಾ ಇದ್ದ ಹಾಗೆ ರಥದಿಂದ ಹೋಗ್ಬೇಕಾದ್ರೆ ಹಿಂದಿಂದ ಶಬ್ದಗಳು ಕೇಳಲಿಕ್ಕೆ ಪ್ರಾರಂಭ ಆಗ್ತದಂತೆ. ಯಾರು ಅಂತ ಹಿಂತಿರುಗಿ ನೋಡಿದ್ರೆ ತೇ ದ್ವಿಜಾಹ ತ್ರಿವಿಧಂ ವೃದ್ಧ ಜ್ಞಾನೇನ ವಯಸೌಜಸ ವಯ ಪ್ರಕಂಪ ಶಿರಸೋ ದೂರಾತ್ ಊಚುರಿದಂ ವಚಃ. ಹಿಂದಿಂದ ವೃದ್ಧರು ಮುದುಕರು ಕರಿತಾ ಇದ್ದಾರಂತೆ. ಮುದುಕರು ಅಂತಂದ್ರೆ 3 ರೀತಿಯಿಂದ ಮುದುಕರು ಅಂತ ಹೇಳ್ತಾರೆ. ದ್ವಿಜಾಹ ತ್ರಿವಿಧಂ ವೃದ್ಧಾಹ ಜ್ಞಾನೇನ ವಯಸ ಓಜಸ. ಅವರ ಕಾಂತಿ ನೋಡಿದ್ರೆ ಅಷ್ಟು ತಪಸ್ಸಿದೆ ಅಂತ ಗೊತ್ತಾಗ್ತಿದಂತೆ. ತಪಸ್ಸಿನಿಂದ ವೃದ್ಧರು ಅಂತ. ಇನ್ನೊಂದು ಜ್ಞಾನೇನ, ಅವರು ಬ್ರಹ್ಮಜ್ಞಾನವನ್ನ ತಿಳ್ಕೊಂಡು ಅವರ ತಲೆ ಕೂದಲು ಹಣ್ಣಾಗಿದೆ, ಹಾಗಾಗಿ ಜ್ಞಾನೇನ ವಯಸ್ಸು ಕೂಡ ಅಷ್ಟು ವಯಸ್ಸಾಗಿದೆ. ಅಂತಹ ವೃದ್ಧರು ಹಿಂದಿಂದ ರಾಮಚಂದ್ರನನ್ನ ನೋಡಿ ನಿಲ್ಲು 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 ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇದ್ದಾರಂತೆ. ವಹಂತೋ ಜವನ ರಾಮಂ ಭೋ ಜಾತ್ಯಾಹ ತುರಂಗಮಾಹ. ಎಲ್ಲರೂ ಕೆಲವೊಮ್ಮೆ ನಮಗೆ ಬಹಳಷ್ಟು ದುಃಖ ಆದಾಗ ನಾವು ಮನುಷ್ಯರ ಹತ್ರನೇ ಮಾತಾಡ್ಬೇಕು ಅಂತಿಲ್ಲ ಅಂತ, ಯಾವುದೋ ಒಂದು ಜಡವಸ್ತುವನ್ನು ಇಟ್ಕೊಂಡು ಯಾರೋ ಫೋಟೋ ಇಟ್ಕೊಂಡು ಅಳೋದು ಇದೆಲ್ಲ ಮಾಡ್ತೀವಿ. ಅದೇ ರೀತಿ ಆ ದುಃಖ ಕವಿಗಳು ವರ್ಣನೆ ಮಾಡ್ತಾರೆ. ದುಃಖ ಬಹಳ ಆದಾಗ ಮನುಷ್ಯರು ಯಾರು ಜೀವಿಗಳು ಯಾರು ಅಂತ ಗೊತ್ತಾಗುದಿಲ್ಲ ಅಂತ. ಮೇಘದೂತ ಅಂತ ಕಾಳಿದಾಸನ ಕಾವ್ಯ ಬರ್ತದೆ. ಆ ಯಕ್ಷ ಬಹಳಷ್ಟು ದುಃಖಗೊಂಡು ಮೇಘವನ್ನ ಕರೆದು ಅದರೊಟ್ಟಿಗೆ ಮಾತಾಡಿ ಅದರಿಂದ ಸಂದೇಶ ಕಳಿಸ್ತೇನೆ ನನ್ನ ಹೆಂಡತಿಗೆ ಅಂತ ಹೇಳಿ, ಆ ರೀತಿ ಜಡವಸ್ತು ಯಾವುದು ಜೀವಿತ ವಸ್ತು ಯಾವುದು ಅನ್ನೋ ಕನ್ಫ್ಯೂಷನ್ ಬರುವಷ್ಟು ಆ ದುಃಖ ನಮ್ಮನ್ನು ಕಾಡ್ತದೆ ಅಂತ ಈ ವೃದ್ಧರೆಲ್ಲ ಆ ಕುದುರೆಗೆ ಹೇಳ್ತಾ ಇದ್ದಾರಂತೆ. ಕುದುರೆಗಳೇ ಜಾತ್ಯಾಹ ತರಂಗಮಾಹ. ಅದರಲ್ಲೂ ಕುದುರೆಗಳನ್ನ ಹೊಗಳ್ತಾ ಇದ್ದಾರೆ. ಒಳ್ಳೆ ಜಾತಿಯ ಕುದುರೆಗಳೇ, ಸ್ವಲ್ಪ ನಿಧಾನ ಹೋಗ್ರಪ್ಪ, ನಮಗೆ ರಾಮಚಂದ್ರನನ್ನ ನೋಡ್ಬೇಕು, ನೀವು ಕಾಡಿನ ದಾರಿಗೆ ಹೋಗ್ಬೇಡ್ರಿ, ನೀವು ವಾಪಸ್ ಬರ್ರಿ, ನೀವು ಹಿಂಗೆ ತಿರುಗಿಸ್ಕೊಂಡು ಅಂತ ಹೇಳಿ ಕುದುರೆಗಳಿಗೆ ಹೇಳ್ತಾ ಇದ್ದಾರಂತೆ. ಇಷ್ಟಾದಾಗ ರಾಮಚಂದ್ರನಿಗೆ ಬಹಳ ಬೇಜಾರಾಗ್ತದೆ ಹಿಂದೆ ನೋಡಿ. ಯಾಕೆಂದ್ರೆ ವೃದ್ಧರು ಪ್ರಕಂಪ ಶಿರಸಹ, ಅವರು ಪಾಪ ತಲೆ ಹಿಂಗ್ ನಿಂತ್ರೆ ನಿಲ್ಲುದಿಲ್ಲ ಅಂತ ಹಿಂಗೆ ಅಲಗಾಡ್ತಿರ್ತದಂತ. ಅಂದ್ರೆ ಅಷ್ಟು ವೃದ್ಧರಾಗಿದ್ದಾರೆ ಅವರು. ಅಂತಹ ವೃದ್ಧರು ಕೆಲವೊಬ್ಬರು ಅಗ್ನಿಯನ್ನು ಬೆಂಕಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ನಿತ್ಯ ಅಗ್ನಿಹೋತ್ರಿಗಳು ಅಂತ. ಮನೆಯಲ್ಲಿ ಹೆಂಡತಿಯರೆಲ್ಲ ಕಳಿಸ್ಬಿಟ್ಟಿದಾರಂತೆ. ನೀವು ಹೋಗ್ರಿ, ನಮಗ್ ಮಕ್ಕಳು ನೋಡ್ಲಿಕ್ಕಿದೆ, ನೀವು ಹೋಗಿ ರಾಮಚಂದ್ರನನ್ನ ಕಾಡಲ್ಲಿ ನೋಡ್ಕೊಳ್ರಿ, ನಿಮ್ಮ ಅಗ್ನಿ ಇದೆಯಲ್ಲ ಅಗ್ನಿಹೋತ್ರ ನಿತ್ಯದ್ದು ತಗೊಂಡು ಹೋಗ್ರಿ, ಅಲ್ಲೇ ಅಗ್ನಿ ಕಾರ್ಯ ಮಾಡ್ಕೊಡ್ರಿ ಹೋಗ್ರಿ ಅಂತ ಹೇಳಿ ಕಳಿಸಿದಾರಂತೆ. ಎಲ್ಲರೂ ತಮ್ಮ ಅಗ್ನಿಗಳನ್ನು ಹೊತ್ಕೊಂಡು ರಾಮನ ಹಿಂದೆ ಓಡ ಬರ್ಲಿಕ್ಕೆ. ಪಾಪ ರಾಮಚಂದ್ರನಿಗೆ ಈ ದೃಶ್ಯ ನೋಡ್ಲಿಕ್ಕೆ ಆಗಿಲ್ಲ. ಅವನು ರಥವನ್ನ ನಿಲ್ಲಿಸೇ ಬಿಟ್ಟಂತ. ನಿಲ್ಲಿಸು ಅಂತ ಹೇಳಿ, ಇನ್ನು ನಾನು ರಥದಲ್ಲಿ ಹೋದ್ರೆ ಪಾಪ ಇವ್ರು ಓಡ್ ಬಂದು ಬಿದ್ದು ಸ್ಟ್ಯಾಂಪೇಡ್ ಆದ್ರೆ ಮತ್ತೆ ಬಹಳ ಕಷ್ಟ. ಅದಕ್ಕೋಸ್ಕರ ರಥವನ್ನ ನಿಲ್ಲಿಸಿ ಅವರ ಮೇಲಿನ ಕರುಣೆಯಿಂದ ಏವಂ ಅರ್ಥ ಪ್ರಲಾಪಾನ್ಸ್ತಾನ್ ವೃದ್ಧಾನ್ ಪ್ರಲಪಿತೋ ದ್ವಿಜಾನ್ ಅವೇಕ್ಷ ಸಹಸಾ ರಾಮೋ ರಥಾತ್ ಅವತತಾರಹ. ರಥದಿಂದ ಕೆಳಗಿಳಿದು ರಥದಲ್ಲಿ ಹೋಗೋದು ಬೇಡ, ನಾನು ಕಾಲ್ನಡಿಗೆಯಲ್ಲೇ ಹೋಗ್ತೇನೆ ಅಂತ ಹೇಳಿ ರಾಮ ಲಕ್ಷ್ಮಣ ಸೀತೆಯರು ಕಾಲ್ನಡಿಗೆಯಲ್ಲೇ ಮುಂದೆ ಹೋಗ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಎಲ್ಲಾ ಬಂದವರು ಬರ್ತಾ ಇದ್ದಾರೆ, ಅವ್ನ ಹಿಂದೆ ಬರ್ತಾ ಇದ್ದಾರೆ. ಬಹಳಷ್ಟು ಜನ ಬಂದುಬಿಟ್ಟಿದಾರಂತ ಅವನ ಹಿಂದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ರಾಮಚಂದ್ರನಿಗೆ. ಬಂದಿದ್ದಾರೆ ಜನ. ಕೆಲವೊಬ್ಬರೆಲ್ಲ ಶ್ವೇತ ಛತ್ರ, ಈ ಬಿಳಿ ಬಣ್ಣದ ಕೊಡೆ. ಈ ಬಿಳಿ ಬಣ್ಣದ ಕೊಡೆ ಯಾರಿಗೆ ಸಿಗ್ತದೆ ಅಂತಂದ್ರೆ, ಅವಾಗ ವಾಜಪೇಯ ಯಾಗ ಮಾಡಿಸಿದವರಿಗೆ ಬಿಳಿ ಬಣ್ಣದ ಕೊಡೆ ಕೊಡ್ತಿದ್ರಂತೆ, ಛತ್ರಿಯನ್ನು ಕೊಡ್ತಿದ್ರು. ಈ ಛತ್ರಿ ಅಂದ್ರೆ ಅವರು ವಾಜಪೇಯ ಯಾಗ ಮಾಡಿಸಿದವರು, ಅವರು ಪುರೋಹಿತರು ಅಂತ. ಅವರೆಲ್ಲ ಬಂದ್ಬಿಟ್ಟಿದಾರಂತೆ. ವಾಜಪೇಯ ಮಾಡಿಸಿದ ಯಾಗದ ಎಲ್ಲ ಬಂದು ತಮ್ಮ ಕೊಡೆಯನ್ನ ರಾಮಚಂದ್ರನಿಗೆ ಹಿಡಿದು, ನಾವು ಇಡೀ ನಿನ್ನ ವನವಾಸ ಮುಗಿಯುವವರೆಗೂ ಈ ಕೊಡೆಯನ್ನ ನಿನಗೆ ತ್ರಾಣವಾಗಿ, ಬಿಸಿಲು ಮಳೆ ನಿನ್ನ ಮೇಲೆ ಬೀಳದೆ ಇರುವಂತೆ ನಾವು ಇದರಿಂದ ನಿನ್ನನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಬಂದು ಎಲ್ಲ ಕೊಡೆ ಹಿಡಿತಾ ಇದ್ದಾರೆ. ಬಹಳಷ್ಟು ದುಃಖವನ್ನ ಪಟ್ಟ. ಇಷ್ಟಾದಾಗ ಏನ್ ಮಾಡ್ಬೇಕು ಅಂತ ಇದ್ದಾಗ ಅಲ್ಲಿದ್ದ ಜನರಿಗೆಲ್ಲ ಒಮ್ಮೆಲೆ ಖುಷಿ ಆಯ್ತಂತೆ. ಯಾಕೆ ಗೊತ್ತಾ, ರಾಮಚಂದ್ರ ನಡ್ಕೊಂಡು ಹೋಗ್ತಾ ಇದ್ದಾನೆ, ಸಾಯಂಕಾಲ ಆಗ್ತಾ ಇದೆ, ಎದುರುಗಡೆ ತಮಸಾ ನದಿ ಬಂದ್ಬಿಟ್ಟಿದೆ. ನದಿ ಬಂದ್ರೆ ಇನ್ನು ಮುಂದೆ ಹೋಗ್ಲಿಕ್ಕೆ ಆಗಲ್ಲ ರಾಮನಿಗೆ, ಇಲ್ಲಿ ಅವಶ್ಯವಾಗಿ ನಿಂತ್ಕೊಳ್ಳೇಬೇಕು ಅಂತ ಹೇಳಿ ಎಲ್ಲರೂ ನದಿಗೆ ಒಂದ್ಸತಿ ನಮಸ್ಕಾರ ಮಾಡಿದ್ರಂತೆ, ಸಂತೋಷ ಪಟ್ರಂತೆ. ಅವತ್ತಿನ ದಿನ ರಾತ್ರಿ ಅಲ್ಲೇ ತಂಗಿದ್ರು ಅವರು. ಈ ಮಧ್ಯ ನಿಶಾ ಪೂರ್ವ ಸೌಮಿತ್ರೇ ಪ್ರಹಿತಾವನಂ ವನವಾಸಸ್ಯ ಭದ್ರಂತೆ ನಚೋತ್ಕಂಠಿತು ಮರ್ಹಸಿ. ಹಾಗಾಗಿ ನಾವು ಮೊದಲನೇ ರಾತ್ರಿ, ಈ ವನವಾಸದ ಮೊದಲನೇ ರಾತ್ರಿಯನ್ನ ಲಕ್ಷ್ಮಣ ನಾವು ಇಲ್ಲೇ ಕಳೆಯೋಣ ಅಂತ ಹೇಳಿ ಆ ತಮಸಾ ನದಿ ತೀರದಲ್ಲಿ ಮಲ್ಕೊಂಡ್ರಂತೆ. ಮಲ್ಕೊಳ್ಳೋದು ಅಂತಂದ್ರೆ ಪಾಪ ಯಾರಿಗೂ ನಿದ್ದೆ ಇಲ್ಲ. ಅಯೋಧ್ಯೆ ಜನರು ಒಂದಿಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಎಲ್ಲ ಜನರು ಅಲ್ಲೇ ಮಲ್ಕೊಂಡಿದಾರಂತೆ ತಮಸಾ ತೀರದಲ್ಲಿ. ಅಷ್ಟೊತ್ತಿಗೆ ಲಕ್ಷ್ಮಣ ಪಾಪ ಅವನು ಇಡೀ ರಾತ್ರಿ ನಿದ್ದೆ ಮಾಡ್ಲಿಲ್ಲಂತೆ. ಯಾಕೆ ನಿದ್ದೆ ಬರ್ತಾ ಇಲ್ಲ ಅವನಿಗೆ. ಇಂಥ ರಾಜ್ಯವನ್ನ ನನ್ನ ಅಣ್ಣ ಕಳ್ಕೊಂಡು ಕಾಡಿಗೆ ಬರುವಂಗಾಯ್ತಲ್ಲ ಅಂತ ಹೇಳಿ ಆ ಅಣ್ಣನ ಗುಣಗಳನ್ನೇ
ತಾನು ಮೆಲುಕು ಹಾಕ್ತಾ ಇಡೀ ರಾತ್ರಿಯನ್ನ ಅಲ್ಲೇ ಕಳೀತಾ ಇದ್ದಾನಂತೆ ತಮಸಾ ತೀರದಲ್ಲಿ. ರಾಮಚಂದ್ರ ಬೆಳಿಗ್ಗೆ ಇನ್ನೇನು ಸೂರ್ಯೋದಯ ಆಗಬೇಕು, ಸೂರ್ಯೋದಯ ಆಗಿಲ್ಲ. ಬೆಳಿಗ್ಗೆ ಹೊತ್ತು ಹೇಳ್ತಾರಂತೆ, ಬೇಗ ಎದ್ದು ಮೆಲ್ಲಕ್ಕೆ ಬಂದು ಲಕ್ಷ್ಮಣನನ್ನು ಎಬ್ಬಿಸ್ತಾನಂತೆ. ಲಕ್ಷ್ಮಣ ಎದ್ದೆ ಎಲ್ಲ ಕೇಳು, ನಾವು ಹೊರಟು ಬಿಡೋಣ ಈಗ. ಅಲ್ಲಿ ಹೋಗಿ ಸುಮಂತ್ರನನ್ನು ಎಬ್ಬಿಸ್ತಾನಂತೆ. ಸುಮಂತ್ರ ಚೂರಿ ಹೇಳಪ್ಪ, ಎದ್ದು, ಈಗ ಜನರೆಲ್ಲರೂ ಮಲ್ಕೊಂಡಿದ್ದಾರೆ, ಈಗ ಇದೇ ನಮಗೆ ಸರಿಯಾದ ಸಮಯ. ಬೆಳಿಗ್ಗೆ ಹೊತ್ತು ಎದ್ದು ಹೋದ್ರೆ ಮತ್ತೆ ಅವರೆಲ್ಲರೂ ಬರ್ತಾರೆ ನನ್ನ ಹಿಂದೆ, ನನಗೆ ಬೇಡ, ಯಾರು ಬರೋದು ಬೇಡ, ಅವ್ರನ್ನ ಪಾಪ ಇನ್ನಷ್ಟು ದುಃಖದಲ್ಲಿ ಮುಳುಗಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾವು ಬೇಗ ಹೊರಡೋಣ, ಬೇಗ ಕುದುರೆಗಳನ್ನ ತೆಗಿ ಅಂತ ಹೇಳಿ ಸುಮಂತ್ರ ಓಡಿ ಹೋಗಿ ಕುದುರೆಗಳನ್ನ ಮೆಲ್ಲಕ್ಕೆ ತೆಗಿತಾನಂತೆ. ತೆಗೆದು ರಾಮಚಂದ್ರ ಹೇಳ್ತಾನಂತೆ, ಮೋಹನಾರ್ಥಂತು ಪೌರಾಣ ಸೂತಂ ರಾಮೋಬ್ರವೀಧ್ವಜ ಉದಂಗ್ಮುಖ ಪ್ರಯಾಹಿತ್ವಂ ರಥಮಾರುಹ್ಯ ಸಾರಥೆ. ರಥವನ್ನ ಏರಿ ಒಂಚೂರು ನೀನು ಈ ಕಡೆ ಹೋಗು, ಉತ್ತರ ದಿಕ್ಕಿಗೆ ಹೋಗಿ ಆಮೇಲೆ ವಾಪಸ್ ಬಾ ಅಂತ ಹೇಳ್ತಾನೆ. ಈ ಮಾರ್ಗದಿಂದ ಬರೋದು ಬೇಡ, ಸ್ವಲ್ಪ ಆ ಕಡೆಯಿಂದ ಬಾ ನೀನು ಅಂತ. ಯಾಕೆಂದ್ರೆ ಜನರು ಹೇಳ್ತಾರೆ, ಎದ್ದಾಗ ರಾಮಚಂದ್ರ ಎಲ್ಲಿ ಹೋದ, ನಮ್ಮನ್ನು ಬಿಟ್ಟು ಕಾಡಿಗೆ ಹೋದ ಏನೋ ಅಂತ ತಿಳ್ಕೊಳ್ಳೋಟ್ಟಿಗೆ ಆ ರಥ ಗುರುತು ನೋಡ್ತಾರೆ ಅವರು. ಹಿಂಗೆ ಉತ್ತರ ದಿಕ್ಕಿಗೆ ಹೋಗಿದೆ ಅಂದ್ರೆ ಅಯೋಧ್ಯೆಗೆ ಹೋಗಿದೆ ಅಂತ ತಿಳ್ಕೊಂಡು ಆ ರಾಮಚಂದ್ರ ಮನಸ್ಸು ಬದಲಾಯಿಸಿ ನಮ್ಮ ದುಃಖವನ್ನೆಲ್ಲ ನೋಡ್ಲಿಕ್ಕಾಗದೆ ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ಹೇಳಿ ವಾಪಸ್ ಅಯೋಧ್ಯೆಗೆ ಹೋಗ್ತಾರೆ ಜನ ಎಲ್ಲ. ನೀನು ಸ್ವಲ್ಪ ಹಂಗ ಹೋಗಿ ಅಲ್ಲಿಂದ ಸೈಡ್ ಮಡ್ರೋಡ್ ಹಿಡಿ ನೀನು ಹಂಗೆ ಹೇಳಿ ಅಲ್ಲಿಂದ ಅವರು ವಾಪಸ್ ಕಾಡಿಗೆ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿಂದ ಹಾಗೆ ಹೊರಡ್ತಾರೋ. ಹೊರಟಾಗ ಏನಾಗ್ತದೆ, ಜನರೆಲ್ಲ ಹೇಳ್ತಾರೆ, ಎದ್ದು ಅವನು ಅನ್ಕೊಂಡಾಗೆ ಆಗ್ತದೆ, ಅಯ್ಯೋ ರಾಮಚಂದ್ರ ನಮ್ಮನ್ನು ಬಿಟ್ಟೋದಾ ಅಂತ ಮೊದಲು ಗೋಳಾಡ್ತಾರಂತೆ. ನಮ್ಮನ್ನೆಲ್ಲ ಬಿಟ್ಟೋದ, ನಾವ್ ಹೇಗೆ ಜೀವನ ಮಾಡೋದು, ನಾವೆಲ್ಲ ಮನೆಗೆ ಹೋಗೋದೇ ಇಲ್ಲ ಅಂತ ಹೇಳಿ ಅಲ್ಲೇ ಕೂತ್ ಬಿಟ್ರಂತೆ ಎಲ್ಲರೂ. ಅಷ್ಟೊತ್ತಿಗೆ ಒಬ್ನ ಯಾರು, ಈ ಕಡೆ ಹೋಗಿದೆ ನೋಡ್ರಿ ರಥ, ಈ ಕಡೆಯಿಂದ ಹೋಗಿದೆ, ಈ ಕಡೆ ಹೋಗಿದೆ ಅಂತಂದ್ರೆ ಇದು ಅಯೋಧ್ಯೆಗೆ ಹೋಗ್ತದೆ, ಅದನ್ನು ಹಿಂಬಾಲಿಸ್ಕೊಂಡು ಹೋಗೋಣ ಅಂತ ಹೇಳಿ ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರಂತೆ. ಮಧ್ಯದಲ್ಲಿ ಅದು ಕಟ್ ಆಗ್ಬಿಟ್ಟಿದೆ. ಇಲ್ಲ ಇಷ್ಟು ದೂರ ಬಂದಿದ್ದಾನೆ ಅಂತಂದ್ರೆ ಇದು ಕಾಡಿಗೆ ಹೋಗೋ ದಾರಿ ಅಲ್ಲ, ಇದು ಅಯೋಧ್ಯೆಗೆ ಹೋಗೋ ದಾರಿನೇ, ಇದು ಅವನು ಅಯೋಧ್ಯೆಗೆ ಅವಶ್ಯವಾಗಿ ಹೋಗಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಅಯೋಧ್ಯೆಗೆ ಹೋಗಿ ಅಲ್ಲಿ ನೋಡ್ತಾರೆ, ಯಾರು ಇಲ್ಲ ಅಂತ, ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ, ಸುಮಂತ್ರನೂ ಇಲ್ಲ, ಸೀತೆನೂ ಇಲ್ಲ ಅಂತ. ಹಂಗಾಗಿ ಚಂದ್ರಹೀನಂ ಇವಾಕಾಶಂ ತೋಯಹೀನಂ ಇವಾರಣವಂ. ಸಮುದ್ರ ನೀರೇ ಇಲ್ಲ ಅಂದ್ರೆ ಯಾವ ಸಮುದ್ರ ಅದು? ಅದೇ ರೀತಿ ಆಕಾಶ ನೋಡ್ಲಿಕ್ಕೆ ಯಾವಾಗ ಚಂದ, ರಾತ್ರಿ ಹೊತ್ತು ನಕ್ಷತ್ರಗಳು ಚಂದ್ರ ಎಲ್ಲ ಇದ್ದಾಗ ನೋಡ್ಲಿಕ್ಕೆ ಚಂದ ಅದು. ಆ ರೀತಿ ನೀರೇ ಇಲ್ಲದ ಸಮುದ್ರವನ್ನು ನೋಡಿದರೆ ಯಾವ ರೀತಿ ಇರುತ್ತದೋ, ನಕ್ಷತ್ರ ಚಂದ್ರರೇ ಇಲ್ಲದ ಆಕಾಶವನ್ನು ನೋಡಿದರೆ ಯಾವ ರೀತಿ ಇರುತ್ತದೋ ಅಂಥ ಅಯೋಧ್ಯ ಪಟ್ಟಣವನ್ನ ಅವರು ನೋಡಿ ಅವರ ದುಃಖ ಇನ್ನಷ್ಟು ಇಮ್ಮಡಿ ಆಯಿತು, ಬಹಳಷ್ಟು ತಾವು ದುಃಖಪಟ್ಟರು ಅಂತನ್ನೋದನ್ನ ವಾಲ್ಮೀಕಿ ಮಹರ್ಷಿಗಳು ಅನೇಕ ಶ್ಲೋಕಗಳಲ್ಲಿ ಹೃದಯಂಗಮವಾಗಿ, ಬರೀ 1-2 ಶ್ಲೋಕದ ಅರ್ಥ ಹೇಳಿದ್ನೋ ಏನೋ ನಾನು, ಇದನ್ನ ಪೂರ್ಣ ಓದಿದಾಗ ನಮಗೆ ಅದರ ಪೂರ್ಣ ಭಾವ ಏನು ಅಂತ ಗೊತ್ತಾಗ್ತದೆ. ಇಷ್ಟಾಗ್ತದೆ. ಅತ್ತ ರಾಮಚಂದ್ರ ಹೊರಟಿದ್ದಾನೆ. ಸುಮಂತ್ರ ರಥದಿಂದ ಕರ್ಕೊಂಡು ಮೊದಲು ಆ ವೇದಶ್ರುತಿ ಅಂತ ಒಂದು ನದಿ ಸಿಗ್ತದೆ, ಅದನ್ನು ಪಾರ್ ಮಾಡ್ತಾರಂತೆ. ಗೋಮತಿ ಅನ್ನೋ ನದಿ ಸಿಗ್ತದೆ, ಅದನ್ನೂ ಪಾರ್ ಮಾಡಿ ಮುಂದೆ ಹೋಗ್ತಾರಂತೆ. ಕೊನೆಗೆ ಸ್ಯಂದಿಕಾ ಅನ್ನುವಂಥ ಇನ್ನೊಂದು ನದಿಯನ್ನ ಪಾರ್ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದ ಹಾಗೇನೆ ಆ ಅಯೋಧ್ಯೆ ಅಲ್ಲಿಗೆ ಕೊನೆ ಆಗ್ತದೆ. ಆ ಅಯೋಧ್ಯೆ ಎಲ್ಲ ಅಲ್ಲಿಗೆ ಕೊನೆ ಆಗ್ತದೆ. ಒಂದು ಸರ್ತಿ ಹಿಂತಿರುಗಿ ಆ ಅಯೋಧ್ಯೆಗೆ ರಾಮಚಂದ್ರ ನಮಸ್ಕಾರ ಮಾಡ್ತಾನಂತೆ. ನಾನು ಸಣ್ಣವನಿದ್ದಾಗಿಂದ ಇದ್ದಂತಹ ನಗರಿ ಇದು, ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಿ ಬರ್ತೇನೆ, ಓ ಅಯೋಧ್ಯೆಯ ನಗರ ದೇವತೆಯೇ ನನಗೆ ಅನುಮತಿ ಕೊಡಿ ಅಂತ ಹೇಳಿ ಅಲ್ಲಿದ್ದ ಜನರಿಗೆ, ಅಲ್ಲೆಲ್ಲ ಆ ಅಯೋಧ್ಯೆಯ ಗ್ರಾಮ ದೇವತೆಗೆ ಎಲ್ಲರಿಗೂ ಕೂಡ ಸೇರಿ ನಮಸ್ಕಾರ ಮಾಡಿ ಅಲ್ಲಿಂದ ಅನುಮತಿ ಪಡೆದು ತಾನು ಮುಂದೆ ಹೋಗ್ತಾನೆ. ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದು ಶೃಂಗವೇರಪುರ ಅಂತ ಒಂದು ಪಟ್ಟಣ ಸಿಗ್ತದೆ. ಆ ಶೃಂಗವೇರಪುರ ಅಂತಂದ್ರೆ ಈ ಬಹುಶಃ ಈಗಿನ ಪ್ರಯಾಗರಾಜಿಂದ ಸಾಧಾರಣ 40 ಕಿಲೋಮೀಟರ್ ದೂರದಲ್ಲಿ ಬರ್ತದೆ. ಈಗಲೂ ಕೂಡ ಇದೆ. ಅಲ್ಲಿ ಗಂಗಾ ತೀರ ಇದೆ. ಅಲ್ಲಿ ಆ ಗಂಗಾ ನದಿಯನ್ನು ನೋಡ್ತಾ ಅವರು ತಾವು ತಮ್ಮ ಪ್ರಯಾಣವನ್ನು ನಡೆಸ್ತಾರಂತೆ. ತತ್ರ ತ್ರಿಪಥಗಾಂ ದಿವ್ಯಾಂ ಶೀತತೋಯಾಂ ಅಶೈವಲಾಂ ದದರ್ಶ ರಾಘವೋ ಗಂಗಾಂ ರಮ್ಯಾಂ ಋಷಿ ನಿಷೇವಿತಾಂ. ಅಂತಹ ಗಂಗೆಯನ್ನು ನೋಡಿದ. ಎಂಥ ಗಂಗೆ ಅಂತಂದ್ರೆ ಶೀತತೋಯಾಂ ತಂಪಾದ ನೀರಂತೆ, ಅಶೈವಲಾಂ ನೀರು ಅಂತಂದ್ರೆ ಕಸ ಕಡ್ಡಿ ಬಿದ್ದು ಪಾಚಿ ಕಟ್ಟಿ ಎಲ್ಲ ಆಗ್ಬಾರ್ದಂತೆ. ಅಶೈವಲಾಂ ಯಾವ ಪಾಚಿಯೂ ಕಟ್ಟಿರ್ಲಿಲ್ಲ. ಅಂಥ ದಿವ್ಯವಾದಂತಹ ಋಷಿ ಸೇವಿತ, ಅನೇಕ ಋಷಿಗಳು ತಮ್ಮ ನಿತ್ಯದ ಆಹ್ನಿಕಕ್ಕೆ ಆ ನೀರನ್ನ ಉಪಯೋಗವನ್ನ ಪಡೆಯುವಂತಹ ನೀರು ಗಂಗೆ. ಅಂಥ ತ್ರಿಪಥಗ ಗಂಗೆಯನ್ನ ರಾಮಚಂದ್ರ ನೋಡಿ ಅಲ್ಲಿಂದ ಆ ಶೃಂಗವೇರಪುರಕ್ಕೆ ಹೋಗ್ತಾನಂತೆ. ಅವಿದೂರಾದಯಂ ನದ್ಯಾಹ ಬಹು ಪುಷ್ಪ ಪ್ರವಾಲವಾನ್ ಸುಮಹಾನ್ ಇಂಗುದೀ ವೃಕ್ಷೋ ವಸಾಮೋತ್ರೈವ ಸಾರಥಿ ಹೇಳ್ತಾನಂತೆ, ನೋಡು ಅಲ್ಲೇ ಎದುರುಗಡೆ ಅನೇಕ ಪುಷ್ಪ ಫಲಗಳನ್ನ ಬಿಟ್ಟಂತಹ ಒಂದು ಇಂಗುದಿ ಮರ ಅಂದ್ರೆ ಬಹುಶಃ ಅದು ಹಿಂಗಣ ಮರ ಅಂತ ಕರೀತಾರೆ ಅದನ್ನ. ಅದರ ಮರದ ಫಲವನ್ನ ಮತ್ತೆ ಅದರಿಂದ ಎಣ್ಣೆ ತೆಗೆದು ಈ ಆಯುರ್ವೇದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡ್ಬೋದು. ಅಂತ ಇಂಗುದಿ ವೃಕ್ಷ, ಆ ಹಿಂಗಣ ಮರದ ಕೆಳಗಡೆ ನಾವು ಇವತ್ತು ರಾತ್ರಿ ವಾಸ ಮಾಡೋಣ. ಯಾಕೆಂದ್ರೆ ದೊಡ್ಡ ಮರ, ನೆರಳಿದೆ,
ಅಲ್ಲೇ ನೀರು ಬೇಕು ಅಂದ್ರೆ ಗಂಗಾ ತಟ ಇದೆ, ಹಾಗಾಗಿ ಅಲ್ಲಿ ನಾವು ವಾಸ ಮಾಡೋಣ ಅಂತ ಹೇಳಿ ತಾವು ಅಲ್ಲಿ ತಮ್ಮ ವಾಸವನ್ನ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡೋಷ್ಟೊತ್ತಿಗೆ ತತ್ತರ ರಾಜ ಗುಹೋ ನಾಮ ರಾಮಸ್ಯ ಆತ್ಮ ಸಮಸ್ಸಖ ನಿಷಾದ ನಿಷಾದ ಜಾತ್ಯೋ ಬಲವಾನ್ ಸ್ಥಾಪಿತಶ್ಚೇತಿ ವಿಶ್ರುತಃ. ಅಷ್ಟೊತ್ತಿಗೆ ಅಲ್ಲಿಯ ರಾಜ, ಆ ಪ್ರದೇಶದ ರಾಜ ಗುಹಾ ಅಂತ. ಗುಹಾ ಅಂತಂದ್ರೆ ರಾಮನಿಗೇನು ಪರಿಚಯ ಇಲ್ಲದೆ ಇರೋನಲ್ಲ, ಅವರೆಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತೆ, ಸಮಕಾಲೀನರು, ಸಮವಯಸ್ಕರು. ಹಾಗಾಗಿ ರಾಮ ಅಂತಂದ್ರೆ ಬಹಳಷ್ಟು ಭಕ್ತಿ ಅವನಿಗೆ. ಅವನು ಗೊತ್ತಾಗ್ತದಂತೆ ರಾಮಚಂದ್ರ ಇಲ್ಲಿ ಬಂದಿದ್ದಾನೆ, ಶೃಂಗವೇರಪುರಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿ ಅವನು ಓಡಿ ಬರ್ತಾನಂತೆ. ಯಾರೆಲ್ಲ ಹಿರಿಯರಿದಾರೋ, ಯಾರು ತನ್ನ ಮಿತ್ರರಿದಾರೋ, ಬಂಧು ಬಾಂಧವರು ಎಲ್ಲರನ್ನು ಕರ್ಕೊಂಡು ರಾಮನ ಹತ್ರ ಬರ್ತಾ ಇದ್ದಾನೆ. ರಾಮನ ಹತ್ರ ಬಂದು ಹೇಳ್ತಾನೆ, ಸ್ವಾಗತಂತೆ ಮಹಾಬಾಹು ತವೇಯ ಮಹಿಳಾಮಹಿ. ಸ್ವಾಗತ ರಾಜ ನಿನಗೆ, ಇದೆಲ್ಲ ಭೂಮಿ ನಂದಲ್ಲಪ್ಪ, ಎಲ್ಲ ನಿಂದೆ, ಹಾಗಾಗಿ ನಿನ್ನ ಭೂಮಿ ಅಂತ ತಿಳ್ಕೊಂಡು ನೀನು ಇಲ್ಲಿ ಇರಬಹುದು ಅಂತ ಹೇಳಿ ಅವನಿಗೆ ಹೇಳ್ತಾನಂತೆ. ಅಷ್ಟೇ ಅಲ್ಲ, ಭಕ್ಷ್ಯಂ ಭೋಜ್ಯಂಚ ಪೇಯಂಚ ಲೇಹ್ಯಂ ಚೈತದುಪಸ್ಥಿತಂ ಶಯನಾನಿ ಚ ಮುಖ್ಯಾನಿ ವಾಜಿನಾಂ ಖಾದನಂಚತೆ. ಕುದುರೆಗಳಿಗೆ ಬೇಕಾದ ಆಹಾರ, ನಿನಗೆ ಬೇಕಾದಂತಹ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಯಾವುದೆಲ್ಲ ಬೇಕೋ ಅದೆಲ್ಲವನ್ನೂ ಕೂಡ ತಂದಿದ್ದೇನೆ ನಾನು. ಇಲ್ಲಿ ಮಲಗಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ ಅಂತ ಹೇಳಿ ಬೇಕಾದ ಬೆಡ್ಶೀಟು ಬೆಡ್ ಎಲ್ಲವನ್ನೂ ಕೂಡ ತಂದಿದ್ದೇನೆ, ಇದನ್ನ ನೀನು ದಯವಿಟ್ಟು ತಗೊಂಡು ನಮಗೆಲ್ಲ ಅನುಗ್ರಹ ಮಾಡಬೇಕು ಅಂತ ಹೇಳಿ ರಾಮಚಂದ್ರನ ಮುಂದೆ ಇದಿಡ್ತಾನಂತೆ. ರಾಮಚಂದ್ರ ಅದೆಲ್ಲದರಲ್ಲಿ ಒಂದನ್ನು ತಗೊಳ್ತಾನಂತೆ. ಏನ್ ಗೊತ್ತಾ, ಕುದುರೆಗಳಿಗೆ ಏನು ಆಹಾರ ತಂದಿರ್ತದೆ ಅದಷ್ಟನ್ನು ಕುದುರೆಗಳಿಗೆ ಹಾಕ್ಬಿಡಪ್ಪ, ಇದು ಯಾವುದು ನಮಗೆ ಬೇಡ. ಯಾಕೆ ಬೇಡ, ನಮ್ಮ ಆತಿಥ್ಯ ಸರಿಯಾಗುದಿಲ್ಲೇನು, ನಮ್ಮ ಆತಿಥ್ಯ ಸ್ವೀಕರಿಸುವುದಿಲ್ಲೇನು ನೀನು ಅಂತ ಹೇಳಿದ್ರೆ, ಇಲ್ಲ, ಕುಶಚೀರಾಜಿನ ಧರಂ ಫಲಮೂಲಾಶನಂಚಮಾಂ ವಿದ್ಧಿ ಪ್ರಾಣಿಹಿತಂ ಧರ್ಮೇ ತಾಪಸಂ ಮನಗೋಚರಂ. ನಾನು ಅಲ್ಲಿ ಬರಬೇಕಾದ್ರೆ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ, ನಾನು ಭಕ್ಷ್ಯ ಭೋಜ್ಯ ಮಾಂಸ ಇದು ಯಾವುದನ್ನು ತಿನ್ನುವುದಿಲ್ಲ. ನಾನು ತಿಂದ್ರೆ ಒಂದು ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇದನ್ನಷ್ಟೇ ತಿನ್ನೋದು. ಆದ್ರಿಂದಾಗಿ ನನಗೆ ಇದ್ಯಾವುದು ಬೇಡ, ಮಲಗ್ಲಿಕ್ಕೂ ಬೇಡ. ನಾವು ಆ ಎಲೆಗಳನ್ನ ಹಾಸ್ಕೊಂಡು ಅದರಲ್ಲೇ ಮಲ್ಕೊಳ್ಳೋದು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಬೇಕಾದ್ರೂ ಮಾಡು, ಅದನ್ನ ನಾವು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದಾಗ ಅವನ ಮಾತನ್ನ ತಾನು ಗ್ರಹಿಸಿ ತಾನೇನ್ ಮಾಡ್ತಾನೆ, ಬೇಕಾದ ಆ ಹಣ್ಣು ಹಂಪಲುಗಳನ್ನೆಲ್ಲ ತರಿಸಿ ಬೇಕಾದ ಗೆಡ್ಡೆ ಗೆಣಸುಗಳಿಂದ ಬೇಕಾದ ಅಡಿಗೆಯನ್ನ ಮಾಡಿಸಿ ಅವನಿಗೆ ಬಡಿಸ್ತಾನೆ. ನಹಿ ರಾಮಾತ್ ಪ್ರಿಯತಮೋ ಮಮಾಸ್ತೆ ಭುವಿ ಕಶ್ಚನ. ರಾತ್ರಿ ಆಗ್ತದೆ, ರಾತ್ರಿ ಮಲಗಬೇಕಲ್ಲ, ಅವರಿಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಗುಹ ಮಾಡಿಕೊಡ್ತಾನಂತೆ. ಮಾಡಿಕೊಟ್ಟು ಅವನ್ನ ಮಲಗೋ ರೀತಿಯಲ್ಲಿ ಹೇಳ್ತಾನೆ. ಆ ರಾಮ ಮತ್ತು ಸೀತೆ ಅಲ್ಲಿ ಮಲಗ್ತಾರೆ. ಆ ಪರ್ಣಶಯ್ಯೆ ಎಲೆಗಳನ್ನ ಹಾಸ್ಕೊಂಡು ಅದರ ಮೇಲೆ ಮಲಗಿದ್ದಾರೆ. ಇತ್ತ ಲಕ್ಷ್ಮಣ ಹೊರಗಡೆ ಕೂತಿದ್ದಾನಂತೆ. ಹೊರಗಡೆ ಕೂತಾಗ ಗುಹ ಹೋಗಿ ಅವನನ್ನ ಮಾತಾಡಿಸ್ತಾನೆ. ಅಲ್ಲ ಲಕ್ಷ್ಮಣ, ನಿನಗೂ ಎಲ್ಲ ರೆಡಿ ಇದೆಯಪ್ಪ ಮಲಗ್ಲಿಕ್ಕೆಲ್ಲ, ಮಲಗೋ ಹೋಗು ಸ್ವಲ್ಪ ಹೊತ್ತು, ಎಷ್ಟು ದಿನ ಬಂದು ಸುಸ್ತಾಗಿದೆ ನಿನಗೆ ಅಂತ ಹೇಳಿದ್ರೆ, ನಾನು ಮಲಗೋದಿಲ್ಲ, ನಾನು ಅಣ್ಣನ ಕಾವಲಾಗಿ ನಿಲ್ಲಬೇಕು ಅಂತ ಹೇಳ್ತಾನಂತೆ. ಅಲ್ಲಲ್ಲ, ಇವತ್ತೇನ್ ಬೇಡ, ಇವತ್ತು ನಾವೆಲ್ಲ ಕಾವಲಾಗಿ ನಿಂತೀವಿ, ನಾವ್ ಇವತ್ತು ರಾತ್ರಿ ಯಾರು ಮಲಗೋರಲ್ಲ, ನಾವೆಲ್ಲ ಕಾವಲಾಗಿ ನಿಂತೀವಿ, ಏನ್ ನಮ್ಮ ಮೇಲೆ ನಂಬಿಕೆ ಇಲ್ಲ ನಿನಗೆ ಅಂತ ಕೇಳ್ತಾನಂತೆ. ಅದಕ್ಕೆ ನಂಬಿಕೆ ಪ್ರಶ್ನೆ ಅಲ್ಲೇ ಅಲ್ಲ, ನನಗೆ ನಿದ್ರೇನೂ ಬರುವುದಿಲ್ಲ, ಹಾಗಾಗಿ ನಾನು ಮಲಗೋದಿಲ್ಲ ಅಂತ. ಯಾಕೆ, ಏನಾಯ್ತು, ಯಾಕೆ ರಾಮಚಂದ್ರ ಬಂದ ಅಂತ ಹೇಳಿ ಗುಹ ಲಕ್ಷ್ಮಣನನ್ನ ಪ್ರಶ್ನೆ ಮಾಡ್ತಾನಂತೆ. ಅದಕ್ಕೆ ಆ ಒಂದೊಂದೇ ನಡೆದಂತಹ ಎಲ್ಲ ಘಟನೆಗಳನ್ನ ಗುಹನಿಗೆ ಲಕ್ಷ್ಮಣ ಹೇಳ್ತಾನಂತೆ. ಹೇಳ್ತಾನೆ, ನಹಿ ರಾಮಾತ್ ಪ್ರಿಯತಮೋ ಮಮ ಅಸ್ತೆ ಭುವಿ ಕಶ್ಚನ ಬ್ರವೀಮ್ಯೇವ ಚತೆ ಸತ್ಯಂ ಸತ್ಯೇನೈವ ಚತೆ ಶತೆ. ನನಗೆ ರಾಮನಿಗಿಂತ ಅತ್ಯಂತ ಪ್ರಿಯತಮ ಅನ್ನೋನು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದಕ್ಕೆ ಅವನ ಕಾಡಿಗೆ ಬಂದಾಗ ಅವನ ಸೇವೆಗೆ ಅಂತ ನಾನು ಕೂಡ ಬಂದಿದ್ದೇನೆ. ಇಡೀ ಸತ್ಯದ ಮೇಲೆ ಶಪಥವನ್ನ ಮಾಡಿ ಆಣೆಯನ್ನು ಮಾಡಿ ನಾನು ಈ ಮಾತನ್ನು ಹೇಳ್ತೇನೆ. ಹಾಗಾದ್ರೆ ನನಗೆ ಅತ್ಯಂತ ಪ್ರಿಯತಮನಾದವನು ರಾಮಚಂದ್ರ ಅಂತ ಹೇಳಿ ಅವನ ಮೇಲಿದ್ದಂತಹ ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ. ಜೀವೇದಪಿ ಹಿಮೇ ಮಾತಾ ಶತ್ರುಘ್ನಸ್ಯಾನ್ವವೇಕ್ಷಯ ತದ್ದುಃಖಂ ಯದಿ ಕೌಸಲ್ಯ ವೀರಸೂರ ವಿನಶಿಷ್ಯತಿ. ಎಲ್ಲ ನಡೆದ ಘಟನೆಗಳನ್ನು ಹೇಳ್ತಾನಂತೆ. ಕೆಲವು ಪಾಪ ತನ್ನ ಒಳಗಿದ್ದ ಮಾತನ್ನೂ ಕೂಡ ಗುಹನಿಗೆ ಹೇಳ್ತಾನಂತೆ. ಹೇಗೆ ಲಕ್ಷ್ಮಣನಿಗೆ ಪಾಪ ಯಾರೂ ದುಃಖ ತೋರ್ಕೊಡ್ಲಿಕ್ಕಿಲ್ಲ, ಅಣ್ಣನ ಮುಂದೆ ಅವನು ಯಾವುದೂ ದುಃಖವನ್ನ ತೋರ್ಕೊಡೋದಿಲ್ಲಂತೆ. ಹಾಗಾಗಿ ಆ ಗುಹನ ಮುಂದೆ ಹೇಳ್ತಾ ಇದ್ದಾನಂತೆ, ನನಗೆ ಅನಿಸ್ತಾ ಇದೆ ನನ್ನ ತಾಯಿಗೆ ಅಷ್ಟೇನು ಬೇಜಾರಾಗ್ಲಿಕ್ಕಿಲ್ಲ. ಯಾಕೆ, ನನ್ನ ತಾಯಿಗೆ ನಾ ಒಬ್ಬನೇ ಮಗ ಅಲ್ಲ, ಶತ್ರುಘ್ನನೂ ಇದ್ದಾನೆ. ಆದ್ರೆ ಕೌಸಲ್ಯನ್ನ ನೆನೆಸ್ಕೊಂಡು ನನಗೆ ಬಹಳಷ್ಟು ದುಃಖ ಆಗ್ತಾ ಇದೆ. ಒಬ್ಬನೇ ಮಗ, ಅದು ಇಷ್ಟು ಗುಣಸಂಪನ್ನನಾದಂತಹ ಮಗನನ್ನ ಪಡೆದು ಪಾಪ ಕಾಡಿಗೆ ಹೋಗೋದನ್ನ ಅವಳ ಕಣ್ಣಾರೆ ನೋಡ್ಬೇಕಾಯ್ತಲ್ಲ, ಅಂಥ ದುಃಖ ಯಾರಿಗೂ ಕೊಡಬಾರದಪ್ಪ ದೇವ್ರೆ ಅಂತ ಹೇಳಿ ಆ ಕೌಸಲ್ಯಗೆ ಆಗಿರುವ ದುಃಖವನ್ನ ತಾನು ಪಟ್ಟು ಬಹಳಷ್ಟು ಅಳತಾನಂತೆ. ಅಪಿ ಜೀವೇತ ದಶರಥೋ ವನವಾಸಾತ್ ಪುನರ್ವಯಂ ಪ್ರತ್ಯಾಗತ್ಯ ಮಹಾತ್ಮಾನಂ ಅಪಿ ಪಶ್ಯಾಮ ಸುವ್ರತಂ. ಅಷ್ಟೇ ಅಲ್ಲ, ದಶರಥ ರಾಜ ನಾವೆಲ್ಲ ಬರ್ತೇವೆ ಅಂತ ಹೇಳಿ ಬಹಳ ವರ್ಷಗಳವರೆಗೆ ನಿರೀಕ್ಷಣೆ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ದಶರಥ ರಾಮಚಂದ್ರನನ್ನ ಬಿಟ್ಟು ಇದ್ದದ್ದೇ ಇಲ್ಲ. ನಾವು ಒಂದ್ಸರ್ತಿ ವಿಶ್ವಾಮಿತ್ರರೊಟ್ಟಿಗೆ ಹೋಗಿದ್ವಿ, ಅವಾಗಲೇ ಬಹಳಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ದಶರಥನಿಗೆ. ಇಂಥದ್ರಲ್ಲಿ 14 ವರ್ಷ ನಮ್ಮನ್ನ ಬಿಟ್ಟಿರ್ತಾನೆ ಅಂತನ್ನೋ ನಂಬಿಕೆ ನನಗೆ ಯಾಕೋ ಬರ್ತಾ ಇಲ್ಲ ಅಂತ ಹೇಳಿ
ಈ ರೀತಿ ಇಡೀ ರಾತ್ರಿಯನ್ನ ಮಾತಾಡ್ತಾನೆ ಕಳೆದ್ರಂತೆ. ಇಷ್ಟು ಆ ರಾತ್ರಿ ಕಳೆದು ಹೋಯ್ತು, ಅವರ ಮಾತು ಮುಗಿಲಿಲ್ಲ ಅಂತ. ಅಂದ್ರೆ ರಾತ್ರಿಯೇ ಮುಗಿತಂತೆ, ಸೂರ್ಯೋದಯ ಆಗ್ಲಿಕ್ಕಾಯ್ತು, ಲಕ್ಷ್ಮಣನಿಗೆ ಪಾಪ ತನ್ನ ಮಾತೇ ಮುಗಿತಾ ಇಲ್ಲ. ಲಕ್ಷ್ಮಣನ ಮಾತನ್ನ ಕೇಳಿ ಗುಹನ ಕಣ್ಣಲ್ಲಿ ನೀರು ಬರ್ತದಂತೆ. ಎಂಥ ರಾಮಚಂದ್ರ, ರಾಜ್ಯವನ್ನೆಲ್ಲ ಬಿಟ್ಟು ಕಾಡು ಪಾಲಾಗುವ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಅವನು ಬಹಳಷ್ಟು ದುಃಖಪಟ್ಟು, ರಾಮನ ಸೇವೆಯ ಮಾಡ್ಲಿಕ್ಕೆ ಭಾಗ್ಯ ಸಿಕ್ಕಿದೆ ನನಗೆ ಅಂತ ಹೇಳಿ ಶ್ರದ್ಧೆಯಿಂದ ಸೇವೆ ಮಾಡ್ತಾನಂತೆ. ಬೆಳಕಾಗ್ತದೆ. ಬೆಳಕಾದ ಕೂಡ್ಲೆ ರಾಮಚಂದ್ರನ ಕಾಲು ಮುಗಿದು ಕೇಳ್ತಾನಂತೆ ಗುಹ, ಇನ್ನೇನ್ ಮಾಡ್ಬೇಕು ನಾನು ಅಂತ ಕೇಳಿದಾಗ, ರಾಮಚಂದ್ರ ನಮಗೆ ಗಂಗೆಯನ್ನ ದಾಟಬೇಕಾಗಿದೆ, ಗಂಗೆಯನ್ನ ದಾಟ್ಲಿಕ್ಕೆ ನೀವು ಹೇಗೋ ಅವರು ದೋಣಿಗಾರರು, ಆ ದೋಣಿಯಿಂದ ಇನ್ನೊಂದು ಕಡೆ ದಾಟಿಸುವಂತದ್ದೇ ಕೆಲಸ ಗುಹಂದು, ಹಾಗಾಗಿ ನಮ್ಮನ್ನ ನೀವೊಂದು ಅಲ್ಲಿಗೆ ದಾಟಿಸ್ಬೇಕು ಅಂತ ಹೇಳಿದಾಗ, ಅವನು ಒಳ್ಳೆಯ ಹಡಗು, ಅದರಲ್ಲಿ ಈ ಸ್ವಲ್ಪ ಪ್ರೀಮಿಯಂ ಹಡಗು ಅಂತ, ಆ ಪ್ರೀಮಿಯಂ ದೋಣಿಯನ್ನ ತರಿಸ್ತಾನಂತೆ. ಅದರಲ್ಲಿ ಒಳ್ಳೆ ಅಲಂಕೃತವಾದಂತಹ ಆ ದೋಣಿಯಲ್ಲಿ ರಾಮಚಂದ್ರನನ್ನ, ಸೀತೆಯನ್ನ, ಲಕ್ಷ್ಮಣನನ್ನ ಕೂಡಿಸಿ ಅವನು ಅಲ್ಲಿಂದ ಗಂಗೆಯಿಂದ ದಾಟಿಸ್ತಾನೆ. ಇಷ್ಟ ಆದ ಕೂಡ್ಲೆ, ವಯಂ ಖಲು ಹತಾರಾಮ ಯೇ ತ್ವಯಾ ಹ್ಯುಪವಂಚಿತಾ ಕೈಕೇಯ ವಶಮೇಶ್ಯಾಮ ಪಾಪಾಯ ದುಃಖ ಭಾಗಿನಃ. ಇನ್ನು ಆ ದೋಣಿ ಎಲ್ಲ ಸಿದ್ಧ ಆಗಿದೆ, ಇನ್ನೇನು ರಾಮಚಂದ್ರ ಆ ದೋಣಿಗೆ ಹತ್ತಬೇಕಾದ್ರೆ ರಾಮಚಂದ್ರ ಸುಮಂತ್ರನನ್ನ ಕರೀತಾನೆ. ಸುಮಂತ್ರ ಬಾಪ, ಇಲ್ಲಿಗೆ ನಿನ್ನ ಕೆಲಸ ಮುಗಿದಿದೆ, ಸಾಕು, ಇಷ್ಟು ದಿವಸ ನಮ್ಮೊಟ್ಟಿಗೆ ಇದೆಯಲ್ಲ ನೀನು, ನಿಮ್ಮನ್ನು ಇಲ್ಲಿವರೆಗೆ ಬಿಟ್ಟಿಯಲ್ಲ ಇನ್ನು ನೀನು ಏನ್ ಮಾಡು, ವಾಪಸ್ ಅಯೋಧ್ಯೆಗೆ ಹೋಗು ಅಂತ ಹೇಳಿದಾಗ ಬಹಳಷ್ಟು ದುಃಖ ಪಡ್ತಾನಂತೆ. ವಯಂ ಖಲು ಹತಾರಾಮ, ನೀನೇಪ್ಪ ಪುಣ್ಯಾತ್ಮ ಅಂದ್ರೆ ಯಾಕೆ ಕಾಡಲ್ಲಿ ಹೋಗಿ ಆರಾಮ ಇರ್ತೀಯಲ್ಲ ನೀನು, ನಾವು ಸಾಯೋದು ಅಂದ್ರೆ ಯಾಕೆ ಗೊತ್ತಾ, ಹೋಗ್ಬೇಕು, ಅಲ್ಲಿನ್ನು ಕೈಕೇಯಿ ಆಳ್ತಾಳೆ ರಾಜ್ಯ, ಅವಳು ಏನ್ ಮಾಡ್ತಾಳೋ ಏನು ಗೊತ್ತಿಲ್ಲ, ಹಾಗಾಗಿ ಕೈಕೇಯ ವಶಮೇಶ್ಯಾಮ ಪಾಪಾಯ ದುಃಖ ಭಾಗಿನಃ, ಅಂತಹ ಪಾಪಿ ಅವಳ ಕೈಕೇಯಿಯ ವಶದಲ್ಲಿ ನಾವಿದ್ದು ದುಃಖವನ್ನು ಅನುಭವಿಸ್ಬೇಕು. ಯಾಕೆ, ಇವರು ಮಂತ್ರಿಗಳು, ಅವಳು ಹೇಳಿದ ಮೇಲೆ ಮಾಡ್ಲೇಬೇಕಾಗ್ತದೆ, ತಮಗೆ ಇಷ್ಟ ಇಲ್ಲ, ಅದು ಸರಿಯಲ್ಲ ಅಂತಂದ್ರೂ ಅವಳು ಹೇಳಿದಾಳೆ ಅಂತ ಮಾಡ್ಬೇಕಾಗ್ತದೆ. ನಾವು ನಮ್ದೇ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಇಕ್ಷ್ವಾಕೂಣಾಂ ತ್ವಯಾ ತುಲ್ಯಂ ಸುಹೃದಂ ನೋಪಲಕ್ಷಯೇ ಯಥಾ ದಶರಥೋ ರಾಜ ಮಾಂ ನ ಶೋಚೇತ್ ತಥಾ ಕುರು. ಅವನು ರಾಮಚಂದ್ರ ಹೇಳ್ತಾನೆ, ಬೇಜಾರು ಪಟ್ಕೊಳ್ಬೇಡಪ್ಪ, ನೋಡು ಒಂದು ತಿಳ್ಕೊ, ದಶರಥನನ್ನ ಚೆನ್ನಾಗಿ ನೋಡ್ಕೊ. ಯಾಕೆ ಗೊತ್ತಾ, ದಶರಥನಿಗೆ ನಿನ್ನಂಥ ಮಿತ್ರ ಇಡೀ ಸೂರ್ಯವಂಶದಲ್ಲಿ ಯಾರೂ ಇಲ್ಲ, ನೀವು ಬೆಸ್ಟ್ ಫ್ರೆಂಡ್ಸ್ ಇದ್ದ ಹಾಗೆ ನೀವು, ಹಾಗಾಗಿ ದಶರಥನಿಗೆ ಸ್ವಲ್ಪವೂ ದುಃಖ ಆಗ್ಬಾರ್ದು. ಕೆಲವೊಮ್ಮೆ ಕೈಕೇಯಿಯ ವಶನಾಗಿ ಕೈಕೇಯಿಗೆ ಬೇಕಾದದ್ದನ್ನೇ ಅವನು ಆರ್ಡರ್ ಮಾಡ್ಬೋದು, ಅದು ಮಾಡೋದಿಲ್ಲ ಅಂತ ಹೇಳ್ಬೇಡ. ದಶರಥನಿಗೆ ದುಃಖ ಆಗದೇ ಇರುವ ರೀತಿಯಲ್ಲಿ ನೀನು ಅವನನ್ನ ನೋಡ್ಕೊಳ್ಬೇಕು. ಇಷ್ಟ ಆಗ್ತದೆ. ನಚಾಹಂ ಅನುಶೋಚಾಮಿ ಲಕ್ಷ್ಮಣೋ ನಚ ಶೋಚತಿ ಅಯೋಧ್ಯಾಯಾ ಚ್ಯುತಾಶ್ಚೇತಿ ವನೇ ವತ್ಸ್ಯಾಮಹೇತಿವ. ನಾನು ಒಂದು ಮಾತು ಹೇಳ್ತೇನೆ, ಅದನ್ನ ಅಲ್ಲಿಗೆ ತಲುಪಿಸ್ಬಿಡ ನಮ್ಮ ಮಾತನ್ನ. ಏನು, ನಾನು, ಲಕ್ಷ್ಮಣ, ಸೀತೆ, ಈ 3 ಜನ ಯಾರೇ ಆದ್ರೂ ನಾವು ಕಾಡಿಗೆ ಬಂದ್ವಿ ಅಂತ ಬೇಜಾರು ಪಟ್ಕೊಂಡಿಲ್ಲ. ಅಯೋಧ್ಯೆಯಲ್ಲಿ ಯಾವ ರೀತಿ ಇರ್ತೇವೋ ಕಾಡಿನಲ್ಲಿಯೂ ಕೂಡ ನಾವು ಅದೇ ರೀತಿ ವಾಸವನ್ನ ಮಾಡ್ತೇವೆ. ಹಾಗಾಗಿ ಅಯೋಧ್ಯೆ ಬಿಟ್ಟು ಬಂದ್ವಿ ನಾವು ಕಾಡಿಗೆ ಅಂತ ಯಾರೂ ದುಃಖದಲ್ಲಿಲ್ಲ, ಖುಷಿಯಲ್ಲೇ ಇದ್ದಾರೆ ಅಂತ ಅನ್ನೋ ವಿಚಾರವನ್ನ ಅಲ್ಲಿ ತಿಳಿಸಿಬಿಡು ಅಂತ ಹೇಳಿ, ನಾಳೆ ದಿವಸ ಭರತ ಈ ರಾಜ್ಯವನ್ನ ಆಳ್ತಾನೆ. ಹಾಗಾಗಿ ಭರತ ಇನ್ನು ಸಣ್ಣವನು, ನನಗಿಂತನೂ ಸಣ್ಣವನು, ಹಾಗಾಗಿ ನಿನಗೂ ವಯಸ್ಸಲ್ಲಿ ಸಣ್ಣವನೇ ಅವನು. ಹಾಗಾಗಿ ನೀ ಏನು ಮಾಡಬೇಕು, ಭರತ ಕೆಲವೊಮ್ಮೆ ತಪ್ಪು ದಾರಿ ಹಿಡಿಯುವ ಸಂದರ್ಭಗಳಿದ್ರೆ ಅಥವಾ ಏನೋ ತಪ್ಪು ನಿರ್ಧಾರ ತಗೊಳ್ಳೋ ಸಂದರ್ಭದಲ್ಲಿದ್ರೆ ನೀನು ಕೂಡಿಸಿ ಅವನಿಗೆ ಹೇಳ್ಬೇಕು, ಇಲ್ಲ ಈ ರೀತಿ ಮಾಡೋದು ಸರಿಯಲ್ಲ, ಈ ರೀತಿ ಮಾಡಬಾರದು, ಇದು ದುಃಖಕ್ಕೆ ಕಾರಣ ಅಂತ ಹೇಳಿ ಅವನಿಗೆ ತಿಳಿಸಿ ಹೇಳಿ ಸರಿ ಮಾರ್ಗದಲ್ಲಿ ನಡೆಯುವಂತೆ ನೀನು ಹೇಳ್ಬೇಕು ಅವನಿಗೆ. ಯಥಾಚ ತವ ಕೈಕೇಯಿ ಸುಮಿತ್ರಾ ಚಾವಿಶೇಷತಃ ತಥೈವ ದೇವಿ ಕೌಸಲ್ಯ ಮಮ ಮಾತಾ ವಿಶೇಷತಃ. ಅವನಿಗೆ ಒಂದು ಮಾತು ಹೇಳಿಬಿಡು, ಅವನಿಗೆ ಗೊತ್ತಿದೆ ಇದು, ಆದ್ರೂ ರಾಮಚಂದ್ರ ಹೇಳಿದಾನೆ ಅಂತ ಹೇಳು. ಯಾವ ರೀತಿ ಭರತ ನಿನಗೆ ಕೈಕೇಯಿ ತಾಯಿನೋ ಅದೇ ರೀತಿ ಕೌಸಲ್ಯೇ ಸುಮಿತ್ರೆ ಇಬ್ಬರೂ ಕೂಡ ತಾಯಂದ್ರು, ಅವರನ್ನು ಅದೇ ರೀತಿ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ರಾಮಚಂದ್ರ ಹೇಳಿದ ಅಂತ ಹೇಳಿ ಭರತನಿಗೆ ತಿಳಿಸಿಬಿಡಿ ಈ ವಿಷಯವನ್ನ ಅಂತ ಹೇಳಿದಾಗ, ದೈನ್ಯಂ ಹಿ ನಗರಿ ಗಚ್ಚೇತ್ ದೃಷ್ಟ್ವಾ ಶೂನ್ಯಮಿಮಂ ರಥಂ ಸುತಾವಶೇಷಂ ಸ್ವಂ ಸೈನ್ಯಂ ಹತವೀರ ಮಿವಾಹವೇ. ಆಹವ, ಯುದ್ಧದಲ್ಲಿ ಯಾವತ್ತು ರಥ ಯುದ್ಧಕ್ಕೆ ಹೋಗ್ತದೆ, ಹೋಗಿ ಬರಬೇಕಾದ್ರೆ ರಥದಲ್ಲಿ ರಾಜ ಇಲ್ಲ ಅಂತಾದ್ರೆ ಅದನ್ನ ಜನರ ಅರ್ಥ ಮಾಡ್ಕೊಳ್ಬೇಕು, ಯುದ್ಧದಲ್ಲಿ ಸತ್ತೋಗಿದಾನ. ಅದೇ ರೀತಿ ಬರಬೇಕಾದ್ರೆ ರಥದಲ್ಲಿ ರಾಜ ರಾಮಚಂದ್ರ ನೀನ್ ಕೂತಿದ್ದಿ, ನಾನು ಈ ಅಶುಭ ಲಕ್ಷಣವನ್ನ ಅಂದ್ರೆ ನೀನಿಲ್ಲದೆ ಇರುವ ರಥವನ್ನ ತಗೊಂಡು ಅಯೋಧ್ಯೆಗೆ ನಾ ಹೇಗೆ ಹೋಗ್ಲಿ, ಇದು ಅಶುಭ ಲಕ್ಷಣ. ರಾಜ ಹೋಗ್ಬೇಕಾದ್ರೆ ಇದ್ದ, ಬರಬೇಕಾದ್ರೆ ಇಲ್ಲ ಅಂದ್ರೆ ಜನರು ರಾಜ ಇಲ್ಲ ಇನ್ನು ಅಂತ ತಿಳ್ಕೊಂಡ್ ಬಿಡ್ಬೇಕು. ಆ ರೀತಿ ನೀನು ಜನರಿಗೆ ಗೊತ್ತು ರಾಮಚಂದ್ರ ಕಾಡಿಗೆ ಹೋಗಿದ್ದು ಅಂತ, ಆದ್ರೆ ಇದೊಂದು ಅಶುಭ ಲಕ್ಷಣ. ಇಂತಹ ಲಕ್ಷಣವನ್ನ ನಾ ಯಾಕೆ ಮಾಡ್ಬೇಕು, ನಾನು ಯಾಕೆ ಆ ರಥವನ್ನ ಕಾಡಿಂದ ವಾಪಸ್ ತಗೊಂಡು ಹೋಗ್ಬೇಕು? ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೇನೆ, ನಾನು ನಿನ್ನೊಟ್ಟಿಗೆ ಬಂದ್ಬಿಡ್ತೇನೆ. ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆಯಲ್ಲ ನನ್ನನ್ನ, ಇಲ್ಲಿವರೆಗೆ ಯಾರು ಬಂದಿಲ್ಲ ನೋಡು, ನಾನು ನಿನ್ನೊಟ್ಟಿಗೆ ಬಂದ್ಬಿಡ್ತೇನೆ. ನಿನ್ನ ಸೇವೆ ಮಾಡ್ಕೊಂಡು
ನಿನ್ನೊಟ್ಟಿಗೆ ಸುಖವಾಗಿ ಕಾಡಲ್ಲಿ ಇದ್ದು ಬಿಡ್ತೇನೆ ನಾನು. ಆದ್ರಿಂದಾಗಿ ತನ್ನ ಶಕ್ಷ್ಯಾಮ್ಯಹಂ ಗಂತುಂ ಅಯೋಧ್ಯಾಂ ತ್ವದೃತೇನಘ, ನಿನ್ನ ಬಿಟ್ಟಂತೂ ಅಯೋಧ್ಯೆಗೆ ಹೋಗ್ಲಿಕ್ಕಿಲ್ಲ, ನಿನ್ನೊಟ್ಟಿಗೆ ಬಂದ್ಬಿಡ್ತೇನೆ. ಅಯೋಧ್ಯೆಗೆ ಹೋಗ್ತೇನೆ ಯಾವಾಗ ಗೊತ್ತಾ, ಮತ್ತೆ 14 ವರ್ಷ ಮುಗಿದ ಮೇಲೆ ಅದೇ ರಥದಲ್ಲಿ ನಿನ್ನನ್ನು ಕೂಡಿಸ್ಕೊಂಡು ವಾಪಸ್ ಅಯೋಧ್ಯೆಗೆ ಹೋಗ್ತೇನೆ. ಅವಾಗ ನನಗೂ ಸಂತೋಷ ಆಗ್ತದೆ, ಕರ್ಕೊಂಡು ಹೋದವನೇ ಕರ್ಕೊಂಡು ಬಂದ ಅಂತ ಜನರು ಹೇಳ್ತಾರೆ. ಹಾಗಾಗಿ ನನಗೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ನಿನ್ನೊಟ್ಟಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಇಷ್ಟು ಹೇಳಿದಾಗ ರಾಮಚಂದ್ರ ಹೇಳ್ತಾನೆ, ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ, ನೀನು ಅವಶ್ಯವಾಗಿ ಅಯೋಧ್ಯೆಗೆ ಹೋಗ್ಲೇಬೇಕು. ಯಾಕೆ ಗೊತ್ತಾ, ನೀನು ಹೋಗ್ಲಿಲ್ಲ ಅಂತಂದ್ರೆ ಕೈಕೇಯಿಗೆ ಡೌಟ್ ಬರ್ತದೆ. ಯಾಕೆ ಹೋದವನು ಸುಮಂತ್ರ, ಅವನು ಬರೀ ಸಾರಥಿ ಅಲ್ಲ, ಮಂತ್ರಿ ಅವನು. ಹಾಗಾಗಿ ಅಲ್ಲಿ ಹೋಗಿ ಏನೋ ರಾಜ್ಯ ಕಟ್ಕೊಂಡು ರಾಜ್ಯ ಆಳ್ತಾನೆ ಇವನು ಅಂತ ತಿಳ್ಕೊಳ್ತಾಳ ಅವಳು. ಅಲ್ಲ, ತಿಳ್ಕೊಳ್ಳಿ ಬಿಡು, ತಿಳ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ತಿಳ್ಕೊಂಡು ಏನ್ ಮಾಡ್ತಾಳೆ, ದಶರಥನಿಗೆ ಚುಚ್ತಾಳವಳು. ನೀವೇನು ಕಾಡಿಗೆ ಹೋಗ್ತಾನೆ ಅಂತ ಹೇಳಿ ಸುಮಂತ್ರನನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನೋ ರಾಜ್ಯಭಾರ ಮಾಡ್ತಾ ಇದ್ದಾನ ಅವನು. ನಾವು ರಾಜ್ಯಭಾರ ಮಾಡ್ತಿರುವುದಿಲ್ಲ ಇಲ್ಲೇನು, ಆದ್ರೆ ಹಾಗೆ ತಿಳ್ಕೊಂಡು ದಶರಥನನ್ನ ಚುಚ್ತಾಳವಳು. ಹಾಗಾಗಿ ನೀನು ಹೋದಿ ಅಂತಂದ್ರೆ ಅವಳಿಗೊಂದು ಸಮಾಧಾನ. ನೀ ಹೋಗಿ ಹೇಳ್ಬೇಕು, ಈ ರೀತಿ ಗಂಗಾ ಪಾರ್ ಮಾಡಿ ಗಂಗಾ ತಟದಿಂದ ದೂರ ಹೋಗಿ ಅಲ್ಲಿ ಕಾಡಿಗೆ ಸೇರಿದಾರ ಅವರು ಅಂತ ಇಷ್ಟು ಹೇಳಿದಿ ಅಂತಂದ್ರೆ ಅಲ್ಲಿಗೊಂದು ಸಮಾಧಾನ ಆಗ್ತದೆ. ಹೋದವನು ಬಿಟ್ಟು ಹೋದವನು ಬಂದ ಅಂತ ಗೊತ್ತಾಗಿ ಸಮಾಧಾನ ಪಟ್ಕೊಳ್ತಾಳೆ. ಹಾಗಾಗಿ ನೀನು ಈ ರಾಜನನ್ನು ಉಳಿಸ್ಲಿಕ್ಕೋಸ್ಕರ, ನಿನ್ನ ಫ್ರೆಂಡ್ ಅಲ್ಲ, ನಿನ್ನ ಅತ್ಯಂತ ಆಪ್ತ ಮಿತ್ರ ಅಲ್ಲ ರಾಜ, ಅವನನ್ನ ಅಪವಾದದಿಂದ ಉಳಿಸ್ಲಿಕ್ಕೋಸ್ಕರ ಆದ್ರೂ ನೀನು ಹೋಗ್ಲೇಬೇಕು ಅಂತ ಹೇಳಿ ಅವನನ್ನ ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟು ಸೋಹಂ ಗೃಹೀತ್ವಾ ನಿಯಮಂ ತಪಸ್ವಿ ಜನಭೂಷಣಂ ಹಿತಕಾಮ ಪಿತುರ್ಭೂಯ ಸೀತಾಯ ಲಕ್ಷ್ಮಣಸ್ಯ ಚ ಜಟಾಃ ಕೃತ್ವಾ ಗಮಿಷ್ಯಾಮಿ ಯಗ್ರೋಧ ಕ್ಷೀರಮಾನಯ. ಇಷ್ಟಾದ ಕೂಡಲೇ ಲಕ್ಷ್ಮಣನಿಗೆ ಹೇಳ್ತಾನೆ. ಅಂದ್ರೆ ಈಗ ಸುಮಂತ್ರ ವಾಪಸ್ ಹೋಗೋದು ಅಂತ ಸಿದ್ಧಾಯ್ತು. ಸುಮಂತ್ರ ಪಾಪ ಇಷ್ಟ ಇಲ್ಲ, ಆದ್ರೂ ಕಾರಣ ಇಲ್ಲದೆ ತಾನು ರಾಜ್ಯಕ್ಕೆ ಹೋಗಲೇಬೇಕಾಗಿದೆ. ಈಗ ಯಾಕೆ, ರಾಮನ ಸಂದೇಶ ಅಲ್ಲಿಗೆ ಕಳಿಸ್ಬೇಕಾಗಿದೆ, ಮುಟ್ಟಿಸ್ಬೇಕಾಗಿದೆ. ಇಷ್ಟಾದ ಕೂಡಲೇ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನಂತೆ, ಹೋಗಿ ನ್ಯಗ್ರೋಧ ಕ್ಷೀರಮಾನಯ, ಆಲದ ಮರದ ಹಾಲನ್ನು ತಗೊಂಡು ಬಾ. ಈ ಆಲದ ಮರದ ಹಾಲನ್ನ ತನ್ನ ಕೂದಲಿಗೆಲ್ಲ ಹಾಕೊಂಡು, ಆ ಕೂದಲು ಜಟೆ ಕಟ್ತದೆ. ಅವನು ಪ್ರತಿಜ್ಞೆ ಮಾಡಿ ಬಂದಿದ್ದೇ ಹಾಗಲ್ಲ, ಜಟಾ ಚೀರ ಧರೋ ಭೂತ್ವ ವಸ್ಯಾಮಿ, ಕಾಡಲ್ಲಿ ಇರ್ತೇನೆ ಅಂತ ಹೇಳಿ. ಹಾಗಾಗಿ ಆ ಆಲದ ಮರದ ಹಾಲನ್ನ ತನ್ನ ತಲೆ ಮೇಲೆ ಸುರ್ಕೊಂಡು ಆ ತಲೆ ಕೂದಲೆಲ್ಲ ಜಟೆಯಾಗುವಂತೆ ಲಕ್ಷ್ಮಣ ಮತ್ತು ರಾಮ ಇಬ್ಬರು ಕೂಡ ಆ ರೀತಿ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಆ ದೋಣಿಯನ್ನ ಹಚ್ಚುತ್ತಾರೆ. ಗುಹನೂ ಕೊಡ್ತಾನೆ, ಇನ್ನೊಬ್ಬ ನಾವಿಕನೂ ಇರ್ತಾನೆ. ಆ ಗಂಗೆಯನ್ನ ಗುಹ ಪಾರ್ ಮಾಡಿಸಿ ಅಲ್ಲಿಂದ ಅವ್ರು ಇಳಿದು ಮುಂದೆ ಹೋಗ್ತಾರಂತೆ. ಇಲ್ಲಿ ರಾಮಾಯಣದಲ್ಲಿ ಎಲ್ಲೂ ಇಲ್ಲ, ಹೇಳ್ತಾ ಇದ್ರು. ಗುಹನಿಗೆ ರಾಮಚಂದ್ರ ಕೇಳ್ತಾನಂತೆ, ಅಲ್ಲಪ್ಪ ಅಲ್ಲಿಂದ ನೀನ್ ದಿನಾ ದಾಟ್ಸೋನು, ನಿಮ್ ಕಸ್ಟಮರ್ಸ್ ಅಂತ ಇರ್ತಾರೆ, ಬಂದವ್ರನ್ನೆಲ್ಲ ಈ ಕಡೆ ದಾಟಿಸ್ತಿ, ಅವ್ರು ದಾಟಿಸಿದ್ದಕ್ಕೆ ಏನೋ ಒಂದು ದುಡ್ಡು ಅಂತ ನಿಷ್ಕಾ ಅಂತ ಕೊಡ್ತಾರೆ. ಆ ರೀತಿ ಈಗ ನಮ್ಮನ್ನ ದಾಟಿಸಿದ್ಯಲ್ಲಪ್ಪ ನೀನು, ನಾವೇನಾದ್ರೂ ಕೊಡ್ಬೇಕಲ್ಲ, ಏನ್ ಕೊಡ್ಬೇಕು ನಾನು ಅಂತ ಕೇಳ್ತಾನಂತೆ. ಅದಕ್ಕೆ ಅವನು ಗುಹ ಜೋರಾಗಿ ನಕ್ಕು ಹೇಳ್ತಾನಂತೆ, ಅಲ್ಲಪ್ಪ ನಾನು ಈ ನದಿ ದಾಟಿಸಿದ್ದಕ್ಕೆ ನನಗೇನಾದ್ರೂ ನೀನು ಕೊಡೋದು ಅಂತ ಆದ್ರೆ ನಾನು ಎಷ್ಟು ಕೊಡ್ಬೇಕು ನಿನಗೆ? ಯಾಕೆ, ನೀನು ದೇವರು, ಇಡೀ ಸಂಸಾರವನ್ನೇ ದಾಟಿಸೋನು. ನಾವೇನ್ ಮಾಡ್ತೀವಿ, ಗಂಗೆಯ ಈ ತಟದಿಂದ ಇನ್ನೊಂದು ತಟಕ್ಕೆ ದಾಟಿಸ್ತೀವಿ. ನೀನು ಈ ಸಂಸಾರ ಸಾಗರದಿಂದ ನಮಗೆ ಮೋಕ್ಷಕ್ಕೆ ನಮ್ಮನ್ನ ದಾಟಿಸೋನು. ನಿನ್ನ ಹತ್ರ ಏನಾದ್ರೂ ಇವತ್ತು ನಾನು ದುಡ್ಡಿಸ್ಕೊಂಡು ನಾಳೆ ದಿವಸ ನನ್ನನ್ನು ನೀನ್ ಮೋಕ್ಷಕ್ಕೆ ಹಾಕಿ ನನ್ಗೆ ದುಡ್ಡು ಕೊಡು ಅಂತ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿಕ್ಕೆ ಆಗ್ತದೆ? ನನ್ನ ಕೈಲಿ ಇದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನಿನ್ನ ಹತ್ರ ಯಾವತ್ತು ದುಡ್ಡಿಸ್ಕೊಳ್ಳೋದಲ್ಲ. ನಾವಿಬ್ರು ಒಂದೇ ವೃತ್ತಿಯವರು, ದಾಟಿಸೋರಿಬ್ರು. ನಾನು ಈ ಒಂದು ಸಣ್ಣ ನದಿಯನ್ನು ದಾಟಿಸ್ತೇನೆ, ನೀನು ಈ ಸಂಸಾರ ಸಾಗರದಿಂದ ದಾಟಿಸ್ತೀ ಅನ್ನೋ ಮಾತನ್ನ ಹೇಳಿದ ಅಂತ ಹೇಳಿ ಕೆಲವು ಕವಿಗಳು ಅದನ್ನ ವರ್ಣನೆ ಮಾಡಿದ್ದಾರೆ. ಇಷ್ಟಾದ ಕೂಡಲೇ ಸಭಾರ್ಯೈ ಗತೇ ರಾಮೇ ಕೌಸಲ್ಯಾಂ ಕೋಸಲೇಶ್ವರ ವಿವಕ್ಷು ಅಸಿತಾಪಾಂಗಿಂ ಸ್ಮೃತ್ವಾ ದುಷ್ಕೃತಮಾತ್ಮನಃ. ಇಲ್ಲಿ ರಾಜಭವನದ ಕಥೆ. ರಾಜಭವನದಲ್ಲಿ ಎಲ್ಲರೂ ದುಃಖ ಪಡ್ತಾ, ಕೌಸಲ್ಯೆ, ದಶರಥ, ಸುಮಿತ್ರ ಎಲ್ಲರೂ ಇದಾರಂತೆ. ಇಷ್ಟೊತ್ತಿಗೆ ದಶರಥ ಕೆಲವು ಮಾತುಗಳನ್ನು ಹೇಳ್ತಾನೆ. ಅವನ ಹೆಂಡತಿಯರು ಮುಂದಿದಾರಂತೆ. ಬಹಳಷ್ಟು ಬೇಜಾರು ಪಟ್ಕೊಂಡು ಒಮ್ಮೆಲೆ ಚೇತರಿಸ್ಕೊಂಡು ಅವನಿಗೇನೋ ಶಾಕ್ ಆಗಿ ನೆನಪಾದ ಹಾಗೆ ನೆನಪಾಗ್ತದೆ. ಏನು ನೆನಪಾಯ್ತು ಅಂತಂದ್ರೆ, ಆ ಕೌಸಲ್ಯಗೆ ಹೇಳ್ತಾನಂತೆ, ನಾನು ಹಿಂದೊಂದು ದೊಡ್ಡ ಪಾಪ ಕರ್ಮ ಮಾಡಿದ್ದೆ, ಅದು ಈಗ ನನಗೆ ಕಾಡ್ತಾ ಇದೆ, ಅದು ಈಗ ನನಗೆ ನೆನಪಾಗ್ತಾ ಇದೆ ಅಂತ ಹೇಳ್ತಾನಂತೆ. ಏನು ಅಂತಂದ್ರೆ, ಹಿಂದೆ ನಾನು ಆ ಶಬ್ದವೇದಿ ವಿದ್ಯೆಯನ್ನ ಪಡ್ಕೊಂಡಿದ್ದೆ. ಶಬ್ದವೇದ ಅಂತಂದ್ರೆ ಶಬ್ದವನ್ನ ಕೇಳಿ, ಆ ಪ್ರಾಣಿಯನ್ನ ನೋಡದೇನೆ ಶಬ್ದವನ್ನ ಕೇಳಿ ಬಾಣ ಬಿಟ್ಟು ಅದರ ಲಕ್ಷ್ಯಕ್ಕೆ ಹೋಗುವಂತೆ ಮಾಡುವಂಥದ್ದು. ಆ ಪ್ರಾಣಿಯನ್ನ ನೋಡ್ಬೇಕು ಅಂತಿಲ್ಲ, ತಾನು ಇದ್ದ ಜಾಗದಲ್ಲೇ ಕೇವಲ ಶಬ್ದವನ್ನ ಅಬ್ಸರ್ವ್ ಮಾಡಿ ಬಾಣ ಬಿಡೋದನ್ನ ಶಬ್ದವೇದ ಪಟುವು. ಅವನನ್ನ, ಈ ದಶರಥನನ್ನ ಶಬ್ದವೇದ ಪಟುವು ಅಂತ ಕರಿತಿದ್ರು. ಯಾಕೆ, ಶಬ್ದವೇದ ವಿದ್ಯೆಯನ್ನ ಚೆನ್ನಾಗಿ ಬಲ್ಲವನಾಗಿದ್ದ. ಆ ವಿದ್ಯೆ ಹೆಂಗಂದ್ರೆ, ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಾಯ. ಶಿಕ್ಷಣ ಅಂತ ಅನ್ನೋದು
ನಾವು ರಿವಿಷನ್ ಮಾಡ್ಲಿಲ್ಲ ಅಂತಂದ್ರೆ ಮರ್ತು ಹೋಗ್ತದೆ. ಈಗ 1ನೇ ಕ್ಲಾಸಲ್ಲಿ ಏನು ಓದಿದ್ವಿ ಅಂತ ಈಗ ಕೇಳಿದ್ರೆ ಯಾವ್ದು ನೆನಪಿರೋದಿಲ್ಲ, ಯಾಕೆ ನಾವು ಅದನ್ನ ರಿವಿಷನ್ ಮಾಡಿರೋದಿಲ್ಲ. ಹಾಗಾಗಿ ಈ ಶಬ್ದವೇದ ವಿದ್ಯೆ ಅದನ್ನ ಮತ್ತೆ ರಿವೈಸ್ ಮಾಡ್ಬೇಕಲ್ಲ. ರಿವೈಸ್ ಮಾಡ್ಬೇಕಂತ ನಾನು ಸಿಟಿಯಲ್ಲಿ ಕೂತ್ ಮಾಡಿದ್ರೆ ಆಗ್ತದ? ಕಾಡಿಗೆ ಹೋಗ್ಬೇಕು. ಯಾಕೆ? ಅಲ್ಲಿ ಕಾಡಲ್ಲಿ ಯಾವುದೋ ಒಂದು ಪಕ್ಷಿ ಕೂಗ್ತದೆ, ಯಾವುದೋ ಒಂದು ಪ್ರಾಣಿ ಕೂಗ್ತದೆ, ಅದರ ಶಬ್ದವನ್ನ ಕೇಳಿ ತಾನು ಕಣ್ಮುಚ್ಚಿ ಬಾಣವನ್ನ ಬಿಟ್ಟು ಆ ಬಾಣ ಸರಿಯಾಗಿ ಪ್ರಾಣಿಗೆ ಬಿತ್ತು ಅಂತಂದ್ರೆ ಹಾ, ನಾನು ಕಲ್ತಿದ್ದು ಸರಿ ಇದೆ, ಇವತ್ತಿಗೆ ರಿವಿಷನ್ ಸಾಕು ಅಂತ ಹೇಳಿ ಹೋಗ್ಬೋದು. ಈ ರೀತಿ ತಾನು ಒಂದು ಸರ್ತಿ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಹೋದಾಗ ಒಂದು ಒಬ್ಬ ಒಬ್ಬ ಋಷಿಕುಮಾರ ತಾನು ಆ ಕೊಡದಿಂದ ಘಟದಿಂದ ನೀರನ್ನು ತೆಗೆಯುವ ಶಬ್ದ ಬರ್ತದೆ. ನೀರು ಆ ಸಣ್ಣ ಘಟ ಮುಂದ್ಗಡೆ ತೂತು ಸಣ್ಣದಿರುತ್ತದೆ, ಹೋಗ್ಬೇಕಾದ್ರೆ ಬಿಳು 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 ಶಬ್ದ ಮಾಡ್ತದಲ್ಲ, ಆ ರೀತಿ ಶಬ್ದ ಮಾಡುವುದನ್ನ ಕೇಳಿ ಇದು ಯಾವುದೋ ಆನೆ ಅಂತ ತಿಳ್ಕೊಂಡಂತೆ. ಆನೆ ನೀರು ಕುಡಿಲಿಕ್ಕೆ ಬಂದಿದೆ, ಆ ಆನೆಯನ್ನ ನಾನು ಇಲ್ಲಿ ನಿಂತು ನನ್ನ ಶಬ್ದವೇದ ವಿದ್ಯೆಯನ್ನ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿ ತಾನು ಬಾಣ ಬಿಟ್ಟ. ಬಾಣ ಬಿಟ್ರೆ ಅದು ಆನೆ ಆಗಿರ್ಲಿಲ್ಲ. ಹಾ ಹೇತಿ ಪತತಸ್ಥೋಯೇ ಬಾಣಾತು ವ್ಯಥಿತ ಮರ್ಮಣಃ ತಸ್ಮಿನ್ ನಿವತಿತೆ ಭೂಮೌ ವಾಗಭೂತು ತತ್ರ ಮಾನುಷಿ. ಆನೆ ಅಂತಂದ್ರೆ ಆನೆ ಕಿರ್ಚಿದ್ದು ಇದು ಗರ್ಜನೆ ಮಾಡಿದ್ದು ಕೇಳಿಸ್ತದೆ, ಇದು ಆನೆ ಗರ್ಜನೆ ಇದ್ದಂಗೆ ಇಲ್ಲಲ್ಲಪ್ಪ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಯಾವುದೋ ಮನುಷ್ಯನ ಮಾತಿನಂತೆ ಕೇಳಿಸ್ತದಂತೆ. ದಶರಥ ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣ ಎಲ್ಲ ಅಲ್ಲೇ ಬಿಟ್ಟು ಓಡಿ ಹೋಗ್ತಾನಂತೆ. ಎಲ್ಲಿ ಬಾಣ ಹೊಡೆದೆ ಅಂತ ಹುಡುಕೊಂಡು ಓಡಿ ಹೋಗ್ತಾನಂತೆ. ಹೋಗಿ ತಾಂಗಿರಂ ಕರುಣಂ ಶ್ರುತ್ವ ಮಮ ಮಮ ಧರ್ಮಾನುಕಾಂಕ್ಷಿಣ ಕರಾಭ್ಯಾಂ ಸಶರಂ ಚಾಪಂ ವ್ಯಥಿತಸ್ಯಾಪ ತದ್ಭುವಿ ಕಿಂ ತವಾಪಕೃತಂ ರಾಜನ್. ಅಲ್ಲಿ ಹೋಗ್ತಾನಂತೆ. ಅಲ್ಲಿಗೆ ಹೋದ್ರೆ ಅವನು ಕೆಳಗಡೆ ಬಿದ್ದಿದ್ದಾನಂತೆ. ಬಿದ್ದಾಗ ಅವನಿಗೆ ಆಶ್ಚರ್ಯ ಆಗ್ತದೆ, ಛೇ ಎಂಥ ತಪ್ಪು ಮಾಡಿಬಿಟ್ಟೆ. ಬಾಣ ನೋಡ್ತಾನಂತೆ, ಇದು ನಾನೇ ಬಿಟ್ಟ ಬಾಣ ಅಂತ ಗೊತ್ತಾಗ್ತದಂತೆ. ಎದುರುಗಡೆ ಹೋಗ್ತಾನಂತೆ, ಅವನ ಕಾಲು ಹಿಡಿತಾನಂತೆ, ನನ್ನನ್ನು ಕ್ಷಮಿಸಿಬಿಡಪ್ಪ. ಕಿಂ ತವಾಪಕೃತಂ ರಾಜನ್ ವನೇ ನಿವಸತಾಮಯ ಜಿಹೀರ್ಷುರಂಭೋ ಗುರುವರ್ಥಂ ಯದಹಂ ತಾಡಿತಸ್ತ್ವಯ. ನಾನು ಏನು ಅಪರಾಧ ಮಾಡಿದ್ದೆ ರಾಜ, ನನ್ನನ್ನ ಕೊಂದುಬಿಟ್ಟಿಯಲ್ಲ ನೀನು. ನಾನು ಯಾವುದಕ್ಕೆ ಬಂದಿದ್ದು ಗೊತ್ತಾ? ಇಲ್ಲಿ ನನ್ನ ಹಿರಿಯ ಕಣ್ಣು ಕಾಣದೇ ಇರುವ ಇಬ್ಬರು ತಂದೆ ತಾಯಿಯಂದಿರಿದ್ದಾರೆ, ಅವರಿಗೆ ಜೋರು ಬಾಯಾರಿಕೆ ಆಗಿದೆ ಅಂತ ಹೇಳಿದ್ರು, ಅದಕ್ಕಾಗಿ ನೀರು ತರ್ಲಿಕ್ಕೆ ಅಂತ ಬಂದವನು ನಾನು. ಅಲ್ಲ, ಗೊತ್ತಿಲ್ಲದೆ ನನ್ನಿಂದ ಏನಾದ್ರೂ ಅಪರಾಧ ಆಗಿದೆನಾ? ನನ್ನನ್ನು ಬಾಣ ಹೊಡೆದು ಕೊಂದಿಯಲ್ಲ ನೀನು ಅಂತ ಕೇಳ್ತಾ ಇದ್ದಾನಂತ. ಕೇಳಿದಾಗ ಇವನಿಗೆ ಪಾಪ ಮಾತೇ ಬರ್ತಾ ಇಲ್ಲ ದಶರಥನಿಗೆ. ಬಹಳಷ್ಟು ಬೇಸರ ಪಡ್ತಾನಂತೆ. ಬೇಸರ ಪಟ್ಟು ಅವನು ಹೇಳ್ತಾನಂತೆ, ಏಕೇನ ಖಲು ಬಾಣೇನ ಮರ್ಮಾಣ್ಯ ಬೇಹಿತೆ ಮೈ ದ್ವೌ ಅಂಧೌ ನಿಹತೌ ವೃದ್ಧೌ ಮಾತಾ ಜನಯಿತಾಚಮೆ. ಆದ್ರೆ ರಾಜ, ನೀನು ಹೊಡೆದಿದ್ದು ಒಂದೇ ಬಾಣ ನೀನು, ಆದ್ರೆ ಈ ಒಂದು ಬಾಣದಿಂದ 3 ಜನನ್ನ ಕೊಂದುಬಿಟ್ಟಿಯಲ್ಲಪ್ಪ ನೀನು ಅಂತ ಹೇಳ್ತಾನಂತ. ಅರೆ, 3 ಜನ ಹೇಗ್ ಕೊಂದಿದ್ದು? ನಾನು ಕೊಂದಿದ್ದು ಒಬ್ಬನೇ ಅಲ್ಲ ಅಂತ ಅನ್ಕೊಂಡ್ರೆ ಅವನು ಹೇಳ್ತಾನಂತೆ, ನನಗೆ ಇಬ್ಬರು ಅಂಧರಾದಂತಹ ತಂದೆ ತಾಯಿಗಳಿದ್ದಾರೆ. ಆ ತಂದೆ ತಾಯಿಗಳಿಗೆ ಕಣ್ಣಿಲ್ಲ. ಕಣ್ಣು ಯಾವುದು ಅಂದ್ರೆ ನಾನೇ ಕಣ್ಣವರಿಗೆ. ನನ್ನ ಕಣ್ಣನ್ನ ನೋಡಿ ಅವರು ಜೀವನ ಮಾಡುತ್ತಿದ್ದವರು. ಎಲ್ಲಿ ಹೋದ್ರು ಅವ್ರನ್ನ ನಾನೇ ಎತ್ಕೊಂಡು ಹೋಗ್ತಿದ್ದೆ, ಅವರ ಸೇವೆಯನ್ನ ಮಾಡ್ತಿದ್ದೆ, ಪಿತೃಮಾತ್ರ ಶುಶ್ರೂಷೆ ಮಾಡ್ತಿದ್ದೆ ನಾನು. ಈಗ ನಾನು ಸತ್ತೆ ಅಂತಾದ್ರೆ ಅವ್ರಿಗಿನ್ಯಾರೂ ಇಲ್ಲ, ಅವರು ಜೀವಂತವಾಗಿ ಇರ್ಲಿಕ್ಕೆ ಕಾರಣಗಳೇ ಇಲ್ಲ. ನನ್ನಿಂದ ಬದುಕಿದ್ದವರವರು ಇನ್ಮೇಲೆ ಅವರೂ ಕೂಡ ಜೀವಂತವಾಗಿ ಇರುವುದಿಲ್ಲ. ಹಾಗಾಗಿ ಬರೀ ಒಂದು ಬಾಣದಿಂದ ನನ್ನನ್ನ ಸಾಯಿಸಿ ಅವರಿಬ್ಬರನ್ನೂ ಸಾಯಿಸ್ಬಿಟ್ಟಿಯಲ್ಲ ರಾಜ ಅಂತ ಹೇಳ್ತಾನಂತೆ. ಹೇಳಿ ತೌ ನೂನಂ ದುರ್ಬಲೌ ಅಂಧೌ ಮತ್ಪರದೀಕ್ಷೌ ಪಿಪಾಸಿತವು ಚಿರಂ ಆಶಾಂ ಕೃತಾಂ ಕಷ್ಟಾಂ ತೃಷ್ಣಾಂ ಸಂಧಾರಯಿಷ್ಯತಃ. ಅವಾಗ ದಶರಥ ಅವನಿಗೆ ಕ್ಷಮೆ ಕೇಳ್ತಾನಂತೆ. ನಾನು ಸೂರ್ಯವಂಶದ ರಾಜ ದಶರಥ, ಇಲ್ಲಿ ಬೇಟೆಗೆ ಅಂತ ಬಂದವನು, ಯಾವುದೋ ಆನೆಯನ್ನು ಭ್ರಮೆಯಲ್ಲಿ ನಿನಗೆ ಬಾಣ ಬಿಟ್ಬಿಟ್ಟಪ್ಪ, ನನ್ನಿಂದ ದೊಡ್ಡ ತಪ್ಪಾಗಿದೆ. ನಾನು ಕ್ಷಮೆ ಕೇಳಲಿಕ್ಕೂ ಯೋಗ್ಯ ಅಲ್ಲ. ಕೆಲವು ತಪ್ಪುಗಳನ್ನ ಮಾಡಿ ಕ್ಷಮೆ ಕೇಳಿದ್ರೆ ಆಯ್ತು ಹೋಗು, ಸಾರಿ ಅಂದ್ರೆ ಮುಗೀತು ಅಂತ ಹೇಳ್ಬೋದು. ಈ ಪ್ರಾಣವನ್ನೇ ತೆಗೆದು ನಾನು ಯಾವ ಮುಖ ಇಟ್ಕೊಂಡು ನಿನಗೆ ಕ್ಷಮೆ ಕೇಳಲಪ್ಪ, ನನಗಂತೂ ಬಹಳಷ್ಟು ದುಃಖ ಆಗಿದೆ ಅಂತ ಹೇಳ್ತಾನಂತೆ. ಅವಾಗ ಅವನು ಹೇಳ್ತಾನೆ, ಇರ್ಲಿ, ನನ್ನ ತಂದೆ ತಾಯಿಯಂದ್ರಿಬ್ರು ಕೂಡ ಕಾಯ್ತಾ ಇದ್ದಾರೆ. ನಾನು ನೀರು ತರ್ತೇನೆ ಅಂತ ಬಂದವನು, ಬಹಳಷ್ಟೊತ್ತಾಗಿದೆ ಈಗಾಗ್ಲೇ, ನೀನು ದಯವಿಟ್ಟು ಅವ್ರಿಗೊಂದು ನೀರು ತಗೊಂಡು ಹೋಗಿ ಕುಡಿಸಿ ಈ ವಾರ್ತೆಯನ್ನ ಅವರಿಗೆ ತಿಳಿಸಿಬಿಡು ಅಂತ ಹೇಳಿ ದಶರಥನಿಗೆ ಹೇಳ್ತಾನಂತ. ಅವಾಗ ಅಷ್ಟಾದ ಕೂಡ್ಲೆ ಅವನಿಗೆ ಬಾಣ ಜೋರಾಗಿ ಚುಚ್ಚಿಬಿಟ್ಟಿದೆ. ನನಗೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಎದೆಗೆ ಬಾಣ ಚುಚ್ಚಿಬಿಟ್ಟಿದೆ, ನೋವು ಜೋರಾಗ್ತಾ ಇದೆ. ದಯವಿಟ್ಟು ಆ ಬಾಣವನ್ನೊಂದು ತೆಗಿತ್ಯಾ, ನನಗೆ ಮಾತಾಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ, ಆ ಬಾಣವನ್ನೊಂದು ನಿನ್ ಕೈಯಿಂದ ತೆಗೆದು ಬಿಡು ಅಂತ ಹೇಳಿದಾಗ ತಸ್ಯ ತ್ವಾತಾಮ್ಯಮಾನಸ್ಯ ತಂ ಬಾಣಂ ಅಹಂ ಉದ್ಧರಂ ಸಮಾಮುದ್ವಿಕ್ಷ ಸಂತ್ರಸ್ತೋ ಜಹೌ ಪ್ರಾಣಾಂ ಸ್ತಪೋಧನಃ. ಇಷ್ಟಾಗ್ತದೆ. ಬಾಣ ತೆಗಿತಾನಂತೆ. ಆ ವ್ಯಕ್ತಿ ಪಾಪ ಮರಣವನ್ನು ಹೊಂದ್ತಾನೆ. ಈಗ ಬಹಳಷ್ಟು ದುಃಖ ಇವನಿಗೆ, ದಶರಥನಿಗೆ. ಯಾಕೆ? ಅವನನ್ನ ಕೊಂದೇ ಅನ್ನೋ ಒಂದು ದುಃಖ. ಈಗ ಹೋಗಿ ಆ ನೀರನ್ನು ತಗೊಂಡು ಹೋಗಿ ತಂದೆ ತಾಯಿಗಳಿಗೆ ಕೊಟ್ಟು ಈ ಸುದ್ದಿಯನ್ನ ಹೇಳಬೇಕಲ್ಲ ನಾನು. ಬಹಳಷ್ಟು ದುಃಖ ಪಟ್ಟುಕೊಂಡು ದಶರಥ ಹೋಗ್ತಾನಂತೆ. ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ಹೋಗ್ತಾನಂತೆ. ಹೋಗಿ ಬಾಗಿಲು ತೆಗಿತಾನೆ. ಇಬ್ರು ತಂದೆ ತಾಯಂದ್ರು ಕಣ್ಣಿರದೇ ಇರೋರು ಅಲ್ಲಿ ಕೂತಿದಾರಂತೆ.
ಅಲ್ಲಿ ತಾಯಿ ಹೇಳ್ತಾಳಂತೆ, ಎನ್ನಿಮಿತ್ತಮಿದಂ ತಾತ ಸಲಿಲೆ ಕ್ರೀಡಿತಂ ತ್ವಯಾ ಉತ್ಕಂಠಿತಾತೆ ಮಾತೇಯಂ ಪ್ರವಿಶ ಕ್ಷಿಪ್ರಮಾಶ್ರಮಂ. ಯಾಕಪ್ಪ ಇಷ್ಟು ಲೇಟ್ ಮಾಡಿದಿ, ಏನ್ ನೀರು ಸಿಕ್ತು ಅಪರೂಪಕ್ಕೆ ಅಂತ ಆಟ ಆಡ್ತಾ ಕೂತ್ಬಿಟ್ಟೆ ನೀನು? ನನಗೆ ಜೋರ್ ಬಾಯಾರಿಕೆ ಆಗಿದೆ, ಬಾ 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 ನಂಗೆ ಬೇಗ ನೀರು ಕೊಡು ಅಂತ ಹೇಳಿ ನೀರನ್ನು ಕೇಳ್ತಾಳಂತೆ. ಇಷ್ಟಾಗ್ತದೆ. ಇಷ್ಟಾದಾಗ ದಶರಥ ಏನು ಮಾತಾಡೋದಿಲ್ಲ, ಹೋಗಿ ನೀರು ಕೊಡ್ತಾನಂತೆ. ಇಬ್ರೂ ನೀರು ಕುಡಿತಾರಂತೆ. ಪಾಪ ಮಗ ಅಂತ ಅನ್ಕೊಂಡು ಏನೇನೋ ಪ್ರೀತಿಯ ಮಾತುಗಳನ್ನು ಹೇಳ್ತಾ ಇದಾರಂತೆ ಮಗನಿಗೆ. ಆಗ ದಶರಥ ಹೇಳ್ತಾನಂತೆ, ದಯವಿಟ್ಟು ನನ್ನನ್ನ ನಿಮ್ಮ ಮಗ ಅಂತ ತಿಳ್ಕೊಳ್ಳೋ ಅಪಾರ್ಥವನ್ನು ಮಾಡ್ಕೊಳ್ಬಿಡಿ. ಕ್ಷತ್ರಿಯೋಹಂ ದಶರಥೋ ನಾಹಂ ಪುತ್ರೋ ಮಹಾತ್ಮನಃ ಸಜ್ಜನಾವ ಮತಂ ದುಃಖಂ ಇದಂ ಪ್ರಾಪ್ತಂ ಸ್ವಕರ್ಮಜಂ. ನನ್ನ ಯಾವುದೋ ಜನ್ಮದ ಕೆಟ್ಟ ಕರ್ಮದ ಪ್ರಭಾವದಿಂದಾಗಿ ನಾನು ಒಂದು ದೊಡ್ಡ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೇನೆ. ನಾನು ನೀವ್ ಅನ್ಕೊಂಡಂಗೆ ನಿಮ್ಮ ಮಗ ಅಲ್ಲ, ನಾನು ದಶರಥ ರಾಜ. ನಿಮ್ಮ ಮಗನನ್ನ ಕೊಲ್ಲುವಂತಹ ಕೆಟ್ಟ ಕುಕೃತ್ಯವನ್ನ ನಾನು ಮಾಡಿಬಿಟ್ಟಿದ್ದೇನೆ. ಇದು ನಾಳೆ ದಿವಸ ಸಜ್ಜನರು ಇದನ್ನ ನೆನೆಸ್ಕೊಂಡು ನನಗೆ ಶಾಪ ಹಾಕುವಂತಹ ಮಾತಿದು. ಈ ಕಥೆಯನ್ನ ನೆನೆಸ್ಕೊಂಡು ಸಜ್ಜನರು ನಮಗೆ ಶಾಪ ಹಾಕುವಂಗ ಆಗ್ತದೆ. ಅಂತಹ ಕೆಲಸವನ್ನ ನಾನು ಮಾಡಿಬಿಟ್ಟಿದ್ದೇನೆ. ನನಗೆ ಕ್ಷಮೆ ಯಾವ ರೀತಿ ಕೇಳಬೇಕು ನಿಮಗೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಆ ತಂದೆ ತಾಯಂದ್ರು ಬಹಳಷ್ಟು ದುಃಖವನ್ನು ಪಡ್ತಾರೆ. ಯದ್ಯೇತದಂ ಅಶುಭಂ ಕರ್ಮ ನಸ್ಮಮೇ ಕಥಯೇ ಸ್ವಯಂ ಫಲೇನ್ ಮೂರ್ಧಾ ಸ್ಮತೆ ರಾಜನ್ ಸದ್ಯ ಶತಸಹಸ್ರಧ. ಆಗ್ಲಿ ಇನ್ನೇನ್ ಮಾಡೋದು, ಅಷ್ಟು ದುಃಖಪಟ್ಟು ಅವ್ರು ಹೇಳ್ತಾರಂತೆ, ನೀನು ಕೆಲವೊಮ್ಮೆ ಅನಿಸ್ತದೆ ಈ ಆಕ್ಸಿಡೆಂಟ್ ಆಗ್ತದೆ, ಆಕ್ಸಿಡೆಂಟ್ ಆದಾಗ ಅಲ್ಲಿರೋದೇ ಇಲ್ಲ, ಓಡಿ ಹೋಗ್ಬಿಡ್ತಾರೆ, ಹಿಟ್ ಅಂಡ್ ರನ್ ಅಂತ. ಆ ರೀತಿ ನನ್ನ ಮಗನನ್ನ ಕೊಂದು ನೀನು ವಾಪಸ್ ಇಲ್ಲಿಗೆ ಬಂದಿ ನಮ್ಮ ಹತ್ರ, ನೀನೇನಾದ್ರೂ ಅಲ್ಲಿಂದ ಹೋಗಿಬಿಟ್ಟಿದ್ದಿ ಅಂತಾದ್ರೆ, ನನಗೆ ಯಾಕೆ ಈ ಕರ್ಮ ಗೊತ್ತಿಲ್ಲದೆ ಹೋಗ್ಬಿಟ್ಟಿದ, ನೀವು ಸತ್ತೋದ, ಏನು ಹೇಳೋದು ಬೇಡ ಅಂತ ಹೋಗ್ಬಿಟ್ಟಿದ್ರೆ ನಾವು ಇಲ್ಲಿ ನಿಂತೆ ನಮ್ಗೆ ಯಾವಾಗ್ಲೋ ವಿಷಯ ಗೊತ್ತಾಗ್ತಿತ್ತು, ನಮ್ಮ ದುಃಖದಿಂದ ಇಲ್ಲೇ ನಿನಗೆ ಶಾಪ ಹಾಕ್ತಿದ್ವಿ, ನೀನು ಹೋದ ಯಾವ ಕ್ಷಣದಲ್ಲಿ ಎಲ್ಲಿ ಇರ್ತಿದ್ಯೋ ನಿನ್ನ ತಲೆ 1000 ಹೋಳಾಗ್ಬಿಡ್ತಿತ್ತಲ್ಲೇ ಅಂತ. ಹಾಗಾಗಿ ಇಲ್ಲಿ ಬಂದು ಈ ವಿಷಯವನ್ನ ತಿಳಿಸಿ ಆ ದೊಡ್ಡ ಮೃತ್ಯು ಕಂಟಕದಿಂದ ನೀನು ಪಾರಾಗ್ಬಿಟ್ಟಿ, ನಾವು ಶಾಪ ಕೊಡ್ಲಿಕ್ಕೂ ಆಗುದಿಲ್ಲ ನಿನಗೆ, ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದ್ ಕೆಲಸ ಮಾಡು, ನಮ್ಮಿಬ್ಬರನ್ನ ಅವನ ಇದರತ್ರ ಕರ್ಕೊಂಡು ಹೋಗು, ಶವದತ್ರ ಕರ್ಕೊಂಡು ಹೋಗು, ನಾವು ಕೊನೆಯದಾಗಿ ನಮ್ಮ ಮಗನನ್ನ ನೋಡ್ಬೇಕು ಅಂತ ಹೇಳಿ ಆ ದಶರಥ ಅವರಿಬ್ಬರನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನಂತೆ. ಬಹಳಷ್ಟು ದುಃಖದಿಂದ ಪಾಪ ತಾಯಿ ಕಣ್ಣೀರು ಹಾಕ್ತಾಳೆ. ಯಾಕಪ್ಪ ನಮ್ಮನ್ನು ಬಿಟ್ಟು ಹೋದಿ, ನಮಗೆ ಕಣ್ಣೇ ನೀನಿದ್ದಿದ್ದು, ನಾವು ನಿಜವಾಗ್ಲೂ ಕುರುಡರಾಗಿರ್ಲಿಲ್ಲ, ನೀನಿದ್ದಿ ನಮಗೆ, ಆದ್ರೆ ಈಗ ನೀನಿಲ್ಲದೆ ಇರೋದ್ರಿಂದ ನಾವಿಬ್ರು ನಿಜವಾಗಿಯೂ ಕುರುಡರಾಗಿದ್ದೇವೆ ಅಂತ ಹೇಳಿ ಬಹಳಷ್ಟು ಸಂತಾಪ ಪಟ್ಟು ಅವಳನ್ನ ಮಗನನ್ನ ಮುಟ್ಟಿ ಮಾತಾಡಿಸ್ತಾ ಇದ್ದಾರಂತ. ಪಾಪ ಇಷ್ಟಾದಾಗ ಪುತ್ರ ವ್ಯಸನಜಂ ದುಃಖಂ ಯದೇ ತನ್ಮಮ ಸಾಂಪ್ರತಂ ಏವಂ ತ್ವಂ ಪುತ್ರ ಶೋಕೇನ ರಾಜನ್ ಕಾಲಂ ಕರಿಷ್ಯಸಿ. ಕೊನೆಗೆ ತಾಯಿ ಒಂದು ಮಾತನ್ನು ಹೇಳ್ತಾಳಂತವಳು, ನೋಡು ರಾಜ, ನೀನು ಬಂದು ನಮಗೆಲ್ಲ ಸುದ್ದಿ ಹೇಳಿದಿ ಆಯ್ತು, ಆದ್ರೆ ಒಂದು ಮಾತ್ರ ತಿಳ್ಕೊ, ನಿನ್ನ ಸಾವು ಅಂತ ಬಂದಾಗ ನಿನಗೂ ಕೂಡ ನಿನ್ನ ಮಗ ಹತ್ರ ಇರೋದಿಲ್ಲ, ನೀನು ಸಾಯೋದು ಅಂತಾದ್ರೆ ಪುತ್ರ ಶೋಕದಿಂದ ನೀನು ಸಾಯುವಂತಾಗ್ತದೆ, ಮಗ ಇಲ್ಲಲ್ಲ ನನ್ನ ಹತ್ರ ಇಲ್ಲ ಅಂತ ತಿಳ್ಕೊಂಡು ಸಾಯುವಂತಾಗ್ತದೆ ಅಂತ ಅವನಿಗೆ ಒಂದು ಮಾತನ್ನ ಹೇಳಿದ್ಲು. ಇಷ್ಟನ್ನ ತಾನು ದಶರಥ ರಾಜ ಇಲ್ಲಿ ತನ್ನ ಹೆಂಡತಿ ಹತ್ರ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ. ಯಾಕೆ ಅದು ಮರ್ತೆ ಹೋಗಿತ್ತು ಅವನಿಗೆ. ಯಾಕೆ ಮರ್ತು ಹೋಗಿತ್ತು? ಆ ಸಂದರ್ಭದಲ್ಲಿ ಇನ್ನೂ ಮಕ್ಕಳೇ ಆಗಿರ್ಲಿಲ್ಲ ಅವನಿಗೆ. ಮೊದಲನೇ ಮದುವೆ ಆಗಿತ್ತು, ಎರಡನೇ ಮದುವೆ ಆಗಿತ್ತು, ಮಕ್ಕಳೇ ಆಗಿರ್ಲಿಲ್ಲ. ಪಾಪ ಏನೋ ಶಾಪ ಕೊಟ್ಟಿದ್ದಾರೆ, ಕೆಲವೊಮ್ಮೆ ಶಾಪಗಳು ಸುಳ್ಳಾಗ್ತವೆ. ಆ ರೀತಿ ನನಗೆ ಮಕ್ಕಳೇ ಇಲ್ಲ, ಮಕ್ಕಳನ್ನ ಶೋಕದಿಂದ ಯಾಕೆ ಸಾಯೋದು ನಾನು, ಬಹುಶಃ ನನಗೆ ಮಕ್ಕಳೇ ಆಗೋದಿಲ್ಲ ಅಂತ ಅನ್ನೋದನ್ನ ಹೇಳಿದ್ರೋ ಏನೋ, ಪುತ್ರ ಶೋಕದಿಂದ ಅಂದ್ರೆ ನನಗೆ ಮಕ್ಕಳೇ ಆಗೋಲ್ಲ ಅನ್ನೋ ದುಃಖದಿಂದ ಸಾಯ್ತೀನೇನೋ ನಾನು ಅಂತ ಹೇಳಿ ಸುಮ್ಮನಾಗಿದ್ದಂತೆ. ಆದ್ರೆ ಅವನಿಗೆ ಈ ಕಥೆ ಒಮ್ಮೆಲೆ ಕಣ್ಣು ಮುಚ್ಚಿದಾಗ ನೆನಪಾಗಿ ಒಂದು ಶಾಕ್ ಆಗಿ ಅದನ್ನ ತನ್ನ ಹೆಂಡತಿ ಹತ್ರ ಹೇಳ್ಕೊಳ್ತಾ ಇದ್ದಾನೆ. ಇಷ್ಟಾದಾಗ ಹಾಗಾದ್ರೆ ನನ್ನ ಅಂತಿಮ ಸಂದರ್ಭ ಬಂದ್ಬಿಟ್ಟಿದೆ, ಈಗ ನಾನು ಬಹುಶಃ ನನ್ನ ಅಂತಿಮ ಕಾಲವನ್ನ ನಾನು ಹೊಂದ್ಬಿಟ್ಟಿದ್ದೇನೆ. ಪುತ್ರ ವ್ಯಸನಜಂ ದುಃಖಂ ಯದೇತನ್ ಮಮ ಸಾಂಪ್ರತಂ ಏವಂ ತ್ವಂ ಪುತ್ರ ಶೋಕೇನ ಕಾಲಂ ಕಾರಿಷ್ಯಸಿ. ಹಾಗಾಗಿ ಇತ್ಯುಕ್ತ್ವಾ ಸರುದಂಸ್ತತ್ರ ಭಾರ್ಯಾಂ ಆಹತು ಭೂಪತಿ ಯದಹಂ ಪುತ್ರ ಶೋಕೇನ ಸಂತ್ಯಜಿಷ್ಯಾಮಿ ಜೀವಿತಂ ಚಕ್ಷುಭ್ಯಾಂ ತ್ವಾಂ ನ ಪಶ್ಯಾಮಿ ಕೌಸಲ್ಯೇ ತ್ವಂ ಹಿ ಮಾಂ ಸ್ಪೃಶ. ನೋಡಿ, ಆ ಕಥೆಯಲ್ಲಾದಂತೆ ಆಗ್ತಾ ಇದೆ ಅವನಿಗೆ. ಅಷ್ಟಾಗ್ತದೆ, ಅವನು ಆ ಕೌಸಲ್ಯನ್ನ ನೋಡ್ತಾ ಇದ್ದಾನೆ. ನಾನು ನನ್ನ ಮಕ್ಕಳನ್ನ ಬಿಟ್ಟು ಹೋದ ಶೋಕದಿಂದಲೇ ನಾನು ಸಾಯ್ತೇನೆ ಅಂತ ಹೇಳ್ತಾ ಇದ್ದ ಹಾಗೆ ಅವನು ಕಣ್ಣು ಇನ್ನಷ್ಟು ಮಂಜಾಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ರಾಮ ಹೋದಾಗ್ಲೇ ಅವನ ಕಣ್ಣು ಮಂಜಾಗಿತ್ತು, ಏನು ಕಾಣಿಸ್ತಿರ್ಲಿಲ್ಲ. ಯಾರೋ ಮುಂದೆ ಬರ್ತಾರೆ, ಯಾರೋ ಹೋಗ್ತಾರೆ ಅಂತ ಅಷ್ಟೇ ಕಾಣಿಸ್ತಿತ್ತಂತೆ. ಈಗ ಹೇಳ್ತಾನೆ, ಅವನು ಬಾಯ್ಬಿಟ್ಟು ಹೇಳ್ತಾನೆ, ಚಕ್ಷುಭ್ಯಾಂ ತ್ವಾಂ ನ ಪಶ್ಯಾಮಿ ಕೌಸಲ್ಯೇ, ನನಗೆ ಕಣ್ಣಿಂದ ನೀನು ಕಾಣ್ತಾ ಇಲ್ಲ, ಬಾ ನನ್ನನ್ನು ಮುಟ್ಟು, ಸ್ವಲ್ಪ ಮುಟ್ಟಿದಾಗ ಅನಿಸ್ತದೆ, ನೀನ್ ಇಲ್ಲೇ ಇದಿ ಅಂತ ಗೊತ್ತಾಗ್ತದೆ, ದಯವಿಟ್ಟು ನನ್ನನ್ನು ಬಂದು ಮುಟ್ಟು ಅಂತ ಹೇಳಿ ಕೌಸಲ್ಯಗೆ ಹೇಳ್ತಾ ಇದ್ದಾನೆ. ಹೇಳಿ ಅವನು, ಹಾ ರಾಘವ ಮಹಾಬಾಹು, ಹಾ ಮಮ ಆಯಾಸ ನಾಶನ, ಹಾ ಪಿತೃಪ್ರಿಯ ಮೇನಾಥ, ಹಾ ಮಮಾಸಿ ಗತಸ್ಸುತ.
ಅವನು ಹೇಳ್ತಾನಂತೆ, ಹಾ ರಾಘವ, ಅವನು ರಾಮನನ್ನ ಸ್ಮರಣೆ ಮಾಡ್ತಾ ಇದ್ದಾನೆ, ಈ ಸೀತೆಯನ್ನ ಸ್ಮರಣೆ ಮಾಡ್ತಾನೆ, ಲಕ್ಷ್ಮಣನನ್ನ ಸ್ಮರಣೆ ಮಾಡ್ತಾನೆ, ಎಲ್ಲರನ್ನೂ ಸ್ಮರಣೆ ಮಾಡಿಕೊಂಡು ಆ ರಾಮ ಮಂತ್ರವನ್ನೇ ತಾನು ಮತ್ತೆ 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 ಹೇಳ್ತಾ ಇದ್ದಾನೆ. ಹೇಳಿ 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 ಇತಿ ಮಾತುಶ್ಚ ರಾಮಸ್ಯ ಸುಮಿತ್ರಾಯಾಶ್ಚ ಸನ್ನಿಧೌ ರಾಜ ದಶರಥ ಶೋಚನ್ ಜೀವಿತಾಂತಂ ಉಪಾಗಮತು. ಇಷ್ಟು ತಾನು ಎಲ್ಲರನ್ನೂ ಸ್ಮರಣೆ ಮಾಡ್ತಾ ಇದ್ದಂತೆ. ಕೌಸಲ್ಯೆ, ಸುಮಿತ್ರೆ ಎಲ್ಲ ಇಲ್ಲೇ ಇದ್ದೀರಾ? ಅದರಲ್ಲೂ ಕೈಕೇಯಿನೂ ಸ್ಮರಣೆ ಮಾಡ್ತಾನಂತೆ. ಕೈಕೇಯಿ ಹೆಂಗೆ, ಹಾನ್ ದಶಂಸೆ ಮಮಾಮಿತ್ರೆ ಕೈಕೇಯಿ ಕುಲಪಾಂಸಿನಿ, ನನ್ನ ಕುಲವನ್ನೇ ನಾಶ ಮಾಡಿದ ಅತ್ಯಂತ ಕ್ರೂರಿಯಾದಂತಹ, ನನ್ನ ಸಾವಿಗೆ ಕಾರಣಳಾದಂತಹ ಕೈಕೇಯಿಯೇ ಇದೆಯೇನಮ್ಮ ನೀನಿಲ್ಲಿ ಅಂತ ಹೇಳಿ ಎಲ್ಲರನ್ನೂ ಸ್ಮರಣೆ ಮಾಡಿ ತಾನು ರಾಮನನ್ನ ಸ್ಮರಣೆ ಮಾಡ್ತಾ 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 ತನ್ನ ಕೊನೆಯ ಹಂತ, ಜೀವನದ ಕೊನೆಯ ಹಂತವನ್ನ ತಲುಪಿದಾನಂತೆ. ಕೊನೆಯ ಕೆಲವು ಮಾತುಗಳನ್ನು ಹೇಳ್ತಾನವನು. ಜ್ಞಾನ ಯಜ್ಞ ನಿಜ ಧರ್ಮ ಗುಣೈರ್ಮೇ ತುಷ್ಟಿಮೇತಿ ಯದಿ ನಾಮ ವಿಧಾತ ರಾಮದರ್ಶನಜ ಸುಖಂ ಪ್ರತಿದದ್ಯಾತ್ ರಾಮದರ್ಶನ ಸುಖಂ ಪ್ರತಿದದ್ಯಾತ್ ಉದ್ಭವಾಂತರಗತಾಯ ಚ ಮಹ್ಯಂ. ನಾನು ಬದುಕಿದ್ದಾಗ ಎಷ್ಟೋ ಯಾಗಗಳನ್ನು ಮಾಡಿದ್ದೆ, ಎಷ್ಟೋ ಜನರಿಗೆ ದಾನವನ್ನ ಮಾಡಿದ್ದೇನೆ ನಾನು. ಹಾಗಾಗಿ ಅಂತಹ ಯಾಗಗಳನ್ನ ಮಾಡಿದ ಪುಣ್ಯ, ಜ್ಞಾನವನ್ನು ದಾನ ಮಾಡಿದಂತಹ ಪುಣ್ಯ, ಎಷ್ಟೋ ಕಡೆ ಬಾವಿ ಕೆರೆಗಳನ್ನ ತೋಡಿಸಿ ಅದೊಂದು ದೊಡ್ಡ ಪುಣ್ಯದ ಕರ್ಮ, ಅದನ್ನೆಲ್ಲ ಮಾಡಿದ್ದೇನೆ ನಾನು. ಅದರಿಂದ ಬಂದ ಪುಣ್ಯ ಅಂತ ಏನಾದ್ರೂ ಸ್ವಲ್ಪ ಇದ್ರೆ ಅದರಿಂದ ದೇವರು, ವಿಧಾತ ಬ್ರಹ್ಮದೇವರು ನನ್ನನ್ನ ನಿನ್ ಮೇಲೆ ಸಂತೋಷ ಆಗಿದೆಯಪ್ಪ, ಇಷ್ಟೆಲ್ಲ ಕರ್ಮ ಮಾಡಿದೆಯಲ್ಲ ಅಂತ ಬ್ರಹ್ಮದೇವರು ಸಂತೋಷ ಪಟ್ಟಿದ್ದೇ ಆದ್ರೆ ರಾಮದರ್ಶನ ಸುಖಂ ಪ್ರತಿದದ್ಯಾತ್ ಉದ್ಭವ ಅಂತರಗತಾಯಿತ ಮಹ್ಯಂ. ಈ ಜನ್ಮದಲ್ಲಿ ನನ್ನ ಮಗನನ್ನ ಕಾಣುವ ಭಾಗ್ಯ ನನಗೆ ಸಿಗುವುದಿಲ್ಲ, ಮುಂದಿನ ಜನ್ಮ ಅಂತ ಇದ್ರೆ ಆ ಜನ್ಮದಲ್ಲಾದ್ರೂ ರಾಮನನ್ನ ನೋಡುವಂತಹ ಭಾಗ್ಯವನ್ನ ದೇವರು ಕರುಣಿಸ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇತ್ಯಮುಷ್ಯ ಸವಿಲಾಪ ವಿಶೇಷ ಶೇಷತಾಮುಪಜಗಾಮ ಸಮಾಧೇ ಏನ ರಾಮ ಪದ ವೇದ್ಯ ಮುದಾರಂ ಬ್ರಹ್ಮನಂದನ ಧಿಯಾಪಿ ಸದಧ್ಯೌ. ಇಷ್ಟು ಹೇಳಿ ಅವತ್ತಿನ ದಿನ ಅವನು ಸಮಾಧಿ ಅವಸ್ಥೆಗೆ ಹೋಗ್ಬಿಟ್ಟ ಅಂತ. ಈ ಸಮಾಧಿ ಅವಸ್ಥೆ ಅಂತಂದ್ರೆ ನಾವು ಕನ್ನಡದ ಸಮಾಧಿ ಅಂತ ಅನ್ಕೊಂಡ್ಬಿಡ್ತೀವಿ. ಕನ್ನಡದಲ್ಲಿ ಸಮಾಧಿ ಅಂದ್ರೆ ಸಮಾಧಿ ಹೆಣ ಇಡುವಂತಹ ಜಾಗ ಅಂತ. ಆದ್ರೆ ಸಮಾಧಿ ಅಂತಂದ್ರೆ ಸಮಾಧಿ ಅವಸ್ಥೆಗೆ ಹೋದ ಅಂತ. ಈಗ ಸಮಾಧಿ ಅವಸ್ಥೆ ಅಂತಂದ್ರೆ ಏನು? 3 ಅವಸ್ಥೆ ಇರ್ತದಂತೆ. ಒಂದು ಧಾರಣಾವಸ್ಥೆ, ಧ್ಯಾನಾವಸ್ಥೆ, ಸಮಾಧ್ಯವಸ್ಥೆ ಅಂತ. ನಾವು ಬಹುಶಃ ಈಗ ನಾವೆಲ್ಲ ಧಾರಣಾವಸ್ಥೆಯಲ್ಲಿದ್ದೇವೆ ಅಂತ ಹೇಳ್ಬೋದು. ಯಾಕೆ? ಖಂಡ ಸ್ಮೃತಿ ಧಾರಣಾ ಸ್ಯಾತ್. ಖಂಡಾಸ್ಮೃತಿ ಅಂದ್ರೆ ನಾವು ಏನೋ ಒಂದು ಜಪ ಮಾಡ್ಬೇಕು ಅಂತ, ರಾಮ ಮಂತ್ರ ಜಪ ಮಾಡ್ತೀವಿ ಅಂತ ಕೂಡ್ತೀವಿ. ಕಣ್ಣು ಮುಚ್ಚಿ ಕೂತ್ರೆ ನಾವು ಒಂದು ತಾಸು ಜಪ ಮಾಡಿದ್ರೆ ಅದರಲ್ಲಿ 1 ರಿಂದ 2 ನಿಮಿಷ ರಾಮದೇವರು ಕಂಡಿರ್ಬೋದೋ ಏನೋ ನಮ್ಮ ಮನಸ್ಸಲ್ಲಿ. ನಾವು ರಾಮನನ್ನೇ ಧ್ಯಾನ ಮಾಡ್ಕೊಂಡು ಮಾಡ್ಬೇಕು ಅಂತ ಕೂಡ್ತೀವಿ, ಆದ್ರೆ ನಮ್ಮ ಕೈಲಿ ಸಾಧ್ಯ ಆಗುದಿಲ್ಲ. ಏನಾಗ್ತದೆ? 1 ತಾಸು ಜಪ ಮಾಡಿದ್ರೆ 1 ನಿಮಿಷ 2 ನಿಮಿಷ ರಾಮದೇವರು ಕಂಡ್ರೆ ದೊಡ್ಡದು. ಇದನ್ನ ಖಂಡಾಸ್ಮೃತಿ ಅಂತ ಹೇಳ್ತಾರೆ. ಅಲ್ಲ 1 ತಾಸು ಮಾಡಿ ಇಷ್ಟೇ ಕಾಣ್ತದೆ ಅಂದ್ರೆ 1 ತಾಸು ಮಾಡೋದು ಬೇಡ ಅಂತ ಅನ್ಬಾರ್ದು. ಇನ್ನಷ್ಟು ಜಾಸ್ತಿ ಮಾಡ್ಬೇಕಂತೆ. ಅದು ಅಪ್ಡೇಟ್ ಆಗ್ತದೆ. 1 ನಿಮಿಷ 1 ತಾಸು ಮಾಡಿ 1 ನಿಮಿಷ ಆಗಿದ್ದು ಆಮೇಲೆ ಜಾಸ್ತಿ ಕಾಣ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಾವು ಕೂತಾಗ 1 ತಾಸು ಜಪಕ್ಕೆ ಕೂತು ನಾವು ಧ್ಯಾನ ಮಾಡುವಂತಹ ಭಗವತ್ ಸ್ವರೂಪ ಒಳಗಡೆ ನಮ್ಮ 3ನೇ ಕಣ್ಣಿಗೆ 1 ತಾಸೂ ಕಾಣ್ಲಿಕ್ಕೆ ಪ್ರಾರಂಭ ಆದ್ರೆ ಅದನ್ನ ಧ್ಯಾನಾವಸ್ಥೆ ಅಂತ ಕರೀತಾರೆ. ನಾವು ಮೊದಲು ಧಾರಣಾವಸ್ಥೆಯಲ್ಲಿ ಇರ್ತೀವಿ, ಸ್ವಲ್ಪ ಅಷ್ಟೇ ಕಾಣುತ್ತದೆ ದೇವರ ಸ್ವರೂಪ ಮನಸ್ಸಲ್ಲಿ. ಆ ಧಾರಣ ಸ್ವರೂಪದಿಂದ ಬಿಟ್ಟು ಧ್ಯಾನ ಸ್ವರೂಪಕ್ಕೆ ಬರಬೇಕು. ಧ್ಯಾನ ಅಂದ್ರೆ ನಾವು ಯಾವಾಗ ದೇವರ ಜಪ ಮಾಡಬೇಕು ಅಂತ ಕೂಡ್ತೀವೋ ಕೂತು ಕೂಡ್ಲೆ ದೇವರ ಸ್ವರೂಪ ಮನಸ್ಸೊಳಗೆ ಬರುವಂಗೆ. ಮನಸ್ಸು ನಾವು ಜಪ ಮಾಡಿ ಏಳುವರೆಗೂ ಆ ಮನಸ್ಸು ಆ ಸ್ವರೂಪ ಮನಸ್ಸಲ್ಲೇ ಇರ್ಬೇಕಂತೆ. ಗಾಯತ್ರಿ ಜಪ ಮಾಡ್ತೀವಿ. ಗಾಯತ್ರಿ ಜಪ ಮಾಡ್ಬೇಕಾದ್ರೆ ನಮಗೆ ಬೇರೆ ಲೌಕಿಕದ್ದೇ ಆಲೋಚನೆ, ಏನೇನೋ ಆಲೋಚನೆ ಬರ್ತದೆ. ನೆಕ್ಸ್ಟ್ ಈಗ ಸಂಧ್ಯಾ ವಂದನೆ ಆದ್ಮೇಲೆ ನಾ ಏನ್ ಮಾಡ್ಬೇಕು, ನಾಳೆ ದಿವಸ ಬೆಳಿಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಆಗ್ಬೇಕಲ್ಲ, ಇದೆಲ್ಲ ಹೆಂಗ್ ಮಾಡುದು, ಏನೇನೋ ಆಲೋಚನೆಗಳು ಬರ್ತದೆ. ಆದ್ರೆ ಅಲ್ಲಿ ಧ್ಯಾನ ಅಂತಂದ್ರೆ ಧ್ಯೇಯಸ್ಸದ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಆ ಸವಿತ್ರ ಮಂಡಲದ ಮಧ್ಯದಲ್ಲಿರುವ ಕೇಯೂರ ಮಕರ ಕುಂಡಲಗಳನ್ನು ಧರಿಸಿರುವಂತಹ ಸುವರ್ಣಮಯವಾದಂತಹ ಪ್ರಭೆಯನ್ನು ಬೀರುವ ಆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಸೂರ್ಯನಾರಾಯಣನನ್ನ ನಾವು ಮನಸ್ಸಲ್ಲಿ ಧ್ಯಾನಿಸ್ಬೇಕಂತೆ. ಇದು ಧ್ಯಾನ. ಮೊದಲು ಖಂಡಸ್ಮೃತಿ, ಖಂಡವಾಗಿ ಧ್ಯಾನ ಆಗ್ತದೆ. ಆಮೇಲೆ ಧ್ಯಾನಕ್ಕೆ ಬರ್ಬೇಕಂತಂದ್ರೆ ಜಪ ಮಾಡ್ಲಿಕ್ಕೆ ಕೂತಷ್ಟು ಹೊತ್ತಾದ್ರೂ ಆ ಸ್ವರೂಪ ನಮ್ಮ ಮನಸ್ಸಲ್ಲಿ ಧ್ಯಾನವಾಗಿ ಬರಬೇಕು. ಅದಾದ್ಮೇಲೆ ಮುಂದಿನ ಸ್ಟೆಪ್ಪೇ ಸಮಾಧಿ. ಈ ಸಮಾಧಿ ಅವಸ್ಥೆ ಅಂತಂದ್ರೆ ಅದಕ್ಕೆ ನಾವು ಪ್ರಯತ್ನ ಪಡ್ಲೇಬೇಕಂತಿಲ್ಲ. ಯೋಗಿಗಳೆಲ್ಲ ಇರ್ತಾರೆ. ಯೋಗಿಗಳು ಅಂತ ಯಾರನ್ನ ಕರೆಯುವುದು? ತಾವು ವಸ್ತ್ರದಿಂದಾಗಿ ಯೋಗಿಗಳಾಗುದಿಲ್ಲ, ತಾವು 4 ಮಾತನ್ನ ಮಾತಾಡಿದ ಮಾತ್ರಕ್ಕೆ ಯೋಗಿಗಳಾಗುದಿಲ್ಲಂತೆ. ಯಾರು ಸಮಾಧಿ ಅವಸ್ಥೆಯಲ್ಲಿ ಇರ್ತಾರಲ್ಲ ಅವರು ಯೋಗಿಗಳು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾದ್ರೆ ಸಮಾಧಿ ಅವಸ್ಥೆ ಅಂತಂದ್ರೆ ಅನಾಯಾಸವಾಗಿ ನಾವು ದೇವರನ್ನ ಸ್ಮರಣೆ ಮಾಡ್ಲೇಬೇಕು ಅಂತಿಲ್ಲ. ಸ್ಮರಣೆ ಮಾಡದೇ ಇದ್ದಾಗ್ಲೂ ಅನಾಯಾಸವಾಗಿ ದೇವರ ಸ್ಮರಣೆ ಬಂದ್ರೆ ಅದನ್ನ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಸಮಾಧಿ ಅವಸ್ಥೆಯಲ್ಲಿರೋರು ಕಣ್ಣು ಬಿಟ್ಟಾಗೂ ಈ ರೀತಿ ನಾವು ಮಾತಾಡ್ತಿರುವಾಗ್ಲೂ ಅವರು ದೇವರನ್ನೇ ಕಾಣ್ತಿರ್ತಾರಂತೆ. ಪ್ರತಿಯೊಬ್ಬರಲ್ಲಿಯೂ ದೇವರನ್ನ ಕಾಣ್ತಾರೆ, ಪ್ರತಿಯೊಂದರಲ್ಲಿಯೂ ದೇವರನ್ನ ಕಾಣ್ತಾರೆ. ಈ ರೀತಿ ಇದನ್ನ ಸಮಾಧಿ ಅವಸ್ಥೆ ಅಂದ್ರೆ ಯಾವ ಪ್ರಯತ್ನವೂ ಇಲ್ಲದೆ
ಧ್ಯಾನ ನಿರಂತರ ನಡೆದಾಗ, ನಿರಂತರ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆ ಧ್ಯಾನ ತಾನಾಗೆ ಬಂದಾಗ ಅದನ್ನ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಈ ರೀತಿ ಈ ದಶರಥ ಸಮಾಧಿ ಅವಸ್ಥೆಗೆ ಹೋದ. ಅಂದ್ರೆ ದಶರಥ ಮೊದಲು ಖಂಡ ಸ್ಮೃತಿ, ರಾಮ ಸಣ್ಣವನಿದ್ದ ಅವಾಗವಾಗ ದಶರಥನಿಗೆ ಸಿಗ್ತಾ ಇದ್ದ. ಅಂದ್ರೆ ಅವಾಗವಾಗ ರಾಮನ ಸ್ಮರಣೆ ಬರ್ತಾ ಇತ್ತು. ಯಾವಾಗ ಈಗ ರಾಮ ಎದುರುಗಡೆ ಇದ್ದಾಗ ರಾಮನ ಸ್ಮರಣೆ ಬರುದಿಲ್ಲ, ರಾಮ ಇಲ್ಲ ರಾತ್ರಿ ಮಲಗಲಿಕ್ಕೆ ಹೋಗಿದ್ದಾನೆ ಅಂದಾಗ ರಾಮನ ಸ್ಮರಣೆ ಬರ್ತಿತ್ತು. ಅಂದ್ರೆ ಅವಾಗವಾಗಷ್ಟೇ ಸ್ಮರಣೆ ಬರ್ತಾ ಇತ್ತು. ರಾಮ ವನವಾಸಕ್ಕೆ ಹೋಗುವುದು ಅಂತ ನಿಶ್ಚಯ ಆಯ್ತು. ನಿಶ್ಚಯ ಆದಾಗ ಅವನು ಧ್ಯಾನ ಸ್ವರೂಪಕ್ಕೆ ತೊಡಗಿದ. ಯಾರು? ದಶರಥ. ಯಾಕೆ? ಅಲ್ಲಲ್ಲಿ ಮೂರ್ಛೆಗೊಳ್ತಾ ಇದ್ದ. ಮೂರ್ಛೆ ಹೊಂದಿದಾಗೆಲ್ಲ ರಾಮನ ಧ್ಯಾನ ಬರ್ತಾ ಇತ್ತಂತ ಅವನಿಗೆ. ಅಂದ್ರೆ ತಾನು ಮೂರ್ಛೆ ಹೊಂದಿದಾಗೆಲ್ಲ, ಕಣ್ಣು ಮುಚ್ಚಿದಾಗೆಲ್ಲ ರಾಮನ ಧ್ಯಾನ ಬರ್ಲಿಕ್ಕೆ ಇದಾಯ್ತು. ಮೂರನೇ ಅವನ ಸ್ಟೆಪ್, ಈಗ ಕೊನೆ ಸ್ಟೆಪ್ ಯಾವುದು? ಸಮಾಧಿ. ಈಗ ಕಣ್ಣು ತೆಗೆದ್ರೆ ಏನು ಕಾಣೋದಿಲ್ಲ ಅವನಿಗೀಗ. ಕಣ್ಣು ಪೂರ್ತಿ ಮಂಕಾಗ್ಬಿಟ್ಟಿದೆ. ಕಣ್ಣು ಮುಚ್ಚಿದಾನೆ, ಅನಾಯಾಸವಾಗಿ ರಾಮನ ಸ್ಮರಣೆ ಬರ್ತಾನೆ ಇದೆ. ಇದನ್ನ ಈ ಸಮಾಧಿ ವ್ಯವಸ್ಥೆಯನ್ನ ದಶರಥ ರಾಜ ಹೊಂದಿದ. ದಶರಥ ರಾಜ ಸಮಾಧಿ ವ್ಯವಸ್ಥೆಯನ್ನ ಹೊಂದಿ ಆ ರಾತ್ರಿಯನ್ನ ಕಳೆದ. ರಾತ್ರಿ ಆಗಿ ಮಧ್ಯರಾತ್ರಿಯ ನಂತರದ ಆ ಅವಸ್ಥೆಯಲ್ಲಿ ಆ ದಶರಥ ತನ್ನ ಕೊನೆ ಉಸಿರನ್ನ ಎಳೆದ. ಅಂತೂ ಇದು ಒಂದು ಮೋಕ್ಷವನ್ನು ಹೊಂದಿದ ಅಂತ ಹೇಳುವ ಉದ್ದೇಶ. ಯಾಕೆ? ಒಬ್ಬ ವ್ಯಕ್ತಿ ನಾವು ಹೀಗೆ ಇರ್ತೇವೆ, ಮೊದಲು ಖಂಡ ಸ್ಮೃತಿಯನ್ನ ಮಾಡಬೇಕು, ಧಾರಣೆಯನ್ನ ಮಾಡಬೇಕು, ಆಮೇಲೆ ಧ್ಯಾನಾವಸ್ಥೆಯನ್ನು ಹೊಂದಬೇಕಂತೆ. ಧ್ಯಾನಾವಸ್ಥೆ ಯಾವಾಗ ಪರಿಪಕ್ವವಾಗ್ತದೋ ಅವಾಗ ನಮಗೆ ತಾನಾಗೆ ಬರುವಂಥದ್ದು ಸಮಾಧ್ಯವಸ್ಥೆ. ಈ ಧ್ಯಾನಾವಸ್ಥೆವರೆಗೂ ನಮ್ಮ ಪ್ರಯತ್ನ ಬೇಕು. ಆದಷ್ಟು ನಾವು ಕಣ್ಣು ಮುಚ್ಚಿದಾಗ ಬೇರೆ ಯಾವುದು ಆಲೋಚನೆ ಬರಬಾರದು. ಯಾವ ಮಂತ್ರ ಜಪ ಮಾಡ್ತಾ ಇದ್ದೇವೋ ಆ ಭಗವತ್ ಸ್ವರೂಪ ನಮ್ಮ ಕಣ್ಣು ಮುಂದೆ ಬರಬೇಕು. ಆ ರೀತಿ ನಾವು ಪ್ರಯತ್ನ ಪಡಬೇಕಂತೆ. ಕೆಲವೊಮ್ಮೆ ಮನಸ್ಸು ಆ ಕಡೆ ಹೋಗ್ತದೆ, ಮತ್ತೆ ಮನಸ್ಸನ್ನ ಕರ್ಕೊಂಡ್ಬಂದು ಆ ದೇವರಲ್ಲಿಯೇ ಮನಸ್ಸನ್ನು ಇಡಬೇಕು. ಬಹಳಷ್ಟು ಕಷ್ಟಪಡ್ಬೇಕಂತೆ. ಕಷ್ಟಪಟ್ಟಾಗ ಧ್ಯಾನಾವಸ್ಥೆಗೆ ಬರ್ತೇವೆ. ಧ್ಯಾನಾವಸ್ಥೆ ಪರಿಪಕ್ವವಾದಾಗ ಸಮಾಧ್ಯವಸ್ಥೆಗೆ ಬರ್ತೇವೆ. ಸಮಾಧ್ಯವಸ್ಥೆಯಲ್ಲಿ ನಮ್ಮ ಪ್ರಾಣ ಹೋಯಿತು ಅಂತಾದ್ರೆ ನಾವು ಸಾಕ್ಷಾತ್ ದೇವರ ಪಾದಸ್ಥಾನವಾದಂತಹ ವೈಕುಂಠಕ್ಕೆ ಹೋಗ್ತೀವಿ. ಈ ರೀತಿ ದಶರಥ ರಾಜ ಧಾರಣ, ಧ್ಯಾನ, ಸಮಾಧಿ ಅವಸ್ಥೆ, ಕೊನೆಗೆ ಸಮಾಧಿ ಅವಸ್ಥೆಯನ್ನು ಹೊಂದಿ ತನ್ನ ಪ್ರಾಣವನ್ನ ನೀಗಿದ ಅಂತನ್ನೋಲ್ಲಿಗೆ ಇವತ್ತಿನ ಪ್ರವಚನವನ್ನ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.